ಪುನೀತ್ ರಾಜ್ಕುಮಾರ್ ತೀರೋದಾಗ ದೇವರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾಡ್ ಆಂಗ್ಸೈಟಿ. ತುಂಬಾ ಜನಕ್ಕೆ ಅದೊಂದು ಹಾರ್ಟ್ ಅಟ್ಯಾಕ್ ಭಯ ಬಂದ್ಬಿಡ್ತು. ಪುನೀತ್ ರಾಜ್ಕುಮಾರ್ ಜೊತೆನೆ ಶಿ ಯೂಸ್ ಟು ವರ್ಕ್ಔಟ್ ಇನ್ ದ ಸೇಮ್ ಶಿ ಬಿಕೇಮ್ ಸೋ ಕಾನ್ಶಿಯಸ್ ಅಬೌಟ್ ಹೆಲ್ತ್. ನಾನು ಹೋಗ್ಬಿಟ್ರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ, ಆಂಗ್ಸೈಟಿ ನನಗಿದೆ ಅಂತ ನಾನು ಹೇಳ್ಕೊಳ್ಬೇಕು, ಆರ್ ಇಫ್ ಐ ಹ್ಯಾವ್ ಟು ಕನ್ಸಲ್ಟ್ ಸೈಕ್ಯಾಟ್ರಿಸ್ಟ್, ಮಿನಿಮಲ್ ಸಿಂಪ್ಟಮ್ಸ್ ಇರಬೇಕು. ನೋ ಇಲ್ನೆಸ್ ಡಸಂಟ್ ಮೀನ್ ಯು ಆರ್ ಫಿಸಿಕಲಿ ಫಿಟ್. ಡಿಪ್ರೆಷನ್ ಆಗಿಲ್ಲ ಅಂತಂದ್ರೆ ಆ ಮನುಷ್ಯ ಪಾಸಿಟಿವ್ ಮೆಂಟಲ್ ಹೆಲ್ತ್ ಇದ್ದಾನೆ ಅಂತ ಅಲ್ಲ. ಆಂಗ್ಸೈಟಿ ಇಸ್ ಆಲ್ಸೋ ಅ ನಾರ್ಮಲ್ ಇಮೋಷನ್. ನಮ್ ದಿನನಿತ್ಯ ಜೀವನಕ್ಕೆ ಎಫೆಕ್ಟ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ದೆನ್ ಇಟ್ ಬಿಕಮ್ಸ್ ಅ ಡಿಸಾರ್ಡರ್. ಪ್ಯಾನಿಕ್ ಅಟ್ಯಾಕ್, ಎದೆ ಬಡಿತ ಜೋರಾಗೋದು, ಬ್ರೆತ್ಲೆಸ್ನೆಸ್, ಇನ್ನೇನ್ ಲೋಕ ಮುಗ್ದೇ ಹೋಗುತ್ತೋ ಏನೋ. ಸುತ್ತಮುತ್ತ ಇರೋರ್ ಜೊತೆ ಮಾತಾಡಿದ್ ಕೇಳಿಸ್ತಾ ಇರಲ್ಲ. ಮನೇಲಿ ನಾನು ವಾಟರ್ ಬಾಟಲ್ ಇಲ್ಲೇ ಇಡ್ತೀನಿ, ಡೆಸ್ಕ್ ಕ್ಲೀನೇ ಇರಬೇಕು. ಈಗ OCD ಅನ್ನೋದು ಎಷ್ಟು ನಾರ್ಮಲೈಸ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಯಾವಾಗ ನಂಗೆ OCD ಇದೆ, ಯಾವ ಸ್ಟೇಜಿಗೆ ಬಂದಾಗ ನಾನು ಸೈಕ್ಯಾಟ್ರಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಎಲ್ಲರಿಗೂ ಒಂದೊಂದು ಪರ್ಸನಾಲಿಟಿ ಟೈಪ್ಸ್ ಅಂತ ಇರುತ್ತೆ. ಟೈಪ್ ಎ, ಟೈಪ್ ಬಿ, ಟೈಪ್ ಸಿ. ಟೈಪ್ ಎ ಅಲ್ಲಿ ಪ್ಯಾರನಾಯ್ಡ್, ಸ್ಕಿಜಾಯ್ಡ್. ನೀವೆಲ್ಲ ಮಾರ್ವೆಲ್ ಮೂವೀಸ್ ನೋಡ್ತೀರಾ, ಮ್ಯಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಟೈಪ್ ಬಿ ಅಲ್ಲಿ ಬಾರ್ಡರ್ ಲೈನ್ ಪರ್ಸನಾಲಿಟಿ, ನಾರ್ಸಿಸಿಸ್ಟಿಕ್, ಇಮೋಷನಲಿ ಅನ್ಸ್ಟೇಬಲ್. ಕ್ಲೀನ್ ಆಗಿಡೋದು ವೆನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ನೀವೊಂದು ಕೆಲ್ಸಕ್ಕೆ ಹೋಗ್ತೀರಾ, ಕೆಲಸ ಲೇಟ್ ಆದ್ರೂ ಪರವಾಗಿಲ್ಲ, ಹತ್ತು ಸತಿ ಕೈ ತೊಳ್ಕೊಳ್ತೀನಿ, ಲಾಕ್ ಚೆಕ್ ಮಾಡೋದು. ಬಿಕಮ್ ಸ್ಲೋ. ಆಬ್ಸೆಷನ್ ಅಂದ್ರೆ ಥಾಟ್, ಕಂಪಲ್ಷನ್ ಅಂದ್ರೆ ಆಕ್ಷನ್. ಲಾಕ್ ಮಾಡಿದೀನೋ ಇಲ್ಲೋ ಅಂತ ಥಾಟ್ ಬರುತ್ತೆ, ದಟ್ಸ್ ಆಬ್ಸೆಷನ್. ಕಂಪಲ್ಷನ್ ಅಂದ್ರೆ ಮತ್ತೆ ಹೋಗಿ ಚೆಕ್ ಮಾಡೋದು. ನಂಗೆ ಕ್ಯಾನ್ಸರ್ ಬಂದ್ರು ಪರವಾಗಿಲ್ಲ, OCD ಯಾಕೆ ಬಂತು? ಹಸ್ಬೆಂಡ್ ವೈಫ್ ಇಬ್ರು ವರ್ಕ್ ಮಾಡ್ತಾ ಇರ್ತಾರೆ, ಸ್ಟ್ರೆಸ್ ಇದೆ, ಮೇ ಬಿ ಇಟ್ ಇಸ್ ಇಂಪ್ಯಾಕ್ಟಿಂಗ್ ದ ರಿಲೇಶನ್ಶಿಪ್. ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ, ಮೇ ಬಿ ಐ ಆಮ್ ನಾಟ್ ಏಬಲ್ ಟು ರೆಸ್ಪಾಂಡ್ ಬ್ಯಾಕ್ ಇನ್ ಅ ಪಾಸಿಟಿವ್ ವೇ. ಸೊ ನಾನು ಯಾವಾಗ ರಿಲೇಶನ್ಶಿಪ್ ಅಲ್ಲಿ ಇಶ್ಯೂ ಇದೆ ಅಂತ ನಾನು ಸೈಕ್ಯಾಟ್ರಿಸ್ಟ್ ಹತ್ರ. ಪ್ಯಾನಿಕ್ ಅಟ್ಯಾಕ್ ಬಂದಾಗ ಪ್ಯಾಲ್ಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಅವಾಗ ನಾನು ಬ್ರೀದಿಂಗ್ ಮಾಡು ಅಂತ ಹೇಳ್ಕೊಡಕ್ಕಾಗಲ್ಲ. ಆಂಗ್ಸೈಟಿ ಅಟ್ಯಾಕ್ ಏನಾಯ್ತು, ಹಾರ್ಟ್ ಬೀಟ್ ನಂಗೆ ಜಾಸ್ತಿ ಆಗ್ತಾ ಇದೆ, ಐ ಆಮ್ ಸ್ವೆಟ್ಟಿಂಗ್ ಅ ಲಾಟ್, ಏನೋ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ ನನಗೆ. ಅವಾಗ ಆಸ್ ಅ ಫ್ಯಾಮಿಲಿ ಏನ್ ಹೇಳ್ಬೇಕು ಅವ್ರಿಗೆ? ಮೆನಿ ಪೀಪಲ್ ಡೋಂಟ್ ನೋ ಹೌ ಟು ರೆಸ್ಪಾಂಡ್ ಟು ಪ್ಯಾನಿಕ್ ಆರ್ ಆಂಗ್ಸೈಟಿ. ಫಸ್ಟ್ ಆಫ್ ಆಲ್ ಏನಾಗಲ್ಲ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಪ್ಯಾನಿಕ್ ಅಟ್ಯಾಕ್ ಅನ್ನೋದು ಇಟ್ಸ್ ಆಲ್ವೇಸ್ ಟೈಮ್ ಬೌಂಡ್, ಬಟ್ ಪಾಸ್ ಆನ್ ಆಗೋವರೆಗೂ ನನ್ನ ಜೀವನನೇ ಮುಗ್ದೋಯ್ತು ಅನ್ನೋ ಫೀಲಿಂಗ್ ಇರುತ್ತೆ. ಲಾಜಿಕಲ್ ಮೈಂಡ್ ಇಸ್ ಆಫ್. ಈಗ ನಾನು ಒಬ್ಬನೇ ಇದ್ದಾಗ ನನಗೆ ಆತರ ಆದ್ರೆ ನನ್ನ ಲಾಜಿಕಲ್ ಮೈಂಡ್ ಆಫ್, ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ದಟ್ ಟೈಮ್ ಬೆಸ್ಟ್ ಥಿಂಗ್ ಇಸ್ ನಮಸ್ಕಾರ. ಇವತ್ತಿನ ನಮ್ಮ ಮಿಡ್ವೇ ಟಾಕ್ಸ್ ಅಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಮತಿ ಅವರು. ಶಿ ಇಸ್ ವೆಲ್ ಎಸ್ಟಾಬ್ಲಿಷ್ ಸೈಕ್ಯಾಟ್ರಿಸ್ಟ್ ಇನ್ ಬ್ಯಾಂಗ್ಳೂರ್. ಅವರು ಶೇಖರ್ ಹಾಸ್ಪಿಟಲ್ಸ್ ಮತ್ತು ಸಾಗರ್ ಚಂದ್ರಮ ಹಾಸ್ಪಿಟಲ್ಸ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಆನ್ಲೈನ್ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಸೊ ಅವರು ಇವತ್ತು ನಮ್ಮ ಜೊತೆಗೆ ಮೆಂಟಲ್ ವೆಲ್ ಬೀಯಿಂಗ್ ಅಥವಾ ಮೆಂಟಲ್ ಹೆಲ್ತ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದ ಹೇಳ್ತಾರೆ. ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ಎಲ್ಲರೂ ನಾವು ಜನರಲ್ ಚೆಕಪ್ಗೆ ಹೋಗ್ತೀವಿ, ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅವರ ಹೆಲ್ತ್ ಬಗ್ಗೆ ತುಂಬಾ ಸೀರಿಯಸ್ ಆಗಿರ್ತೀವಿ. ಆದ್ರೆ ಮೆಂಟಲ್ ಹೆಲ್ತ್ ಅಂತ ಬಂದಾಗ ಎಲ್ಲೋ ನಾವು ಒಂದ್ ಸ್ವಲ್ಪ ಅದನ್ನ ಕಡೆಗಣಿಸ್ತೀವಿ, ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಆ ಇಂಪಾರ್ಟೆನ್ಸ್ ಯಾಕೆ ಕೊಡಬೇಕು, ಫಿಸಿಕಲ್ ಹೆಲ್ತ್ ಅಷ್ಟೇ ಮೆಂಟಲ್ ಹೆಲ್ತ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಮ ಡಾಕ್ಟರ್ ಸುಮತಿ ಅವರು ಇವತ್ತು ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಜಾಯ್ನ್ ಆಗಿ. ಹಾಯ್ ಸುಮತಿ ಅವರೇ, ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್ ಟು ಯು. ಮೆಂಟಲ್ ಹೆಲ್ತ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರಲ್ಲಾದರೂ ಆಯಿತು, ಜನ ಎಷ್ಟು ಕಾನ್ಷಿಯಸ್ ಇದ್ದಾರೆ, ಮೆಂಟಲ್ ಹೆಲ್ತ್ ಬಗ್ಗೆ ಎಷ್ಟು ಸೀರಿಯಸ್ ಇದ್ದಾರೆ. ಈಗ ಫಿಸಿಕಲ್ ಹೆಲ್ತ್ ಆದರೆ ನಮಗೇನೋ ಜ್ವರ ಬಂತು ಅಂದರೆ ಪ್ಯಾರಾಸಿಟಮಲ್ ತೊಗೋತಾರೆ, ದೇ ಹ್ಯಾವ್ ದಟ್ ನಾಲೆಜ್. ಬಟ್ ಮೆಂಟಲ್ ಹೆಲ್ತ್ ಅಂತ ವಿಷಯ ಬಂದಾಗ, ಸ್ಟ್ರೆಸ್ ಆಗಲಿ ಆಂಗ್ಸೈಟಿ ಆಗಲಿ, ಹೌ ಕಾನ್ಷಿಯಸ್ ಆರ್ ಪೀಪಲ್ ಆ್ಯಂಡ್ ಹೌ ಓಪನ್ ಆರ್ ಪೀಪಲ್ ಟು ದಟ್ ಕೈಂಡ್ ಆಫ್ ಇಲ್ನೆಸ್? ಹಲೋ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಮತಿ. ಮನೋರೋಗ ತಜ್ಞ ಅಂತ ಹೇಳ್ತಾರೆ ಸೈಕ್ಯಾಟ್ರಿಸ್ಟ್ಗೆ. ಕೆಲವು ಜನಕ್ಕೆ ಗೊತ್ತಿರುತ್ತೆ, ಕೆಲವು ಜನಕ್ಕೆ ಗೊತ್ತಿರಲ್ಲ. ಈಗ ನೀವು ಕೇಳಿದ ಪ್ರಶ್ನೆಗೆ ಅಂತಂದರೆ, ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ರೋಗ ತಜ್ಞರು, ಮಾನಸಿಕ ರೋಗಗಳು ಅಂತ ಹೇಳ್ಬೋದು, ಮೆಂಟಲ್ ಇಲ್ನೆಸ್ ಅಂತ. ಅದರ ಬಗ್ಗೆ ಕಾನ್ಷಿಯಸ್ ಅಥವಾ ಅವೇರ್ನೆಸ್ ಈಸ್ ಡೆಫಿನೆಟ್ಲಿ ಬೆಟರ್. ಈಗ ನಾನು ಒಂದು 10 ವರ್ಷದಿಂದ ಏನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, 10 ವರ್ಷದ ಹಿಂದೆ ನಾನು ಓದೋ ಟೈಮಿಗೆ ಮತ್ತು ಈಗ ಕಂಪೇರ್ ಮಾಡಿದ್ರೆ, ಓದಿದ್ದು ಇಲ್ಲೇ ನಿಮ್ಹ್ಯಾನ್ಸ್ ಬ್ಯಾಂಗ್ಳೂರಲ್ಲಿ ಓದಿದ್ದು. ಸೊ ಇವಾಗೆ ಕಂಪೇರ್ ಮಾಡಿದ್ರೇ ತುಂಬ ಬದಲಾವಣೆ ಇದೆ. ಪೀಪಲ್ ಆರ್ ಡೆಫಿನೆಟ್ಲಿ ಮೋರ್ ಅವೇರ್ ಜೊತೆಗೆ ಹಿಂಜರಿಯಲ್ಲ. ಸ್ವಲ್ಪ ಬಂದು ಕೇಳೋಕ್ಕೆ, ಏನಾದ್ರು ತೊಂದರೆ ಇದ್ದರೆ ಬಂದು ನೋಡೋಕ್ಕೆ ಇಲ್ಲ ಕೇಳೋಕ್ಕೆ ಹಿಂಜರಿಯಲ್ಲ. ಸೊ ದೇ ಆರ್ ಕಮ್ಮಿಂಗ್ ಮೋರ್. ಆ್ಯಂಡ್ ಇಫ್ ವಿ ಥಿಂಕ್ ಅಬೌಟ್ ಮೆಂಟಲ್ ಇಲ್ನೆಸ್ ಪರ್ಸೆ, ಇಲ್ನೆಸ್ಗಳು ತೋರಿಸೋದು ಅಥವಾ ಬೇರೆ ಬೇರೆ ಥರ ಇಲ್ನೆಸ್ಸು ಜಾಸ್ತಿ ಆಗಿದೆ. ಪ್ರಿವಿಲೆನ್ಸ್ ಅಂತ ಹೇಳ್ತೀವಿ ನಾವು. ಸೊ ಇನ್ ಜನರಲ್ ಪ್ರಿವಿಲೆನ್ಸ್ ಆಫ್ ಮೆಂಟಲ್ ಇಲ್ನೆಸ್ ಹ್ಯಾಸ್ ಇನ್ಕ್ರೀಸ್ಡ್, ಎಸ್ಪೆಷಲಿ ಕಾಮನ್ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೀವಿ. ಮೋರ್ ಆಫ್ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಆ್ಯಂಡ್ ಸರ್ಟನ್ ಆಫ್ ಚೈಲ್ಡ್ಹುಡ್ ಮೆಂಟಲ್ ಇಲ್ನೆಸ್ ಆಲ್ಸೋ, ಲೈಕ್ ಆಟಿಸಮ್ ಅನ್ನೋದನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಪ್ರಿಡಾಮಿನೆಂಟ್ಲಿ ದೀಸ್ 3 ಥಿಂಗ್ಸ್ ಹ್ಯಾವ್ ಬೀನ್ ಮೋರ್. ಆ್ಯಂಡ್ ವಿಮೆನ್ ಮೆಂಟಲ್ ಹೆಲ್ತಲ್ಲಿ
ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ಕ್ರೀಸ್ಡ್ ಅಂತ ಹೇಳ್ಬೋದು ಪ್ರಿವಿಲೆನ್ಸ್, ಆರ್ ಮೇ ಬಿ ಇಟ್ ಈಸ್ ಮೋರ್ ವಿಸಿಬಲ್ ನಾವು. ಮುಂಚೆನೂ ಇರ್ತಾ ಇತ್ತು, ಜನ ಆಚೆ ಬಂದು ಹೇಳ್ಕೊಳ್ತಾ ಇರಲಿಲ್ಲ ಅಥವಾ ಅದ್ರ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಗಮನ ಕೊಡ್ತಾರೆ. ಅದೇ ಒಂದು ವಿಯರ್ಡ್ ಥಿಂಗ್ ಏನು ಅಂದರೆ, ಯೂಶಲಿ ಲೈಕ್ ಸಿನ್ಸ್ ವಿ ಆರ್ ಫ್ರಮ್ ಕಾರ್ಪೊರೇಟ್ ಅಲ್ಲ, ಎವ್ರಿ ಇಯರ್ ಎಲ್ಲ ಕಾರ್ಪೊರೇಟ್ ಆಫೀಸಲ್ಲೂ ದೇ ಹ್ಯಾವ್ ಟೈಅಪ್ಸ್ ವಿತ್ ಇದರಲ್ಲಿ ಹಾಸ್ಪಿಟಲ್ಸ್ ಟೈಅಪ್ಸ್ ಇರುತ್ತೆ, ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತೆಲ್ಲ ಮಾಡ್ತಾರೆ ಅದನ್ನ. ಬಟ್ ಆ್ಯಕ್ಚುಲಿ ಆಂಗ್ಸೈಟಿ, ಡಿಪ್ರೆಷನ್, ಎನಿ ಕೈಂಡ್ ಆಫ್ ಸ್ಟ್ರೆಸ್ ಫಾರ್ ದಟ್ ಮ್ಯಾಟ್ರ್ ಅಲ್ಲ, ಕಾರ್ಪೊರೇಟ್ ಲೈಫಲ್ಲೇ ಜಾಸ್ತಿ ಅಟ್ಲೀಸ್ಟ್ ನಾನು ನೋಡ್ದಂಗೆ. ಬಟ್ ಆ್ಯನ್ಯುವಲ್ ಮೆಂಟಲ್ ಹೆಲ್ತ್ ವೆಲ್ನೆಸ್ ಆರ್ ಆ ಥರ ಚೆಕಪ್ ಇನ್ನೂ ಎಲ್ಲೂ ಅಟ್ಲೀಸ್ಟ್ ನನಗೆ ಗೊತ್ತಿಲ್ಲ ಅದು ಇದೆ ಅಂತೇಳಿ. ಎದಕ್ಕೆ ಕಾರ್ಪೊರೇಟ್ಸ್ ಅದ್ರ ಬಗ್ಗೆ ಇಂಟ್ರೆಸ್ಟ್, ಮೇ ಬಿ ಐ ಥಿಂಕ್ ಈಗ ಕಂಪ್ನೀಸಲ್ಲಿ ಕೌನ್ಸಿಲರ್ ಆ್ಯಂಡ್ ಲೈಕ್ ಡಾಕ್ಟರ್ಸ್ ಇರ್ತಾರೆ ಅಲ್ಲಿ, ಬಟ್ ಆಬ್ವಿಯಸ್ಲಿ ಯಾರೂ ಹೋಗಲ್ಲ ಅಲ್ಲಿ. ಸೊ ಅದನ್ನು ಆ್ಯನ್ಯುವಲ್ ಮೆಂಟಲ್ ಹೆಲ್ತ್ ವೆಲ್ನೆಸ್ ಆರ್ ಮೆಂಟಲ್ ಹೆಲ್ತ್ ಚೆಕಪ್ ಅಂತ ಏನಾದ್ರು ಮಾಡಿದರೆ ಒಳ್ಳೇದಾಗ್ಬೋದಾ? ಲೈಕ್ ನಿಮ್ದು ಏನದು ಯಾಕೆ ಇನ್ನೂ ಆಗಿಲ್ಲ ಅದು ಅಂತ? ಎಸ್, ಲೈಕ್ ಈಗ ಫಿಸಿಕಲ್ ಹೆಲ್ತ್ ಬಗ್ಗೆ ಕಂಪೇರ್ ಮಾಡಿದಾಗ, ಲೈಕ್ ಹೌ ಯು ಹ್ಯಾವ್ ಅ ಫಿಸಿಕಲ್ ಹೆಲ್ತ್ ಆ್ಯನ್ಯುವಲ್ ಚೆಕಪ್, ಸೊ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಆರ್ ಮೆಂಟಲ್ ಹೆಲ್ತ್ ಆ್ಯನ್ಯುವಲ್ ಚೆಕಪ್ ಇರ್ಬೋದಾ ಅಂತ. ಈಗ ನೀವು 2 ಪಾಯಿಂಟ್ ಹೇಳಿದ್ರಿ. ಒಂದು, ಕಾರ್ಪೊರೇಟ್ ವರ್ಲ್ಡಲ್ಲಿ ಸ್ಟ್ರೆಸ್ ಜಾಸ್ತಿ. ಎಸ್, ಕಾರ್ಪೊರೇಟ್ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಆಫ್ ಪೀಪಲ್ಸ್ ಲೈಫ್, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಈಗ ಏನು ಹೇಳ್ತೀವಿ, ಚೇಂಜಸ್ ರ್ಯಾಪಿಡ್ ಆದಾಗ, ಎನಿ ರ್ಯಾಪಿಡ್ ಚೇಂಜಸ್ ಈಸ್ ಸಮಥಿಂಗ್ ವಿಚ್ ಕಾಸಸ್, ಏನು ಹೇಳ್ತಾರೆ, ಬದಲಾವಣೆ ಯಾವಾಗ್ಲೂ ಎರಡೂ ಆಗ್ಬೋದು. ಖುಷಿನೂ ಆಗ್ಬೋದು, ಆ್ಯಂಗ್ಸೈಟಿ ಅಥವಾ ಅನ್ಸರ್ಟನಿಟಿನೂ ಆಗ್ಬೋದು. ಸೊ ಎನಿ ಚೇಂಜ್ ಈಸ್ ಆಲ್ವೇಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳಿ. ಸೊ ಎನಿಥಿಂಗ್ ವಿಚ್ ಇಸ್ ದೇರ್ ಡಿಫ್ರೆಂಟ್ ಆರ್ ಅನ್ಸರ್ಟನ್ ಈಸ್ ಆ್ಯಂಗ್ಸೈಟಿ ಪ್ರೊವೋಕಿಂಗ್. ಸೊ ವೈ ಸ್ಟ್ರೆಸ್ ಈಸ್ ಮೋರ್ ಇನ್ ಕಾರ್ಪೊರೇಟ್ ಅಂತಂದರೆ, ಎವ್ರಿ ಒನ್ ಆರ್ ಬಿಹೈಂಡ್ ದ ರೇಸ್. ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ದೇರ್ ಆರ್ ಲೆಸ್ ಸ್ಪಾಟ್ಸ್ ಆ್ಯಂಡ್ ಮೋರ್ ಪೀಪಲ್. ಆ್ಯಂಡ್ ಸ್ಪಾಟ್ಸ್ ಡಸಂಟ್ ಮೀನ್ ಓನ್ಲಿ ಜಾಬ್. ಲೆಸ್ ಸ್ಪಾಟ್ಸ್ ಫಾರ್ ಅ ಪರ್ಟಿಕ್ಯುಲರ್ ಪ್ರೊಫೈಲ್ ಅಂತ ಹೇಳ್ಬೋದು, ಅಥವಾ ಈವನ್ ಇನ್ ಪರ್ಸ್ನಲ್ ಮೈಲ್ಸ್ಟೋನ್ಸ್ಗೆ ಲೆಸ್ ಸ್ಪಾಟ್ಸ್, ವೆದರ್ ಇಟ್ಸ್ ಓನಿಂಗ್ ಅ ಕಾರ್, ಹ್ಯಾವಿಂಗ್ ಅ ಫ್ಯಾಮಿಲಿ, ಸೆಂಡಿಂಗ್ ಟು ಅ ಪರ್ಟಿಕ್ಯುಲರ್ ಸ್ಕೂಲ್, ಸೆಂಡಿಂಗ್ ಕಿಡ್ಸ್ ಟು ಅ ಪರ್ಟಿಕ್ಯುಲರ್ ಸ್ಕೂಲ್, ಆರ್ ಓನಿಂಗ್ ಅ ಹೌಸ್. ದೀಸ್ ಆರ್ ಆಲ್ ದ ಪರ್ಸ್ನಲ್ ಮೈಲ್ಸ್ಟೋನ್ಸ್. ಪ್ರೊಫೆಷ್ನಲ್ ಮೈಲ್ಸ್ಟೋನ್ಸಲ್ಲಿ ಈ ಪರ್ಟಿಕ್ಯುಲರ್ ಆ್ಯನ್ಯುವಲ್ ಇನ್ಕಮ್ ರೀಚ್ ಆಗಬೇಕು, ಅಥವಾ ಈ ಪರ್ಟಿಕ್ಯುಲರ್ ಪ್ರೊಫೈಲ್, ಜಾಬ್ ಪ್ರೊಫೈಲ್ ರೀಚ್ ಆಗಬೇಕು ಅನ್ನೋದು ಒಂದು ಏನಿರುತ್ತೆ. ವಿ ವಾಂಟ್ ಟು ಅಚೀವ್ ಮೋರ್ ಇನ್ ಲೆಸ್ ಟೈಮ್. ಈಗ ಕಂಪೇರ್ಡ್ ಟು ನಮ್ಮ ಇದು ಪೇರೆಂಟ್ಸ್ ಜನ್ರೇಷನ್ ನೋಡಿದ್ರೆ, ಆ್ಯಟ್ 20-30 ವಾಟ್ ದೇ ಹ್ಯಾವ್ ಅಚೀವ್ಡ್, ವಿ ವಾಂಟ್ ಟು ಅಚೀವ್ ಇಟ್ at 20 only. And what they have achieved in 50, we want to achieve at 30 or 40. So we are not comparing with the previous generation. Nam peers jothe compare ಮಾಡ್ತಾ ಇದ್ದೀವಿ. Everyone is very fast. Okay, that is one of the reason. Annual mental health checkup, the concept is good, but it cannot be replicated similar to physical mental health checkup. Okay. Because for 2 reasons. ಒಂದು ಅಂದರೆ, ಈಗ ನೀವು ಮೆಂಟಲ್ ಹೆಲ್ತ್ ಚೆಕಪ್ ನಿಮ್ದು ಏನು ಸ್ಕ್ಯಾನ್, ಬ್ಲಡ್ ರಿಪೋರ್ಟಲ್ಲಿ ಕಾಣಿಸಲ್ಲ. None of the reports show any mental illness. You cannot diagnose mental illnesses with any kind of checkup. I mean, particularly ಈ ಥರ ಲ್ಯಾಬ್ ರಿಪೋರ್ಟ್ಸ್ ಆರ್ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ಮಾಡಲ್ಲ. ದ ಡಯಾಗ್ನೋಸಿಸ್ ಈಸ್ ಬೇಸ್ಡ್ ಆನ್ 2 ಸಿಸ್ಟಮ್ಸ್. ಒಂದು ICD ಕೋಡ್ ಅಂತ ಹೇಳ್ತೀವಿ ನಾವು, ಇಂಟರ್ನ್ಯಾಷನಲ್ ಕೋಡ್ ಆಫ್ ಡಿಸಾರ್ಡರ್ಸ್ ಅಂತ ಹೇಳಿ. ಇಟ್ಸ್ ಲೈಕ್ ಅ ಕೋಡ್ ವಿಚ್ ಹ್ಯಾಸ್, ಈಗ ಡಿಪ್ರೆಷನ್ ಅಂದರೆ ಏನು ಸರ್ಟನ್ ಸೆಟ್ ಆಫ್ ಕ್ರೈಟೀರಿಯಾ. ದಟ್ಸ್ ವೈ ಮೆಂಟಲ್ ಇಲ್ನೆಸ್ ಆರ್ ನಾಟ್ ಕಾಲ್ಡ್ ಡಿಸೀಸ್, ಇಟ್ಸ್ ಕಾಲ್ಡ್ ಡಿಸ್ಆರ್ಡರ್. ಡಿಸ್ಆರ್ಡರ್ ಅಂತಂದರೆ ಇಟ್ಸ್ ಅ ಸೆಟ್ ಆಫ್ ಸಿಮ್ಟಮ್ಸ್. ಈಗ ಒಂದು ಸಿಮ್ಟಮ್ಸಿಂದ ಒಂದು ಇಲ್ನೆಸ್ ಅಂತ ಹೇಳೋಕ್ಕಾಗಲ್ಲ ಮೆಂಟಲ್ ಇಲ್ನೆಸ್ಸಲ್ಲಿ. ದೇರ್ ಆರ್ ಸರ್ಟನ್ ಸೆಟ್ ಆಫ್ ಸಿಮ್ಟಮ್ಸ್ ಆ್ಯಂಡ್ ಫಾರ್ ಸರ್ಟನ್ ಸೆಟ್ ಆಫ್ ಪೀರಿಯಡ್. ಲೈಕ್ ಫಾರ್ ಎಕ್ಸಾಂಪಲ್, ಡಿಪ್ರೆಷನ್ ಇಸ್ ವೆರಿ ಕಾಮನ್, ಸೊ ಐ ಆಮ್ ಟೇಕಿಂಗ್ ದಟ್ ಎಕ್ಸಾಂಪಲ್. ಖಿನ್ನತೆ ಅಂತ ಹೇಳ್ತೀವಿ ಡಿಪ್ರೆಷನ್ಗೆ. ಸೊ ಡಿಪ್ರೆಷನ್ಗೆ ಬೇಜಾರಿದ್ದವ್ರಿಗೆಲ್ಲ ಡಿಪ್ರೆಷನ್ ಅಂತ ಹೇಳೋಕ್ಕಾಗಲ್ಲ. ಬೇಜಾರು ಅನ್ನೋದು ಒಂದು ಸಾಮಾನ್ಯ ಭಾವನೆ ಅಂತ ಹೇಳ್ಬೋದು. ಸೊ ಬೇಜಾರು ಪರ್ಸಿಸ್ಟೆಂಟ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ಲಿ ಫಾರ್ ಅ ಪೀರಿಯಡ್ ಆಫ್ 1 month ಎಟ್ ಲೀಸ್ಟ್. ಇಫ್ ದೇರ್ ಇಸ್ ಪರ್ಸಿಸ್ಟೆಂಟ್ ಲೋ ಮೂಡ್, ಅದ್ರ ಜೊತೆಗೆ ಲೋ ಎನರ್ಜಿ ಲೆವೆಲ್ಸ್ ಅಥವಾ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಮತ್ತು ನಾಟ್ ಇಂಟ್ರೆಸ್ಟೆಡ್, ಲ್ಯಾಕ್ ಆಫ್ ಅಟೆನ್ಷನ್, ಅಥವಾ ಏನು ಮಾಡೋಕ್ಕೂ ಇಷ್ಟ ಇಲ್ಲ. ಮುಂಚೆ ಏನು ಖುಷಿಯಾಗಿ ಕೆಲಸ ಮಾಡ್ತಾಯಿದ್ರು, ಈಗ ಅದನ್ನು ಮಾಡಿದ್ರೂ ಖುಷಿ ಆಗ್ತಾಯಿಲ್ಲ. ಸೋಷಲೈಸೇಷನ್, ಬೇರೆಯವ್ರ ಜೊತೆ ಬೆರೆಯೋದು ಎಲ್ಲ ಕಮ್ಮಿ ಆಗುತ್ತೆ. ಸೊ ದೇರ್ ಆರ್ ಸರ್ಟನ್ ಸೆಟ್ ಆಫ್ ಸಿಮ್ಟಮ್ಸ್. ಇನ್ ದ್ಯಾಟ್ ಆಲ್ಸೋ ಇಷ್ಟು ಪರ್ಟಿಕ್ಯುಲರ್ ಸಿಮ್ಟಮ್ಸ್ ಇದ್ದರೆ ದೆನ್ ವಿ ಡಯಾಗ್ನೋಸ್ ಆಸ್ ಕ್ಲಿನಿಕಲ್ ಡಿಪ್ರೆಷನ್. ಸೊ ಹೆಂಗೆ ಬರುತ್ತೆ ಈ ಸಿಮ್ಟಮ್ಸ್, ಹೆಂಗೆ ಗೊತ್ತಾಗುತ್ತೆ? ಇಟ್ಸ್ ಓನ್ಲಿ ಥ್ರೂ ಇಂಟರ್ವ್ಯೂ. ಸೊ ಡಯಾಗ್ನೋಸಿಸ್ ಇನ್ ಸೈಕ್ಯಾಟ್ರಿ ಇಸ್ ಓನ್ಲಿ ಥ್ರೂ ಇಂಟರ್ವ್ಯೂ.
ಓಕೆ ಸಮ್ಟೈಮ್ಸ್ ಯು ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ಟು ಸೈಕ್ಯಾಟ್ರಿಕ್ ಅಸೆಸ್ಮೆಂಟ್ಸ್ ಅಂತ ಹೇಳ್ಬೋದು. ದೇ ಆರ್ ಸಮಥಿಂಗ್ ಕಾಲ್ಡ್ ಆಸ್ ರೇಟಿಂಗ್ ಸ್ಕೇಲ್ಸ್ ಅಂತ ಹೇಳ್ತೀವಿ. ಡಿಪ್ರೆಷನ್ ರೇಟಿಂಗ್ ಸ್ಕೇಲ್, ಆ್ಯಂಗ್ಸೈಟಿ ರೇಟಿಂಗ್ ಸ್ಕೇಲ್. ಸೊ ಅದು ಕ್ವೆಶ್ಚನಿಯರ್ ಕೇಳಿಬಿಟ್ಟು ಇದೇನಾ ಅಂತ ನೋಡಿಕೊಂಡು ಇಷ್ಟು ಪಾಯಿಂಟ್ಸ್ಗಿಂತ ಜಾಸ್ತಿ ಬಂತಂದರೆ ಆ ರೇಟಿಂಗ್ ಸ್ಕೇಲ್, ಲೈಕ್ ಫಾರ್ ಎಕ್ಸಾಂಪಲ್ ಅ ಟೋಟಲ್ ಸ್ಕೋರ್ ಇಸ್ ಆಫ್ 30, 20 and above is considered as depression or mild moderate symptom. But those are also only tentative. It's primarily interview and the psychiatrist or the mental health professional judgment, both from patient and most importantly the family member also. ಯಾಕಂದರೆ ಕೆಲವೊಂದು ಸತಿ ಪೇಷಂಟ್ ಕ್ಯಾನ್ ಹೆಸಿಟೇಟ್ ಆರ್ ಹೇಳೋಕ್ಕಾಗಲ್ಲ, ಆರ್ ಅವ್ರ ಬಿಹೇವಿಯರ್ನ ಪಕ್ಕದವ್ರು ಅವ್ರ ಜೊತೆ ಇರೋರು ನೋಡಿ ಅಬ್ಸರ್ವ್ ಮಾಡಿ ಹೇಳ್ತಾರಲ್ಲ. ಸೊ ವಿ ಟೇಕ್ ಬೋತ್ ಇನ್ಫಾರ್ಮೆಂಟ್ ಅಂತ ಹೇಳ್ತೀವಿ, ಇನ್ಫಾರ್ಮೆಂಟ್ ಅಕೌಂಟ್ ಆ್ಯಂಡ್ ಪೇಷಂಟ್ಸ್ ಅಕೌಂಟ್. ಸೊ ಬೋತ್ ಆರ್ ಕೊರಾಬರೇಟಿವ್ ಅಂದರೆ ಪೇಷಂಟ್ ಹೇಳೋದನ್ನು ಸಮ್ಟೈಮ್ಸ್ ಐ ಮೀನ್ ಇಟ್ಸ್ ಟೂ ಮಚ್ ಫಾರ್ ನೌ, ಬಟ್ ಸಮ್ಟೈಮ್ಸ್ ಪೇಷಂಟ್ ಕ್ಯಾನ್ ಹೈಡ್ ಆರ್ ಟೆಲ್ ಎಕ್ಸೆಸಿವ್ಲಿ. ಇದರ್ ವೇ ಎಕ್ಸ್ಟ್ರೀಮ್ಸ್ ಆಗ್ಬೋದು. ಅದನ್ನು ನಾವು ಕೊರಾಬರೇಟ್ ಮಾಡ್ತೀವಿ ಇನ್ಫಾರ್ಮೆಂಟ್ ಜೊತೆ. ಅಂದರೆ ಬೇಕು ಅಂತ ನಾನೇ ಎಡಿಷ್ನಲ್ ಆಗಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳ್ತಾರೆ. ಅಂದರೆ ಮೇ ಬಿ ಐ ಆಮ್ ಅಟ್ ದಿ ರೇಟ್ ಆಫ್ ಲೆಟ್ಸ್ ಸೇ 5 ಇದ್ರೆ, ಬಟ್ ಅದು ನಾನು ಹೇಳ್ಕೊಳ್ಳುವಾಗ ನಾನು 10 ಅಂತ ಹೇಳ್ಕೊಳ್ಳೋದು. ಕರೆಕ್ಟ್. ಸೊ ಅದು ಆಬ್ಜೆಕ್ಟಿವ್ ಅಕೌಂಟ್ ಸಿಗೋಕ್ಕೆ ಅಥವಾ ಜೊತೆ ಇರೋರಿಗೆ ಕೊರಾಬರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಬೆಟರ್ ಹ್ಯಾಂಗ್ ಆಫ್ ಡಯಾಗ್ನೋಸಿಸ್ ಅಂತ ಹೇಳ್ಬೋದು. ಈ ಡಿಫ್ರೆನ್ಸಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಆಂಗ್ಸೈಟಿ, ಡಿಪ್ರೆಷನ್ ಈಸ್ ಈಗ ಫಸ್ಟ್ ಆಫ್ ಆಲ್ ನಾವು ಚಿಕ್ಕವರಿದ್ದಂಥ ವರ್ಡ್ಸ್ ನಮ್ಗೆ ಗೊತ್ತಿದ್ದಿಲ್ಲ, ಸಿಂಪಲ್ ಥಿಂಗ್. ಈ ಕಾರ್ಪೊರೇಟ್ ವರ್ಡ್ ಎಲ್ಲ ಬಂದಮೇಲೆ ನಾವು ಇಟ್ ಈಸ್ ಮೋರ್ ಎವಿಡೆಂಟ್, ಪ್ರತಿಯೊಬ್ಬರು ಅದ್ರ ಬಗ್ಗೆ ಮಾತಾಡ್ತಾರೆ. ಆಂಗ್ಸೈಟಿ ಇದೆ, ನನಗೆ ಡಿಪ್ರೆಷನ್ ಇದೆ ಅಂತೇಳಿ. ಇನ್ನೊಂದು ಸ್ವಲ್ಪ ಜನ ಸೋಷಿಯಲ್ ಆಂಗ್ಸೈಟಿ ಅಂತ ಏನೊಂದು ಹೇಳ್ತಾರೆ, ರೈಟ್, ದೋಸ್ ಥಿಂಗ್ಸ್. ಬಟ್ ಅಗೇನ್ ನನಗೆ ಆಂಗ್ಸೈಟಿ ಫಸ್ಟ್ ಆಫ್ ಆಲ್ ಡಿಫರೆನ್ಸ್ ಏನು ಎರಡರ ಮಧ್ಯ ಏನು ಸ್ಲೈಟ್ ಡಿಫರೆನ್ಸ್ ಇದೆಯಾ, ಜಾಸ್ತಿ ಡಿಫರೆನ್ಸ್ ಇದೆಯಾ? ಆ್ಯಂಡ್ ಈಗ ನನಗೆ ಆಂಗ್ಸೈಟಿ ಇದೆ ಅಂತ ನಾನು ಹೇಳ್ಕೊಳ್ಬೇಕು ಅಂದರೆ ನಾನು ಏನು ಸಿಮ್ಟಮ್ಸ್ ಬೇಸಿಕ್, ಆಬ್ವಿಯಸ್ಲಿ ಜಾಸ್ತಿ ಸಿಮ್ಟಮ್ಸ್ ಇರುತ್ತೆ ಪ್ರತಿಯೊಂದು ಇದಕ್ಕೆ ಡಿಸಾರ್ಡರಿಗೆ. ಬಟ್ ಅಟ್ಲೀಸ್ಟ್ ಫಾರ್ ಲೆಟ್ಸ್ ಆಂಗ್ಸೈಟಿ ನನಗಿದೆ ಅಂತ ನಾನು ಹೇಳ್ಕೊಳ್ಬೇಕು, ಆರ್ ಇಫ್ ಐ ಹ್ಯಾವ್ ಟು ಕನ್ಸಲ್ಟ್ ಸೈಕ್ಯಾಟ್ರಿಸ್ಟ್, ಏನು ವೆರಿ ಮಿನಿಮಲ್ ಸಿಮ್ಟಮ್ಸ್ ನಾನು ಏನು ಇರಬೇಕು, ಸೊ ದ್ಯಾಟ್ ಐ ಕ್ಯಾನ್ ಗೋ ಆ್ಯಂಡ್ ಕನ್ಸಲ್ಟ್ ಸೈಕ್ಯಾಟ್ರಿಸ್ಟ್. ಓಕೆ, ಫಸ್ಟ್ಲಿ ವೆನ್ ಎವರ್ ಯು ಫೀಲ್ ದೆರ್ ಇಸ್ ಅ ನೀಡ್, ಏನೋ ಒಂದು ಅನ್ನಿಸ್ತು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಥವಾ ಯಾವುದೋ ಜಾಸ್ತಿ ಆಗ್ತಾಯಿದೆ, ಯಾವುದೋ ಅಂದರೆ ಒಂದು ಅಳು ಇರ್ಬೋದು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಹೋಗೋ ಗಾಬರಿ ಜಾಸ್ತಿ ಆಗಿದೆ, ಏನು ತೊಂದರೆ ಇಲ್ಲ, ಒಂದು ಸತಿ ಹೋಗಿ ಮಾತಾಡ್ಬರೋಕ್ಕೆ ಇದರ್ ಸೈಕಾಲಜಿಸ್ಟ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು. ತುಂಬ ಜಾಸ್ತಿ ಆಗಬೇಕು ಆವಾಗಲೇ ಹೋಗಬೇಕು ಅನ್ನೋ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ. ದಟ್ ಈಸ್ ವೇರ್ ಯುವರ್ ಪ್ರೀವಿಯಸ್ ಕ್ವೆಶನ್ ಕಮ್ಸ್. ಸೊ ನೌ ವಿ ಆರ್ ನಾಟ್ ವರ್ಕಿಂಗ್ ಓನ್ಲಿ ಟು ರೆಡ್ಯೂಸ್ ಡಿಸಾರ್ಡರ್ಸ್, ನಾವೇನು ಮೆಂಟಲ್ ಹೆಲ್ತ್ ವೆಲ್ ಬೀಯಿಂಗಿಗೂ ವರ್ಕ್ ಮಾಡ್ತಿದ್ದೀವಿ. ಸೊ ವಿ ವಾಂಟ್ ಟು ಪ್ರಮೋಟ್ ಪಾಸಿಟಿವ್ ಮೆಂಟಲ್ ಹೆಲ್ತ್ ವೆಲ್ ಬೀಯಿಂಗ್. ಸೊ ಈಗ ಏನೋ ಆಗಿಲ್ಲ, ಡಿಪ್ರೆಷನ್ ಆಗಿಲ್ಲ ಅಂತಂದರೆ ಆ ಮನುಷ್ಯ ಫುಲ್ ಪಾಸಿಟಿವ್ ಮೆಂಟಲ್ ಹೆಲ್ತ್ ಇದ್ದಾನೆ ಅಥವಾ ನಾರ್ಮಲ್ ಇದ್ದಾನೆ ಅಂತ ಅಲ್ಲ. ಸೊ ದೇ ಸಮಥಿಂಗ್ ಕಾಲ್ಡ್ ಇನ್ ಬಿಟ್ವೀನ್ ಆಲ್ಸೋ. ಸೊ ಪಾಸಿಟಿವ್ ಮೆಂಟಲ್ ಹೆಲ್ತ್ ಇಟ್ಸ್ ಅ ಕಾನ್ಸ್ಟೆಂಟ್ ಪ್ರಾಸೆಸ್. ನಾವು ಮಾತಾಡಿಕೊಂಡು ನಾವು ಮಾಡಿಕೊಂಡು ಪಾಸಿಟಿವ್ ಆಗಿ ಇರೋಕ್ಕೆ ಅಥವಾ ಮೆಂಟಲ್ ಹೆಲ್ತ್ ಚೆಕ್ ಮಾಡಿಕೊಂಡು ಅದಕ್ಕೆ ಸ್ಟೆಪ್ಸ್ ತೊಗೊಂಡಾಗೆ ಪಾಸಿಟಿವ್ ಮೆಂಟಲ್ ಹೆಲ್ತ್ ಆಗುತ್ತೆ. ಆಟೋಮ್ಯಾಟಿಕಲಿ ಇಟ್ ಡಸಂಟ್ ಹ್ಯಾಪನ್. ಇಟ್ ಇಸ್ ಸಿಮಿಲರ್ ಟು ಫಿಸಿಕಲ್ ಫಿಟ್ನೆಸ್. ನೋ ಇಲ್ನೆಸ್ ಡಸಂಟ್ ಮೀನ್ ಯು ಆರ್ ಫಿಸಿಕಲಿ ಫಿಟ್. ಫಿಸಿಕಲ್ ಫಿಟ್ನೆಸ್ಸಿಗೂ ನಾವು ಲೈಫ್ ಸ್ಟೈಲಲ್ಲಿ ವಾಕಿಂಗು ಇಲ್ಲ ಅಂದರೆ ಡಯಟ್ ಚೇಂಜಸ್ ಮಾಡಿದಾಗೆ ಹೆಂಗೆ ಪಾಸಿಟಿವ್ ಫಿಸಿಕಲ್ ಹೆಲ್ತ್ ಬರುತ್ತೆ, ಸಿಮಿಲರ್ಲಿ ವಿ ಹ್ಯಾವ್ ಟು ಡೂ ಥಿಂಗ್ಸ್ ಫಾರ್ ಪಾಸಿಟಿವ್ ಮೆಂಟಲ್ ಹೆಲ್ತ್, ಲೈಕ್ ಅವಾಯ್ಡಿಂಗ್ ಸ್ಟ್ರೆಸ್. ನಾವು ಯಾವ ಜನದ ಜೊತೆ ಇಷ್ಟಪಡ್ತೀವಿ ಅಥವಾ ಪಾಸಿಟಿವ್ ಅನ್ಸುತ್ತೋ ಅವ್ರ ಜೊತೆ ಇರೋದು, ಆರ್ ಹೌ ಟು ಅವಾಯ್ಡ್ ಎನಿ ಟ್ರಿಗರ್ಸ್ ಫಾರ್ ಯೋರ್ ಆಂಗ್ಸೈಟಿ ಆರ್ ಯೋರ್ ನೆಗೆಟಿವ್ ಎಫೆಕ್ಟ್ಸ್, ಟ್ರಿಗರ್ಸ್ ಥಾಟ್ಸಿಗೆ ಅಂತ ಹೇಳಿ. ಸೊ ದಟ್ ಈಸ್ ವೈ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ನಾಟ್ ಜಸ್ಟ್ ಇಲ್ನೆಸ್ ಅವಾಯ್ಡ್ ಮಾಡೋಕ್ಕೆ, ಬಟ್ ಟು ಎನ್ಹ್ಯಾನ್ಸ್ ಪಾಸಿಟಿವ್ ಮೆಂಟಲ್ ಹೆಲ್ತ್. ಓಕೆ, ಸೊ ದಟ್ ಈಸ್ ಒನ್ ಪಾಯಿಂಟ್. ಸೊ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅನ್ನೋಕ್ಕಿಂತನೂ ಆರ್ ವಿ ಇನ್ ದ ಪಾಸಿಟಿವ್ ಮೆಂಟಲ್ ಹೆಲ್ತ್? ಸೊ ದ್ಯಾಟ್ ಹ್ಯಾಪನ್ಸ್ ಆ್ಯನ್ಯುವಲಿ. ಯು ಕ್ಯಾನ್ ಮೀಟ್ ಅ ಕೌನ್ಸಿಲರ್ ಆ್ಯಂಡ್ ಸಿ ದಟ್ ಓಕೆ ಹೌ ಥಿಂಗ್ಸ್ ಆರ್ ಗೋಯಿಂಗ್. Okay, in fact we would suggest once in 3 months, once in 6 months to meet your just native office ಅಲ್ಲಿ ಇರ್ಬೋದು. For colleges and schools we say school counselor and college counselor. So if you just talk to them, everything is going well and there are no red flags, and then no need to go to a specific professional. Okay. Then coming back to your question, what is depression, what is anxiety?
both are not same, but many a times both can coexist. That is why people get confused. ಎರಡು ಸಿಮ್ಟಮ್ಸ್ ಇರೋದು ಜಾಸ್ತಿ ಇರುತ್ತೆ. ಸೊ ಈಗ ಡಿಪ್ರೆಷನ್ ಬಗ್ಗೆ ನಾನು ಜಸ್ಟ್ ಮುಂಚೆ ಹೇಳಿದೆ ನಿಮಗೆ, ಬೇಜಾರಾಗೋದು, ಏನಕ್ಕೂ ಇಂಟ್ರೆಸ್ಟ್ ಬರಲ್ಲ, ಖಿನ್ನತೆ ಅಂತ ಹೇಳ್ತೀವಿ. ಸೊ ಅದೇ ಥರ ಆಂಗ್ಸೈಟಿ ಅಥವಾ ಏನು ಗಾಬರಿ ಕಾಯಿಲೆ ಅಂತ ಹೇಳ್ತೀವಿ. ಆಂಗ್ಸೈಟಿ ಈಸ್ ಆಲ್ಸೋ ಅ ನಾರ್ಮಲ್ ಇಮೋಷನ್. ಈ ಗಾಬರಿ ಆಗೋದು, ಖುಷಿ ಆಗೋದು, ಬೇಜಾರಾಗೋದು ಇವೆಲ್ಲ ನಾರ್ಮಲ್ ಭಾವನೆಗಳು. ಇದು ಒಂದು ಹಂತಕ್ಕಿಂತ ಜಾಸ್ತಿ ಆಯಿತು, ಸತತವಾಗಿ ಒಂದೇ ಇಮೋಷನ್ ಕನ್ಸಿಸ್ಟೆಂಟಾಗಿ ಆಯಿತು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ದಿನನಿತ್ಯ ಜೀವನಕ್ಕೆ ಎಫೆಕ್ಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ದೆನ್ ಇಟ್ ಬಿಕಮ್ಸ್ ಅ ಡಿಸಾರ್ಡರ್. ಸೊ ಆಂಗ್ಸೈಟಿಯಲ್ಲಿ ಏನೇನು ಲಕ್ಷಣಗಳು ಕಾಣಿಸ್ಬೋದು ಸಾಮಾನ್ಯವಾಗಿ? ಆಂಗ್ಸೈಟಿಯಲ್ಲಿ ನೀವು ಹೇಳ್ದಂಗೆ ಬೇರೆ ಬೇರೆ ಥರ ಆಂಗ್ಸೈಟಿಗಳಿದೆ, ಮತ್ತು ಅದರಲ್ಲಿ ನಾವು ಫೋಬಿಯಾಸ್ ಅಂತಲೂ ಹೇಳ್ತೀವಿ, ಸ್ಪೆಸಿಫಿಕ್ ಫೋಬಿಯಾಸ್ ಅಂತ. ಆಂಗ್ಸೈಟಿಯಲ್ಲಿ ಕಾಮನ್ ಸಿಮ್ಟಮ್ಸ್ ಏನಂತಂದರೆ, ಯಾವಾಗಲೂ ಯೋಚನೆ ಮಾಡ್ತಾನೇ ಇರ್ತೀನಿ ಮೇಡಮ್, ಒಂಥರ ಕೂತ್ಕೊಂಡ್ರು ರಿಲ್ಯಾಕ್ಸೇ ಮಾಡೋಕ್ಕಾಗಲ್ಲ, ನಾಳೆ ಏನು ಮಾಡೋದು, ಇದೇನಾಯಿತು, ಇದನ್ನು ಯೋಚನೆ ಮಾಡ್ತಿರ್ತೀನಿ, ಇಲ್ಲ ಹಿಂದೆ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾನೇ ಇರ್ತೀನಿ, ಒಂಥರ ಸುಸ್ತು ಅನಿಸುತ್ತೆ, ಯು ಫೀಲ್ ಟಯರ್ಡ್, ಓಕೆ, ಆ್ಯಂಡ್ ಯು ಫೀಲ್ ನಾಟ್ ಅಷ್ಟು ಜಾಸ್ತಿ ಕೆಲಸ ಮಾಡಿರಲ್ಲ, ಬಟ್ ಯು ಫೀಲ್ ಎಕ್ಸಾಸ್ಟೆಡ್ ಫಿಸಿಕಲಿ. ದೆನ್ ಸೆಕೆಂಡ್ ಕಾಮನ್ ಪ್ಯಾನಿಕ್ ಅಟ್ಯಾಕ್ ಅಂತ ಬರುತ್ತೆ. ಪ್ಯಾನಿಕ್ ಅಟ್ಯಾಕ್ ಸಿಮ್ಟಮ್ಸ್ ಏನೇನು? ಎದೆ ಬಡಿತ ಜೋರಾಗೋದು, ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ. ದೆನ್ ವಿ ಹ್ಯಾವ್ ಬ್ರೆತ್ಲೆಸ್ನೆಸ್, ಉಸಿರು ಮೇಲೆ ಕೆಳಗಿದೆ, ಆಕ್ಸಿಜನ್ ಲೆವೆಲ್ ನಾರ್ಮಲ್ ಇರುತ್ತೆ, ಏರ್ ನಾರ್ಮಲ್ ಇರುತ್ತೆ, ದೇ ವಿಲ್ ಫೀಲ್ ಲ್ಯಾಕ್ ಆಫ್ ಆಕ್ಸಿಜನ್ ಆ್ಯಂಡ್ ದೇ ವಿಲ್ ಫೀಲ್ ಬ್ರೆತ್ಲೆಸ್. ಅದ್ರ ಜೊತೆಗೆ ಕೈಕಾಲು ನಡ್ಕ ಬರುತ್ತೆ. ಅದ್ರ ಜೊತೆಗೆ ಏನು ಬರುತ್ತೆ, ಕೆಲವೊಬ್ಬರಿಗೆ ಇನ್ನೇನು ಲೋಕ ಮುಗ್ದೇ ಹೋಗುತ್ತೋ ಏನೋ, ಫ್ರೀಸ್ ಆಗಿಬಿಡ್ತಾರೆ. ದೇ ಕಾಂಟ್ ಗೋ ಬಿಯಾಂಡ್ ಸರ್ಟನ್ ಪಾಯಿಂಟ್, ದೇ ಕಾಂಟ್ ಥಿಂಕ್, ಮೈಂಡ್ ಫ್ರೀಸ್ ಆಗಿಬಿಡುತ್ತೆ. ಸುತ್ತಮುತ್ತ ಇರೋರ ಜೊತೆ ಮಾತಾಡಿದ್ದು ಕೇಳಿಸ್ತಾ ಇರಲ್ಲ. ಸೊ ದೇರ್ ಆರ್ ಸರ್ಟನ್ ಸೆಟ್ ಆಫ್ ಸಿಮ್ಟಮ್ಸ್. ಕೆಲವೊಬ್ಬರಿಗೆ ಕೆಲವೊಂದು ಆಗುತ್ತೆ. ಒಬ್ಬೊಬ್ರಿಗೆ ಎದೆ ನೋವು ಆಗುತ್ತೆ, ಒಬ್ಬೊಬ್ರಿಗೆ ತಲೆ ಸುತ್ತು ಬಂದು ಬೀಳೋ ಥರ ಆಗಬಹುದು, ಕೆಲವೊಬ್ಬರಿಗೆ ವಾಮಿಟಿಂಗ್, ಲೂಸ್ ಮೋಷನ್ಸ್ ಕೂಡ ಆಗುತ್ತೆ ಆಂಗ್ಸೈಟಿಯಲ್ಲಿ. ಸೊ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿತ್ ಫಿಸಿಕಲ್ ಸಿಮ್ಟಮ್ಸ್ ಸಮ್ಟೈಮ್ಸ್ ಕಾನ್ಸ್ಟೆಂಟ್ಲಿ. ಈಗ ನೀವು ಯೋಚನೆ ಮಾಡಿರ್ಬೋದು, ನಿಮಗೆ ಸಿಂಪಲ್ ಎಕ್ಸಾಂಪಲ್ಸ್, ಎಕ್ಸಾಮ್ ಫಿಯರ್ ಇರ್ಬೋದು, ಇಲ್ಲ ಏನೋ ಒಂದು ಪ್ರೆಸೆಂಟೇಷನ್, ಆ ಟೈಮಲ್ಲಿ ಯು ಫೀಲ್ ಲೈಕ್ ಗೋಯಿಂಗ್ ಟು ವಾಶ್ರೂಮ್ ಮೋರ್, ಆರ್ ಯು ಫೀಲ್ ಸಮ್ಟೈಮ್ಸ್ ನಾಶಿಯಸ್. ಸೊ ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ದ ಫಿಸಿಕಲ್. ಮೈಂಡ್ ಆ್ಯಂಡ್ ಬಾಡಿ ಆರ್ ವೆರಿ ಮಚ್ ಕೋರಿಲೇಟೆಡ್. ಸೊ ಒಂದಿನ ನೀವು ತುಂಬ ಖುಷಿ ಇದ್ದಾಗ ಎಷ್ಟೊಂದು ಕೆಲಸ ಮಾಡಿದ್ರು ಅವತ್ತು ಸುಸ್ತು ಅನಿಸಲ್ಲ, ಬಟ್ ಸಮ್ ಡೇ ವೆನ್ ಯು ಆರ್ ಡಲ್, ಯು ಹ್ಯಾವ್ ನಾಟ್ ವರ್ಕ್ಡ್ ಎನಿಥಿಂಗ್, ಯು ಜಸ್ಟ್ ಫೀಲ್ ಒಂಥರ ಮೈಕೈ ಎಷ್ಟು ಸುಸ್ತಾಗಿದೆ, ನೋವಾಗಿದೆ ಅಂತ ಹೇಳಿ. ಸೊ ದೀಸ್ ಆರ್ ದಿ ಆಂಗ್ಸೈಟಿ ಸಿಮ್ಟಮ್ಸ್, ಕಾಮನ್ ಆಂಗ್ಸೈಟಿ ಸಿಮ್ಟಮ್ಸ್. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಂದರೆ, ಒಂದು ನಾನು ಈಗ ಸಿಮ್ಟಮ್ಸ್ ಹೆಚ್ಚು ಹೇಳಿದ್ದು ಜನರಲ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಸೊ ಈಗ ನಾಳೆ 10 ಗಂಟೆಗೆ ಹೋಗಬೇಕು ಎಲ್ಲೋ ಬಸ್ಗೆ ಅಂತಂದರೆ 8 ಗಂಟೆಗೆ ರೆಡಿಯಾಗಿ ಕೂತ್ಕೊಂಡ್ಬಿಡೋದು, ಅಥವಾ ಎಲ್ಲೋ ಟೆನ್ಷನ್ ಆಗೋದು, ಮಿಸ್ ಆಗಿಬಿಡತ್ತೆ ಅಂತ ಹೇಳಿ, ಆರ್ ವರ್ಸ್ಟ್ ಪಾಸಿಬಿಲಿಟಿ ಫಸ್ಟ್ ಥಾಟ್ ಬರುತ್ತೆ, ಲೈಕ್ ಬೀಯಿಂಗ್ ಎಕ್ಸ್ಟ್ರಾ ಕಾಷಿಯಸ್. ಎಸ್, it's a normal trait of the personality. Correct. That's why. So that's very, very important. Not everything is abnormal. ಪರ್ಸ್ನಾಲಿಟಿಯಲ್ಲಿ ಟ್ರೇಟ್ಸ್ ಇರುತ್ತೆ, ಆ್ಯಂಕ್ಷಿಯಸ್ ಪರ್ಸ್ನಾಲಿಟಿ ಟ್ರೇಟ್ಸ್ ಅಂತಲೂ ಹೇಳ್ತೀವಿ. ದಟ್ಸ್ ನಾರ್ಮಲ್. ಬಟ್ ವೆನ್ ಇಟ್ ಗೋಸ್ ಬಿಯಾಂಡ್ ಅ ಪಾಯಿಂಟ್ ಆ್ಯಂಡ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್, ಅದರಿಂದ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಎಫೆಕ್ಟ್ ಆಗ್ತಾ ಇದೆ, ನಮ್ಮ ಡಿಸಿಷನ್ ಮೇಕಿಂಗ್ ಅಫೆಕ್ಟ್ ಆಗ್ತಾ ಇದೆ, ದೆನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಸೊ ಅದು ಜನರಲ್ ಆ್ಯಂಗ್ಸೈಟಿ. ದೆನ್ ಸೋಷಲ್ ಆ್ಯಂಗ್ಸೈಟೀಸ್, ಹೊಸೊಬ್ಬರ ಜೊತೆ ಮಾತಾಡೋಕ್ಕೆ, ಆಪೋಸಿಟ್ ಜೆಂಡರ್ ಜೊತೆ ಮಾತಾಡೋಕ್ಕೆ, ತುಂಬ ಜನ ಇದ್ದ ಕಡೆ ಮಾತಾಡೋಕ್ಕೆ, ಪ್ರೆಸೆಂಟೇಷನ್, ಸ್ಟೇಜ್ ಫ್ರೈಟ್ ಅಂತ ಏನು ಹೇಳ್ತೀವಿ. ಸ್ಟೇಜ್ ಫ್ರೈಟ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಇಟ್. ಸೋಷಲ್ ಆ್ಯಂಗ್ಸೈಟಿ ಈಸ್ ಎವ್ರಿಥಿಂಗ್. ಹೊಸೊಬ್ರ ಜೊತೆ ಮಾತಾಡೋಕ್ಕೆ ಅವಾಗ ಏನು ಯೋಚನೆ ಬರುತ್ತೆ, ಅವ್ರು ನನ್ನ ಬಟ್ಟೆ ನೋಡಿ ಏನು ನಗ್ತಾರೋ ಏನೋ, ಅಥವಾ ಅವ್ರು ನಾನು ಮಾತಾಡೋ ಶೈಲಿ ಮೇಲೆ ಜಡ್ಜ್ ಮಾಡ್ತಾರೋ ಏನೋ, ನಾನು ಹೆಂಗೆ ನಗ್ತೀನಿ ಅದ್ರ ಮೇಲೆ ಜಡ್ಜ್. ವಾಟ್ ದೇ ಡೂ, ವಿ ಕಾಲ್ ಇಟ್ ಆಸ್ ಅವಾಯ್ಡೆನ್ಸ್ ಬಿಹೇವಿಯರ್ ಇನ್ ಆ್ಯಂಕ್ಷಿಯಸ್ ಪೀಪಲ್. ಬೇಡ ಬಿಡು, ನಾನು ಹೋಗೋದೇ ಇಲ್ಲ ಫ್ರೆಂಡ್ಸ್ ಕರೆದಿದ್ದ ಕಡೆ, ಆರ್ ಐ ಟ್ರೈ ಟು ಡೂ ಆಲ್ ದ ಬ್ಯಾಕ್ಗ್ರೌಂಡ್ ವರ್ಕ್, ಬಟ್ ಐ ಟೆಲ್ ಸಮನ್ ಎಲ್ಸ್ ಟು ಪ್ರೆಸೆಂಟ್ ದ ಪ್ರಾಜೆಕ್ಟ್ ಆರ್ ಪ್ರೆಸೆಂಟೇಷನ್ ಆರ್ ಸಮಥಿಂಗ್ ಲೈಕ್ ದಟ್. ತುಂಬಾ ಕಾನ್ಶಿಯಸ್ ಆಗ್ಬಿಡ್ತಾರೆ. ಎಸ್, ವಾಟ್ ವಿಲ್ ಹ್ಯಾಪನ್, ಕಾನ್ಸಿಕ್ವೆನ್ಸ್. ಎಸ್, ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಅಥವಾ ನಗಾಡ್ತಾರೆ, ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಬರುತ್ತೆ ಅದರ ಆ್ಯಸ್ ಅ ರಿಸಲ್ಟ್ ಆಫ್ ದಟ್ ಈಸ್ ಸೋಷಲ್ ಆ್ಯಂಗ್ಸೈಟಿ. ದ ಥರ್ಡ್ ಒನ್ ಇಸ್ ಫೋಬಿಯಾಸ್, ಸ್ಪೆಸಿಫಿಕ್ ಫೋಬಿಯಾಸ್ ಅಂತೀವಿ. ಫೋಬಿಯಾಸ್ ಅಬೌಟ್ ಆರ್ ಫಿಯರ್ ಅಬೌಟ್ ಲೈಕ್ ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ, ಕ್ಲೋಸ್ಡ್ ಸ್ಪೇಸಸ್. ಫಿಯರ್ ಆಫ್ ಹೈಟ್ಸ್ ಅಂತ ಹೇಳ್ತೀವಿ, ತುಂಬ ಎತ್ತರ ಕಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ. ದೆನ್ ದೇರ್ ಆರ್ ಆಲ್ಸೋ ಫಿಯರ್ ಆಫ್ ವೆರಿ ಓಪನ್ ಸ್ಪೇಸಸ್ ಆ್ಯಂಡ್ ಕ್ರೌಡೆಡ್, ಅಗೋರೋಫೋಬಿಯಾ ಅಂತ ಹೇಳ್ತೀವಿ. ಸೊ ಲೈಕ್ ದ್ಯಾಟ್ ದೇರ್ ಆರ್ ಲಾಟ್ ಆಫ್ ಲಿಸ್ಟ್ ಆಫ್ ಫೋಬಿಯಾಸ್, ಬಟ್ ದೀಸ್ ಆರ್ ಮೋಸ್ಟ್ ಕಾಮನ್ಲಿ anxiety disorders. So the thing is, depression and
ಆ್ಯಂಗ್ಸೈಟಿ ಕ್ಯಾನ್ ಕೋ ಎಕ್ಸಿಸ್ಟ್, ಎರಡೂ ಸಿಂಪ್ಟಮ್ಸ್ ಆಗಬಹುದು, ಬಟ್ ಯಾವಾಗಲೂ ಜೊತೆಗೆ ಆಗಬೇಕು ಅಂತ ಏನಿಲ್ಲ. ಸೊ ಎರಡೂ ಆಗಬಹುದು. ಓಕೆ, ನೀವು ಕೊಟ್ಟಿದ್ದ ಎಕ್ಸಾಂಪಲ್ಗೆ ದ ರೀಸನ್ ಐ ಲುಕ್ಡ್ ಎಟ್ ಹಿಮ್ ವಾಸ್, ನಾವು ಬೆಳಿಗ್ಗೆ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ, ಜನರಲ್ ಕ್ವೆಶನ್ ಔಟ್ ಆಫ್ ಕ್ಯೂರಿಯಾಸಿಟಿ. ಇವಾಗ ನಾವು ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡಬೇಕು ಅಂತ ಇರ್ತೀವಿ ಎಲ್ಲಾದರೂ, ಅಥವಾ ಏನೋ ಒಂದು ಕೆಲಸ ಇರುತ್ತೆ, ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ದ ಪ್ರೀವಿಯಸ್ ನೈಟ್ ಮಲ್ಗೋವಾಗ ನಿದ್ದೆ ಬರಲ್ಲ ಬೇಗ. ಎಸ್, ಐ ಡೋಂಟ್ ನೋ ಯಾಕೆ ವಿ ಲುಕ್ ಫಾರ್ವರ್ಡ್ ಟು ದಟ್ ಥಿಂಗ್ ಹ್ಯಾಪನಿಂಗು, ಅಥವಾ ಏನು ರೀಸನೋ ಗೊತ್ತಿಲ್ಲ. ಆ್ಯಂಡ್ ಇಟ್ ಹ್ಯಾಪನ್ಸ್ ವಿತ್ ಆಲ್ಮೋಸ್ಟ್ ಎವ್ರಿ ಒನ್, ಎಲ್ಲರಿಗೂ ಆಗುತ್ತೆ ಅದು, ಜನರಲಿ ಎಲ್ಲರೂ ಫೇಸ್ ಮಾಡಿರ್ತಾರೆ. ಏನಿರ್ಬೋದು ರೀಸನ್? ಎಸ್, ಆಸ್ ಐ ಸೆಡ್, ಬ್ರೇನ್ ಈಸ್, ಐ ಮೀನ್ ಮೈಂಡ್ ಈಸ್ ದಿ, ಏನು ಹೇಳ್ತಾರೆ, ಇಟ್ಸ್ ಆಬ್ಸ್ಟ್ರಾಕ್ಟ್ ಕನ್ಸ್ಟ್ರಕ್ಟ್. ಮೈಂಡ್ ಅನ್ನೋದು, ಬ್ರೇನ್ ಈಸ್ ಸ್ಟ್ರಕ್ಚರ್. ಓಕೆ, ಸೊ ಬ್ರೇನ್ ಡಾಕ್ಟರ್ ಅಂತ ಹೇಳಿದಾಗ ಯೂಶ್ವಲಿ ನ್ಯೂರಾಲಜಿಸ್ಟ್, ನ್ಯೂರೋ ಸರ್ಜನ್ ಅಂತ ಹೇಳ್ತೀವಿ. ಮೈಂಡ್ ಇಸ್ ಹೌ ದ ಬ್ರೇನ್ ವರ್ಕ್ಸ್. ಸೊ ವಿ ಕೆನಾಟ್ ಸಿ ದಟ್ ಆನ್ MRI. ಸೊ ಮೈಂಡ್ ಆ್ಯಂಡ್ ಬಾಡಿ ಆರ್ ರಿಲೇಟೆಡ್ ಅಂತ ಹೇಳ್ತೀವಿ. ಸೊ ನಿದ್ದೆ ಅನ್ನೋದು ಸ್ಟ್ರಕ್ಚರಲ್ಲಿನೂ ಎಸ್, ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪೀನಿಯಲ್ ಗ್ಲ್ಯಾಂಡ್ ಆ್ಯಂಡ್ ದೆರ್ ಇಸ್ ಸಮ್ ಹಾರ್ಮೋನ್ ಸೆಕ್ರೀಟೆಡ್, ಅದೆಲ್ಲ ಇದೆ, ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್. ಸೊ ಐ ವಿಲ್ ನಾಟ್ ಗೋ ಇನ್ ಟು ದಿ ಡೀಟೇಲ್ಸ್ ಆಫ್ ಇಟ್. ಸೊ ಬಾಡಿ ಒಳಗಡೆನೆ ಒಂದು ಕ್ಲಾಕ್, ಬಯೋಲಾಜಿಕಲ್ ಕ್ಲಾಕ್ ಅಂತ ಇದೆ. ಸೊ ದ್ಯಾಟ್ ಡಿಸೈಡ್ಸ್ ವೆನ್ ಯು ವೇಕ್ ಅಪ್, ವೆನ್ ಯು ಸ್ಲೀಪ್. But that is only 50% of it. There are external factors like natural light, like your daily routine, that also decides, and also your stimulus, kannu ಏನಿರುತ್ತೆ, that stimulus also decides that hormone and sleep factors. ಸೊ ಥಿಂಕಿಂಗ್ ಏನಿರುತ್ತೆ, ಈಗ ನಾವು ನಿದ್ದೆ ಹೋಗಬೇಕು ಅಂದರೆ ಸರ್ಟನ್ ಸೆಟ್ ಆಫ್ ಥಿಂಗ್ಸ್ ಶುಡ್ ಹ್ಯಾಪನ್. ಬ್ರೈನ್ ಶುಡ್ ಬಿಕಮ್ ಸ್ಲೋ. ಬ್ರೈನ್ ಆ್ಯಕ್ಟಿವಿಟೀಸ್ ನಾವು EEG ಹಾಕಿ ನೋಡಿದಾಗೂ ಇಟ್ ಬಿಕಮ್ಸ್ ಸ್ಲೋ. ಆ್ಯಂಡ್ ಇಟ್ಸ್ ಅ ಪ್ರಾಸೆಸ್, ನಾಟ್ ಲೈಕ್ ಸ್ವಿಚ್ ಆನ್ ಆ್ಯಂಡ್ ಆಫ್. ಕಣ್ಣು ಮುಚ್ಕೊಂಡ ತಕ್ಷಣ ನಿದ್ದೆ ಬರಲ್ಲ. ಸೊ ಇಟ್ ಶುಡ್ ಬಿ ವೆರಿ ಸ್ಲೋ. ಥಿಂಕಿಂಗ್ ಪ್ರಾಸೆಸ್ ಸ್ಲೋ ಆಗಬೇಕು, ವರಿ ಸ್ಲೋ. ದಟ್ಸ್ ವೈ ವಿ ಸಜೆಸ್ಟ್ ಸಮಥಿಂಗ್ ಕಾಲ್ಡ್ ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೋ ಐ ಆಮ್ ನಾಟ್ ಆಸ್ಕ್ ಡೈರೆಕ್ಟ್ಲಿ, ದಿಸ್ ಇಸ್ ವೆರಿ ಮಚ್ ರಿಲೇಟೆಡ್. ಸ್ಲೀಪ್ ಹೈಜೀನ್ ಸ್ಟೆಪ್ಸ್ ಅಂತ ಹೇಳ್ತೀವಿ ನಾವು. ಒಂದೇ ಟೈಮಿಗೆ ಮಲ್ಗೋದು, ಒಂದೇ ಟೈಮ್ಗೆ ಎದ್ದೇಳೋದು, ಯೂಶ್ವಲಿ ಹಾಫ್ ಆನ್ ಅವರ್ ಹಿಯರ್ ಆ್ಯಂಡ್ ದೇರ್, ಓಕೆ, ಅದು ಮಾಡಬೇಕು. ಅವಾಯ್ಡ್ ಎನಿ ಕೈಂಡ್ ಆಫ್ ಸ್ಕ್ರೀನ್ಸ್ ಅಟ್ಲೀಸ್ಟ್ 45 minutes ಬಿಫೋರ್ ಸ್ಲೀಪ್. any kind of screens, because that will again stimulate the brain activity. So brain activity stimulate ಆದಾಗ ನಿದ್ದೆ ಬರಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಈಗ ನಿಮಗೆ ಏನೋ ಒಂದು 9 o'clock 10 o'clock ಎಕ್ಸಾಂಪಲ್ ನಿದ್ದೆ ಬಂದಿರುತ್ತೆ, ನೀವು ಯಾವುದೋ ಒಂದು ಕೆಲಸ ಇತ್ತು ಅಂತ ಆವಾಗ ನಿದ್ದೆ ಮಾಡಲ್ಲ. ದೆನ್ ಲೇಟರ್ ಆನ್ ಯು ಟ್ರೈ ಟು ಸ್ಲೀಪ್, ಯು ವಿಲ್ ನಾಟ್ ಗೆಟ್ ಸ್ಲೀಪ್ ಬಿಕಾಸ್ ಯುವರ್ ಬ್ರೈನ್ ಇಸ್ ಆ್ಯಕ್ಟಿವೇಟೆಡ್, ದಟ್ ಫೇಸ್ ಇಸ್ ಗಾನ್. ಆ್ಯಕ್ಟಿವೇಟೆಡ್ ಆಗಿದ್ದಕ್ಕೆ ಅದು ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ ದೀಸ್ ಸ್ಲೀಪ್ ಹೈಜೀನ್ techniques are important. Then we also say avoid coffee or any caffeinated drinks after evening 4 o'clock. ಅದನ್ನು ಆ್ಯಕ್ಟಿವ್. ಈವನ್ ಚಾಕ್ಲೇಟ್ಸ್ ಅಲ್ಲೆಲ್ಲ ಕೆಫೇನ್ ಇರುತ್ತೆ, ಕೋಲ್ಡ್ ಡ್ರಿಂಕ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಅವಾಯ್ಡ್ ದೀಸ್. ಆ್ಯಂಡ್ ದೇರ್ ಶುಡ್ ಬಿ ಅ ಫಿಕ್ಸ್ಡ್ ಪ್ಲೇಸ್ ಟು ಸ್ಲೀಪ್. ಆ ಬೆಡ್, ಈಗೆಲ್ಲ ನೋಡ್ತೀವಿ ಬೆಡ್ಡಲ್ಲೇ ಎಲ್ಲ ಕೆಲಸ ಮಾಡೋದು ಮತ್ತು ಬೆಡ್ಡಲ್ಲಿ ಮಲ್ಕೊಳ್ಳೋದು. ಬ್ರೈನ್ ಗೆಟ್ಸ್ ಟ್ಯೂನ್ಡ್. ಬೆಡ್ ಶುಡ್ ಬಿ ಈಕ್ವಲ್ ಟು ಸ್ಲೀಪಿಂಗ್ ಅಂತ ಹೇಳಿ ಆಗಬೇಕು. ಸೊ ದೇ ಶುಡ್ ಬಿ ಅ ಫಿಕ್ಸ್ಡ್ ಪ್ಲೇಸ್ ಟು ಸ್ಲೀಪ್. ದ ಲೈಟ್ ಶುಡ್ ಬಿ ಡಿಮ್. ಹಾಫ್ ಆನ್ ಅವರ್ ಬಿಫೋರ್ ಯು ಕ್ಯಾನ್ ರೀಡ್ ಸಮಥಿಂಗ್, ಲಿಸನ್ ಟು ಮ್ಯೂಸಿಕ್. ಸೊ ಬ್ರೈನ್ಗೆ ಸೈನ್ಸ್ ಕೊಡಬೇಕು ನಾವು. ಈಗ ಕಿಡ್ಸನ್ನು ಹೀಗೆ ಟ್ರೈನ್ ಮಾಡೋದು, ನಮ್ಮನ್ನು ನಾವು ಅಡಲ್ಟ್ಸ್ಗೂ ಇಟ್ ಅಪ್ಲೈಸ್ ದ ಸೇಮ್. ಬ್ರೈನಿಗೆ ಸೈನ್ಸ್ ಕೊಡಬೇಕು. ಓಕೆ, ಈಗ ನಾವು ಮಲ್ಗೋ ಟೈಮ್ ಆಗ್ತಾಯಿದೆ, ಬಟ್ ದಿಸ್ ಹ್ಯಾಸ್ ಆಲ್ ಬೀನ್ ಲಾಸ್ಟ್. ಮುಂಚೆ ಎಲ್ಲ ನಾವು ಇದನ್ನು ಮಾಡ್ತಾಯಿದ್ವಿ. ನಾವು ಚಿಕ್ಕವರಿದ್ದಾಗನೋ ಕತೆ ಹೇಳೋದು, ಇಲ್ಲ ಅಂತಂದರೆ ಏನಾದರೂ ಓದೋದು, ಇಲ್ಲಾಂದರೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಮಲ್ಗೋದು. ಬಟ್ ಲೈಟ್ಸ್ ವುಡ್ ಬಿ ಆಫ್, ಸೇಯಿಂಗ್ ದಟ್ ವಿ ಆರ್ ಗಿವಿಂಗ್ ಸಿಗ್ನಲ್, ಓಕೆ ವಿ ಆರ್ ಅಬೌಟ್ ಟು ಸ್ಲೀಪ್ ಅಂತ ಹೇಳಿ. ಸೊ ನಾವು ವಾಟ್ ಇಟ್ ಹ್ಯಾಪನ್ಸ್, ಓಕೆ ವಿ ಆರ್ ವರ್ಕಿಂಗ್, ಟಕ್ ಅಂತ ಕ್ಲೋಸ್ ಮಾಡಿ ಮಲ್ಕೋ ಅಂತಂದರೆ ಆಗಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ದೆನ್ ವಿ ಗೆಟ್ ಆ್ಯಂಕ್ಷಿಯಸ್, ಅಯ್ಯೋ ನಿದ್ದೆ ಬರ್ತಿಲ್ಲ ಅಂತ ಹೇಳಿ. ದ್ಯಾಟ್ಸ್ ಒನ್ ಆಫ್ ದ ರೀಸನ್. ಈಗ ನೆಕ್ಸ್ಟ್ ಡೇ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಇನ್ ಎಕ್ಸಾಮ್ಸ್ ಆಲ್ಸೋ ದಿಸ್ ಹ್ಯಾಪನ್ಸ್. ನೆಕ್ಸ್ಟ್ ಡೇ ಬಗ್ಗೆ ಲೇಟ್ ಎದ್ಬಿಟ್ರೆ, ಇಲ್ಲ ಓದಿದ್ದೆಲ್ಲ ಮರ್ತೋಗ್ಬಿಟ್ರೆ, ಇಲ್ಲಾಂದರೆ ಬಸ್ ಏನಾದ್ರು ತೊಗೊಳ್ಬೇಕು, ಇಲ್ಲ ಫ್ಲೈಟ್ ಇತ್ತಂದರೆ ಅದು ಮಿಸ್ ಆಗಿಬಿಟ್ರೆ, ಇಲ್ಲ ಕ್ಯಾಬ್ ಸಿಗಲಿಲ್ಲ ಅಂದರೆ. ಸೊ ದೀಸ್ ಆರ್ ಆಲ್ ವೆನ್ ಯು ಆರ್ ಥಿಂಕಿಂಗ್, ಯುವರ್ ಬ್ರೈನ್ ಇಸ್ ಆ್ಯಕ್ಟಿವೇಟೆಡ್, ಯು ವೋಂಟ್ ಗೆಟ್ ಸ್ಲೀಪ್. So that's why we say that follow the sleep hygiene techniques, then definitely it will work for sleep, which is very, very, very important for all the things. Correct. ನೀವು ಹೇಳಿದ ಪ್ರಕಾರ there are two sides of it ಅಲ್ಲ. ಈಗ ಸ್ಲೀಪ್ ಹೈಜೀನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ಯುವರ್ ಫುಡ್ ಹ್ಯಾಬಿಟ್ಸ್, ನಿಮ್ಮದು ಡೈಲಿ ರೂಟೀನ್ ಏನಿದೆ ಅದು, ಆ್ಯಂಡ್ ಆಲ್ಸೋ ದ ಮೆಂಟಲ್ ಸೈಡ್ ಆಫ್ ಇಟ್. ಯು ಹ್ಯಾವ್ ಟು ಕಾಮ್ ಡೌನ್ ಯುವರ್ ಮೈಂಡ್. ಸೊ ದೆರ್ ಆರ್ ಮೆಂಟಲ್ ಹೆಲ್ತ್ ಅಂತ ಬಂದಾಗ ದೆರ್ ಆರ್ ಟೂ ಡಿಫ್ರೆಂಟ್ ಸೈಡ್ಸ್, ಫಿಸಿಕಲ್ ಸೈಡ್ ಆ್ಯಂಡ್ ಮೆಂಟಲ್ ಸೈಡ್. ದಟ್ಸ್ ವಾಟ್ ವಿ ಜನರಲಿ ಕಾಲ್ ಸೈಕ್ಯಾಟ್ರಿ ಆ್ಯಂಡ್ ಸೈಕಾಲಜಿ, ರೈಟ್?
ಜನರಲಿ ಜನಕ್ಕೆ ಅಷ್ಟು ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ. ಯಾವ ಮೊಮೆಂಟಿಗೆ ನಾನು ಸೈಕಾಲಜಿಸ್ಟ್ ಹತ್ರ ಹೋಗಬೇಕು, ಯಾವ ಮೊಮೆಂಟಿಗೆ ವಾಟ್ ಟೈಪ್ ಆಫ್ ಇಲ್ನೆಸ್ಗೆ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? Yes, I think till now also some people still call me psychologist. People don't have the knowledge. ಡಿಫ್ರೆನ್ಸ್ ಗೊತ್ತಿಲ್ಲ ಗೊತ್ತೇ ಇಲ್ಲ. ಈಗ ಸೈಕ್ಯಾಟ್ರಿಸ್ಟ್ ಅಂದರೆ ಯೂಶ್ವಲಿ ಡಾಕ್ಟರ್ MBBS ಮಾಡಿಬಿಟ್ಟು ಆಮೇಲೆ ಹೆಂಗೆ ಬೇರೆ ಸ್ಪೆಷಲೈಸೇಷನ್ ಮಾಡ್ತಾರೆ ಆ ಥರ ಮೈಂಡ್ ಬಗ್ಗೆ ಸ್ಪೆಷಲೈಸೇಷನ್ ಆರ್ ಮೆಂಟಲ್ ಇಲ್ನೆಸ್ ಬಗ್ಗೆ ಸ್ಪೆಷಲೈಸೇಷನ್ ಮಾಡೋದಕ್ಕೆ ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತಾರೆ. ದೇ ಆರ್ ಎಲಿಜಿಬಲ್ ಟು ಡೂ ಕೌನ್ಸಿಲಿಂಗ್, ಡಯಾಗ್ನೋಸಿಸ್ ಆ್ಯಂಡ್ ಗಿವ್ ಮೆಡಿಕೇಶನ್ಸ್. ಸೈಕಾಲಜಿಸ್ಟ್ ಹ್ಯಾಸ್ ಅಗೇನ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದರೆ MPhil ಸೈಕಾಲಜಿ ಮಾಡಿಬಿಟ್ಟು ಆಮೇಲೆ PhD ಎಲ್ಲ ಮಾಡ್ತಾರೆ. ದೇ ಆರ್ ಮೋರ್ ದೇ ಆರ್ ದ ಒನ್ ಹೂ ಆರ್ ಮೋರ್ ಪ್ರೊಫೆಷ್ನಲ್. ಬಟ್ ದೇರ್ ಇಸ್ ಅನದರ್ term which is also very unofficially or used left and right, that is counselor anta. Counselor does not have any, it's not a technical word. Therapy. It is just anyone who does counseling becomes counselor. So clinical psychologist means you should have a particular degree. They are able to assess people, tests ಎಲ್ಲ ಮಾಡೋದು, ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡೋದು ಅವರು. ಕೌನ್ಸ್ಲಿಂಗ್, ದೇರ್ ಆರ್ MA psychology, PA psychology. For example, there are many others. So it's not like they are less. I'm just saying what is what technicality. Correct. So our counselors, like for example, these counselors are there in schools. Counselors are also there in like ART center irbodu, or even TB centers irbodu. The counselors are there in that also, because basic counseling or ಈ ಥರ ರೂಲ್ಸ್ ಹಾಕಿರ್ತಾರೆ ಗೌರ್ಮೆಂಟ್, ಈ ಸೆಟಪ್ಗೆ ಕೌನ್ಸಿಲರ್ ಇರಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಈವನ್ ಕ್ಯಾನ್ಸರ್ ಸೆಂಟರ್ಸ್ ಹ್ಯಾವ್ ಕೌನ್ಸಿಲರ್, ಲೈಕ್ ಬೋತ್ ಫಾರ್ ಪೇಷಂಟ್ ಆಸ್ ವೆಲ್ ಆಸ್ ಫ್ಯಾಮಿಲಿ ಅಂತ ಹೇಳಿ. ಸೊ ದಿಸ್ ಈಸ್ ದ 3 different things. I mean basically 2, psychiatrist and psychologist. But in psychology there are 2 types of degrees. Like psychiatrist ಅಲ್ಲಂದರೆ ಎಲ್ಲರೂ MBBS ಮಾಡಿಬಿಟ್ಟು ಸ್ಪೆಷಲೈಸೇಷನ್ ಸೈಕ್ಯಾಟ್ರಿ ಮಾಡ್ತಾರೆ. ಬಟ್ ಇನ್ psychology there are people who are counselors who have done other degrees also. Then there are clinical psychologists who are usually through MPhil and PhD psychology. MPhil ಮಾಡಿದ ತಕ್ಷಣನೇ they will be clinical psychologist. Then they will also do doctorate degree, that is PhD, and they'll become consultant and all. There's something else, third one also called, which is there, I'm not sure everyone knows about it. It's called PSW, psychiatric social worker. So ಈವನ್ ಇನ್ ಫಿಸಿಕಲ್ ಇಲ್ನೆಸ್ಸಸ್ ದೇರ್ ಇಸ್ ಸೋಷಲ್ ವರ್ಕರ್. ನಮ್ಮ ಕಂಟ್ರಿಯಲ್ಲಿ ಅಷ್ಟು ಇನ್ನೂ ಕಾನ್ಸೆಪ್ಟ್ ಅಂದರೆ ಅಷ್ಟು ವೈಡಾಗಿಲ್ಲ. ಬಟ್ ಇನ್ ಅದರ್ ವೆಸ್ಟರ್ನ್ ಕಂಟ್ರೀಸ್ ಸೋಷಲ್ ವರ್ಕರ್ ಇಸ್ ಕಂಪಲ್ಸರಿ ಇನ್ ಆಲ್ ಹಾಸ್ಪಿಟಲ್ ಸೆಟಪ್ಸ್, ಆ್ಯಂಡ್ ಪರ್ಟಿಕ್ಯುಲರ್ ಏರಿಯಾಸ್ ಆರ್ ಅಫಿಲಿಯೇಟೆಡ್ ಟು ಪರ್ಟಿಕ್ಯುಲರ್ ಸೋಷಲ್ ವರ್ಕರ್. ಸೊ ಸಿಮಿಲರ್ಲಿ ಸೈಕ್ಯಾಟ್ರಿಯಲ್ಲಿ ಸೈಕ್ಯಾಟ್ರಿಕ್ ಸೋಷಲ್ ವರ್ಕರ್ ಅಂದರೆ ದೇ ಯೂಶ್ವಲಿ ಡೂ ದಿಸ್, ಏನಾದರೂ ಜಾಬ್ಸ್ ಅವ್ರಿಗೆ ಇದು ಹೆಲ್ಪ್ ಮಾಡೋದು, ಟು ಗೆಟ್ ದೆಮ್ ಜಾಬ್ಸ್, ಆರ್ ಟು ಡೂ ಫ್ಯಾಮಿಲಿ ಕೌನ್ಸಿಲಿಂಗ್. ಸೊ ಸಮಥಿಂಗ್ ರಿಲೇಟೆಡ್ ಟು ಸೋಷಲ್ ಇಶ್ಯೂಸ್ ಆರ್ ಹೌಸಿಂಗ್ ಆರ್ ವೇರ್ ದೇ ಸ್ಟೇ, ಆ್ಯಂಡ್ ದೇ ಆಲ್ಸೋ ಡೂ ಸರ್ವೇಸ್ ಆ್ಯಂಡ್ ಸ್ಟಫ್. ಸೊ ದೀಸ್ ಆರ್ ದ 3 things which are all of them we call mental health professionals. Correct. Even nursing staff who has done in mental health is also mental health. Anybody who is related to talking to patients, psychiatric patients, or in treatment of it is called mental health professional. ಈ ಮಲ್ಗೋಕ್ಕಿಂತ ಮುಂಚೆ ಬುಕ್ ಓದಬೇಕು ಅಂತ ಹೇಳಿದ್ರೆ, ಅಗೇನ್ ಬುಕ್ ಅಂತಂದರೆ ದೇರ್ ಆರ್ ಡಿಫ್ರೆಂಟ್ ಲೈಕ್ ಅಗೇನ್ ಕ್ಯಾಟಗರೀಸ್ ಆಫ್ ಜಾನರ್ಸ್ ಆಫ್ ಬುಕ್. ಲಿಟ್ರೇಚರ್ ಇರ್ಬೋದು, ಏನೋ ಮಿಸ್ಟ್ರಿ ಇರ್ಬೋದು, ಮರ್ಡರ್ ಮಿಸ್ಟ್ರಿ, ಡಿಫ್ರೆಂಟ್. ಈಗ ಅಗೇನ್ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಯಾವ ಥರ ಬುಕ್ ಓದಬೇಕು, ಅದೇನು ಸ್ಪೆಸಿಫಿಕ್ ಇದೆ. ಬಿಕಾಸ್ ಎಷ್ಟೊಂದು ಜನ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದ್ಸಲಿ ಬುಕ್ ಓದಿದ್ರೆ ಎಷ್ಟೊಂದು ಜನ ಬರೀ ನಿದ್ದೆ ಬರಬೇಕು ಅಂತ ಬುಕ್ ಓದ್ತಾರೆ. ಮೋಸ್ಟ್ಲಿ ನಾನು ಓದ್ತಾ ಇರೋದು ಏನು ತಲೆ ಒಳಗೆ ಹೋಗ್ತಾ ಇಲ್ಲ ನಾನು. ಬಟ್ ಒಂದು ಸ್ವಲ್ಪ ಜನ ಈಗ ಫಾರ್ ಎಕ್ಸಾಂಪಲ್ ಏನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ದರೆ ನಾವು ಅದನ್ನ ಇಮ್ಯಾಜಿನೇಷನ್ ಹೋಗ್ಬಿಡ್ತೀವಿ. ಸೊ ಏನೋ ಒಂದು ನಂದು ಇದರಲ್ಲಿ ಒಂದು ಪಿಕ್ಚರೈಸ್ ಮಾಡ್ಕೊಂಡ್ಬಿಟ್ಟು ಹಿಂಗಿದೆ, ಈ ಥರ ಇದೆ. ಇಟ್ ಕ್ಯಾನ್ ಬಿ ಸಮಥಿಂಗ್ ಗೋ ಸ್ಟೋರೀಸ್ ಇರ್ಬೋದು, ಏನೋ ಸಮಥಿಂಗ್ ಲೈಕ್ ಅಂಡರ್ ವರ್ಲ್ಡ್ ಸ್ಟೋರೀಸ್, ಮರ್ಡರ್ ಸ್ಟೋರೀಸ್, ಆಲ್ ಕೈಂಡ್ ಆಫ್ ಸ್ಟಫ್. ಅದರಿಂದ ಇಂಪ್ಯಾಕ್ಟ್ ಆಬ್ವಿಯಸ್ಲಿ ಫಾರ್ ಶೋರ್ ಆಗುತ್ತೆ. ಬಿಕಾಸ್ ಅಗೇನ್ ಡ್ರೀಮ್ಸ್ ಅದೇ ಥರ ಬರುತ್ತೆ. ಬಿಕಾಸ್ ಅದಾಗಲ್ಲ. ಅದೇ ಸೇಮ್ ಅವ್ನ ಕ್ವಶನ್ ಕೇಳಿದಾಗ, ಈ ಫಾರ್ ಎಕ್ಸಾಂಪಲ್ ಇವತ್ತು ನಾವು ರೆಕಾರ್ಡ್ ಮಾಡಬೇಕು ಅಂತ ಇದ್ವಿ. ಸೊ ನೈಟ್ ನಾವು ಪ್ರಿಪ್ರೇಷನ್ ಮಾಡುವಾಗ ಬಿಕಾಸ್ ಲಿಟ್ರಲಿ ಐ ಡೋಂಟ್ ನೋ 5 or 6 times ನನಗೆ ಎಚ್ಚರ ಆಯಿತು. ಇನ್ನೂ 2 ಗಂಟೆ ಆಗಿದೆಯಾ, ಇನ್ನೂ 4 ಗಂಟೆ ಆಗಿದೆಯಾ, ಇನ್ನೂ ಹೇಳ್ಬೇಕು. ಅದು ರೀಸನ್ ಫಸ್ಟ್ ಆಫ್ ಆಲ್ ಮೇ ಬಿ ವಿ ಆರ್ ಎಕ್ಸ್ಟ್ರಾ ಅದೇ ಕಾಶಿಯಸ್ ಇರ್ಬೋದು. ಇಲ್ಲ ಅಂದರೆ ಓವರ್ ಪ್ರಿಪ್ರೇಷನ್ ಅಂತ ಹೇಳ್ತಾರಲ್ಲ, ಮೇ ಬಿ ಇದನ್ನು ಕವರ್ ಮಾಡ್ಬೇಕು, ನಾನು ಇದನ್ನು ಅವ್ರಿಗೆ ಕೇಳಬೇಕು ಕ್ವಶನ್, ಇದು ಮರೆತರೆ ಹೆಂಗೆ, ಈ ಟೈಮಿಗೆ ಮಾಡಿದ್ರೆ ಸರಿ ಇರುತ್ತಾ, ಈ ಟೈಮಿಗೆ ಮಾಡಿದ್ರೆ ಸರಿ ಇರುತ್ತಾ ಅಂತ. ಅಗೇನ್ ದ್ಯಾಟ್ ಲೈಕ್ ಯು ಕ್ಯಾನ್ ಸೇ
ಯಾವ ಥರ ಬುಕ್ ಓದಿದ್ ಬೆಟ್ರೆ ಅವ್ರು ಬಿಕಾಸ್ ಎಷ್ಟೊಂದು ಸಲ ನನಗೆ ಮೇ ಬಿ ಲೆಟ್ಸ್ ಎ ಫ್ಯೂ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ಲವ್ ಸ್ಟೋರೀಸ್, ಒಂದು ಸ್ವಲ್ಪ ಜನಕ್ಕೆ ಮಿಸ್ಟ್ರೀಸ್ ಅದು ಹೆಲ್ಪ್ ಆಗುತ್ತೆ. ಬಟ್ ಯಾವ್ದು ಓದಬೇಕು ಬೆಟರ್ ಫಾರ್ ಬೆಟರ್ ಸ್ಲೀಪ್ ಆರ್ ಲೋವರ್ ಬ್ರೈನ್ ಆ್ಯಕ್ಟಿವಿಟಿ, ಅದು ಬಂದುಬಿಟ್ಟು ಈಗ ಎಷ್ಟೊಂದು ಜನ, ಈಗ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಕ್ಲೋಸ್ ಫ್ರೆಂಡ್ಸ್, ಅವ್ರು ಏನು ಹೇಳ್ತಾರೆ, ನಾನು ಎಲ್ಲಿವರೆಗೂ ಸ್ಕ್ರೀನ್ ನೋಡಲ್ಲ ಅಲ್ಲಿವರೆಗೂ ನಂಗೆ ನಿದ್ದೆ ಬರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಏನೋ ಒಂದು ಟಿ ವಿ ಸೀರೀಸ್ ಇದೆ, ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಸ್ಟಡಿನೂ ನೋಡಿದ್ದು ಫ್ರೆಂಡ್ಸ್ ಏನು ಸೀರೀಸ್ ಇದೆ, ಸಿಟ್ಕಾಮ್. ಫ್ರೆಂಡ್ಸ್ ನೋಡೋದ್ರಿಂದ ನಮಗೆ ಮೆಂಟಲ್ ವೆಲ್ ಬೀಯಿಂಗ್ ಆ್ಯಸ್ ಇಂಪ್ರೂವ್ಡ್. ಆ್ಯಕ್ಚುಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆ ಸೀರೀಸ್ ನೋಡೋದ್ರಿಂದ. ಸೊ ಸ್ಟಡೀಸ್ ಆರ್ ಶೋನ್ ದಟ್. ಎಷ್ಟೊಂದು ಜನ ಏನು ಮಾಡ್ತಾರೆ, ಸ್ಕ್ರೀನ್ ಆನ್ ಮಾಡಿ ಇಟ್ಕೊಂಬಿಟ್ಟು ಅದು ನೋಡ್ತಾ ನೋಡ್ತಾ ಹಂಗೆ ಮಲ್ಕೊಂಬಿಡೋದು. ಸೊ ಸ್ಕ್ರೀನ್ ಹಂಗೆ ರನ್ ಆಗ್ತಾ ಇರುತ್ತೆ, ನಾನು ನಿದ್ದೆ ಹೋಗ್ತೀನಿ. ಸೊ ಅವ್ರಿಗೆ ಯಾವ ಥರ ಅಡಿಕ್ಟ್ ಆಗಿದ್ದಾರೆ ಅಂದರೆ, ಎಲ್ಲಿವರೆಗೂ ಅದು ಸ್ಕ್ರೀನಲ್ಲಿ ನಿದ್ದೆನೇ ಬರಲ್ಲ. ಇದೇನು ಡಿಸಾರ್ಡರಾ? ಇದೇನು ವೆರಿ ಕಾಮನ್ ಡಿಸಾರ್ಡರ್ ಹೇಳೋಕ್ಕಾಗಲ್ಲ. ಇಟ್ಸ್ ರ್ಯಾಪಿಡ್ ಚೇಂಜ್ ಇನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಈಗ ಹೆಂಗೆ ನಾವು ಮುಂಚೆ ಹೇಳಿದ್ನಲ್ಲ ನಿಮಗೆ, ಕತೆ ಕೇಳ್ಕೊಂಡು ಮಲ್ಕೊತಾ ಇದ್ವಿ, ಇಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಮಲ್ಕೊತಾ ಇದ್ವಿ. ನಾವು ದಿಸ್ ಹ್ಯಾಸ್ ಬಿಕಮ್ ಲೈಕ್ ಅ ನ್ಯೂ ನಾರ್ಮ್ ಅನ್ನೋ ಥರ. ಟಿ ವಿ ನೋಡ್ತಾ ನೋಡ್ತಾ ಮಲ್ಕೊಳ್ಳೋದು, ಇಲ್ಲ ಅಂದರೆ ಇದು ಒಂದು ನೋಡ್ಬಿಟ್ಟು ಆಫ್ ಮಾಡಿ ಮಲ್ಕೊಳ್ಳೋದು. ಇಟ್ಸ್ ಬಿಕಮ್ ಅ ನಾರ್ಮ್. ದೇರ್ ಇಸ್ ನಥಿಂಗ್ ರಾಂಗ್ ಅನ್ನೋ ಥರ. ಬಟ್ ಹೌ ಫೀಸಿಬಲ್ ಆರ್ ಹೌ ಕನ್ಸಿಸ್ಟೆಂಟ್ ಇಟ್ ಕ್ಯಾನ್ ಬಿ ಇಸ್ ಅ ಕ್ವೆಶನ್. ನೀವೀಗ ಫಿಸಿಕಲಿ ಕೇಳಿದ್ರೆ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಅಡ್ವೈಸಬಲ್. ನೀವು ನಿದ್ದೆ ಹೋಗ್ಬೋದು, ಬಟ್ ಯು ಗೋ ಟು ಸ್ಲೀಪ್ ಔಟ್ ಆಫ್ ಎಕ್ಸಾಷನ್, ನಾಟ್ ಬಿಕಾಸ್ ಯುವರ್ ಬ್ರೈನ್ ಇಸ್ ಗಿವಿಂಗ್ ಸಿಗ್ನಲ್ಸ್ ಆಫ್ ಸ್ಲೀಪ್. ಸ್ಟ್ರೈನ್ ಆಗ್ತಿದೆ ಅದ್ರ ಸಲ. ಅಂದರೆ ಎಲ್ಲ ಎಕ್ಸಾಸ್ಟ್ ಆಗಿ ಇನ್ನೇನು ಎದ್ದಿಡಕ್ಕೆ ಆಗ್ತಿಲ್ಲಪ್ಪ, ಅದಕ್ಕೆ ಬಾಡಿ ಹ್ಯಾಸ್ ಗಿವನ್ ಅಪ್. ಎಸ್ ಇಟ್ ಹ್ಯಾಪನ್ಸ್ ಇನ್ ಕಿಡ್ಸ್ ಆಲ್ಸೋ. ಸೇಮ್ ಥಿಯರಿ ಅಪ್ಲೈಸ್ ಟು ಅಡಲ್ಟ್ಸ್ ಆಲ್ಸೋ. ಎಕ್ಸಾಷನ್ ಆಗಿ ನಿದ್ದೆ ಹೋಗೋದಕ್ಕೂ ಅದನ್ನು ನಿದ್ದೆ ಒಂದು ಪ್ರಾಸೆಸ್ ಥರ ಹೋಗೋದಕ್ಕೂ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಸೊ ಈಗ ನೀವು 2 ಪಾರ್ಟ್ ಕ್ವಶನ್ ಕೇಳಿದ್ದಕ್ಕೆ, ಫಸ್ಟ್ ಒನ್ ದಟ್ ಡೆಫಿನೆಟ್ಲಿ ಈಸ್ ನಾಟ್ ಅಡ್ವೈಸಬಲ್. ಎಸ್, ಟು ಕಾಮ್ ಯುವರ್ ಮೈಂಡ್ ಯು ಕ್ಯಾನ್ ವಾಚ್ 30 minutes, ದೆನ್ ಸ್ವಿಚ್ ಇಟ್ ಆಫ್, ದೆನ್ ಡೂ ಸಮ್ ಅದರ್ ರೂಟೀನ್. ಅದಕ್ಕೆ ನಾವು ಹೇಳ್ತಾ ಇರೋದು, ಏನು ಸಂಜೆ ಎಲ್ಲ ಟಿ ವಿ ನೋಡಬೇಡಿ ಅಂತ ಹೇಳ್ತಾ ಇಲ್ಲ. 45 minutes ಬಿಫೋರ್ ಯೋರ್, half an hour to 45 minutes before, it is advisable not to watch screens for 2 reasons as you said. ಒಂದು, ಅದು ಇನ್ಫ್ಲೂಯೆನ್ಸು ಆಗುತ್ತೆ, ಆ್ಯಕ್ಟಿವೇಟ್, ಆ್ಯಂಡ್ ದೋಸ್ ಸೇಮ್ ಥಾಟ್ಸ್ ರಿಮೈನ್ ವಿತ್ ಯು ಆ್ಯಂಡ್ ಕ್ಯಾನ್ ಅಫೆಕ್ಟ್ ಯುವರ್ REM ಸ್ಲೀಪ್ ಆ್ಯಂಡ್ ಡ್ರೀಮ್ಸ್ ಆಲ್ಸೋ. ಓಕೆ. ಆ್ಯಂಡ್ ಇನ್ನೊಂದು ನೀವೇನು ಕೇಳಿದ್ರೆ ಬುಕ್ಸ್ ಬಗ್ಗೆ, ವಿಲ್ ಕಮ್ ಬ್ಯಾಕ್ ಟು. ಸೊ ದ ಅಡ್ವೈಸ್ ಇಸ್ ನಾಟ್ ಟು ಸಿ ಸ್ಕ್ರೀನ್ ಫಾರ್ ದಟ್. ನಿಮಗೆ ಅದು ಕಾಮಿಂಗ್ ಅನ್ಸುತ್ತೆ, ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಅ ಸ್ಟ್ರೆಸ್ ಬಸ್ಟರ್. ಸ್ಟ್ರೆಸ್ ಬಸ್ಟರ್ ಕ್ಯಾನ್ ಬಿ ವೇರಿಯಸ್ ಥಿಂಗ್ಸ್. ಫಾರ್ ಸಮ್ ಪೀಪಲ್ ಇಟ್ ಇಸ್ ಸಮ್ ಪರ್ಟಿಕ್ಯುಲರ್ ಶೋ, ಫಾರ್ ಸಮ್ ಪೀಪಲ್ ಇಟ್ಸ್ ಸಮ್ ಪರ್ಟಿಕ್ಯುಲರ್ ಬುಕ್, ದೇ ರೀಡ್ ಇಟ್ ಓವರ್ ಆ್ಯಂಡ್ ಓವರ್ ಅಗೇನ್. ಸಮ್ ಪರ್ಟಿಕ್ಯುಲರ್ ಇಂಟರ್ವ್ಯೂ ನೋಡ್ತಾರೆ ಒಬ್ಬೊಬ್ಬರು, ಅದನ್ನು ನೋಡಿ ಸ್ವಲ್ಪ ಕಾಮ್ ಆಗಿ. ಆರ್ ಸಮ್ ಪೀಪಲ್ ಹಿಯರ್ ಪರ್ಟಿಕ್ಯುಲರ್ ಮ್ಯೂಸಿಕ್ and then calm and then sleep ಅಂತ ಹೇಳಿ. ಸೊ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಫಾರ್ ಡಿಫ್ರೆಂಟ್ ಪೀಪಲ್. ವಾಟ್ ಎವರ್ ಡಿಸ್ಟ್ರೆಸ್ಸಸ್ ಯು ಆರ್ ಸ್ಟ್ರೆಸ್ ಬಸ್ಟರ್ ಆಗಿ ಅದನ್ನು ನೋಡ್ಬಿಟ್ಟು ಅದಕ್ಕೊಂದು ಡೆಫಿನೆಟ್ ಟೈಮ್ ಇರಬೇಕು. ಡೆಫಿನೆಟ್ ಟೈಮ್. ಇಟ್ಸ್ ನಾಟ್ ಗೋ ಓಕೆ ನಾನು ಬರೋವರೆಗೂ ಅದನ್ನೇ ನೋಡ್ತೀನಿ ಆ ಥರ ಅಲ್ಲ. ದೇ ಶುಡ್ ಬಿ ಅ ಡೆಫಿನೆಟ್ ಟೈಮ್. ಓಕೆ 8 to 9 ಐ ವಿಲ್ ಡೂ ದಿಸ್, ಆರ್ 9 to 10 ಐ ವಿಲ್ ಡೂ ದಿಸ್, ಆ್ಯಂಡ್ ದೆನ್ ಐ ವಿಲ್ ಡೂ ಮೈ ಸ್ಲೀಪ್ ರೂಟೀನ್. ಮುಖ ತೊಳ್ಕೊಳ್ಳೋದಿರ್ಬೋದು, ಇಲ್ಲ ಪರ್ಟಿಕ್ಯುಲರ್ ಏನೋ ಒಂದು, ಇಫ್ ಯು ಲೈಕ್ ಸಮ್ ಅರೋಮಾ ಇನ್ ಯೋರ್ ರೂಮ್, ಯು ಕ್ಯಾನ್ ಸ್ವಿಚ್ ಆನ್ ದ್ಯಾಟ್, ಆರ್ ಯು ಮ್ಯೂಸಿಕ್ ಆರ್ ಲೈಟ್ಸ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಅಸ್ಥೆಟಿಕ್ಸ್ ಆಲ್ಸೋ ವಿಚ್ ಹೆಲ್ಪ್ ದ ಸ್ಲೀಪ್. ಪರ್ಟಿಕ್ಯುಲರ್ ಬುಕ್ ಇಸ್ ಸಮಥಿಂಗ್ ಲೈಕ್ ಒಬ್ಬೊಬ್ಬರು ರಾತ್ರಿ ಎಲ್ಲ ಓದ್ಬಿಡ್ತಾರೆ, ಅದು ಇಂಟ್ರೆಸ್ಟಿಂಗ್ ಇದ್ದರೆ, ಥ್ರಿಲ್ಲರ್ ಇದ್ದರೆ, ಅಥವಾ ನಾವೆಲ್ ಥರ ಇದ್ದರೆ. ಸೊ ಬುಕ್ ಶುಡ್ ಬಿ, ಆರ್ ರೀಡಿಂಗ್ ಶುಡ್ ಬಿ ಸಮಥಿಂಗ್ ವಿಚ್ ಇಸ್ ವೆರಿ ಶಾರ್ಟ್ ಆ್ಯಂಡ್ ವಿಚ್ ಇಸ್ ವೆರಿ ನ್ಯೂಟ್ರಲ್, not like a curiosity building kind of way. Out of exhaustion you get sleep even in thriller books also, but I'm just telling what are the norms or which usually works anta ಹೇಳ್ತಾರೆ. So ಆ ಥರ ಬುಕ್ಸ್ ಓದಿ, some people even read 2 or 3 pages of something like biography or something very neutral topics, news, ಅದು ಓದ್ಬಿಟ್ಟು and they will sleep. So ಸ್ಲೀಪ್ ಮಲ್ಕೊಂಡ ತಕ್ಷಣ ಬರಬೇಕು ಅಂತ ಇಲ್ಲ, ಆ್ಯಂಡ್ ದಿಸ್ ವಿಲ್ ನಾಟ್ ಹ್ಯಾಪನ್ ಓವರ್ 1 day or 1 week. ಇಟ್ ಶುಡ್ ಗೆಟ್ ಹ್ಯಾಬಿಚುಯೇಟೆಡ್. ನಮ್ಮ ಬ್ರೈನಲ್ಲಿ ಹ್ಯಾಬಿಟ್ ಸೆಂಟರ್ಸ್ ಆರ್ ಸರ್ಕ್ಯೂಟ್ ಅಂತ ಇರ್ಬೋದು. ವೆನ್ ವಿ ಡೂ ಇಟ್ ಓವರ್ ಆ್ಯಂಡ್ ಓವರ್ ಆ್ಯಂಡ್ ಓವರ್ ಅಗೇನ್, ಆವಾಗಲೇ ಅದು ಆಟೋಮೆಟಿಕ್ ಆಗಿಬಿಡುತ್ತೆ. ನಿಮ್ಮ ಸ್ಲ್ಯಾಂಗ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಸ್ಪೈನಲ್ ಲೆವೆಲ್ಗೆ ಆಗುತ್ತೆ. ಈಗ ನೀವು ಸೈಕಲ್ ಕಲ್ತಿರ್ತೀರ, ಈಗ ನೀವು ಯೋಚನೆ ಮಾಡೋದು ಬೇಡ, ಒಂದು 10 ವರ್ಷ ಆದಮೇಲೆ ನೀವು ಕೂತ್ಕೊಂಡ್ರೆ ತಾನೇ ಕೈಗೆ ಕಾಲಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ಅ ಹ್ಯಾಬಿಟ್, ಬಿಕಾಸ್ ಯು ಹ್ಯಾವ್ ಡನ್ ಇಟ್ ಸೋ ಮೆನಿ ಇಯರ್ಸ್ ಫಾರ್ ದಟ್ ಟೈಮ್. ಯು ನೀಡ್ ನಾಟ್ ಥಿಂಕ್
ತುಂಬ ಯೋಚನೆ ಮಾಡೋದು ಬೇಕಾಗಿಲ್ಲ, ಅದಾಗ ಅದೇ ಆಗುತ್ತೆ. ಸೊ ಈ ಹ್ಯಾಬಿಟ್ಸ್ ಹೆಂಗೆ ಫಾರ್ಮ್ ಆಗುತ್ತೆ, ಈಗ ನೀವು ದಿನ ಬೆಳಗ್ಗೆ ಎದ್ದು ಅಭ್ಯಾಸ ಆಗಿದ್ರೆ ಏನು ಕೆಲಸ ಇಲ್ಲ ಅಂದ್ರೂ ಎದ್ದೇಳ್ತೀರ. ಹಂಗೆ ರಾತ್ರಿ ಲೇಟ್ ಮಲ್ಕೊಂಡು ಅಭ್ಯಾಸ ಆಗಿದ್ರೆ ಕೆಲಸ ಇಲ್ಲ ಅಂದ್ರೂ ಬೇಗ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಸೊ ಹ್ಯಾಬಿಟ್ ಆಗಬೇಕು ಅಂದರೆ ವಿ ಹ್ಯಾವ್ ಟು ರಿಪೀಟ್ ದಟ್ ಆ್ಯಕ್ಷನ್, ದೆನ್ ಬ್ರೈನ್ ಗೆಟ್ಸ್ ಟ್ಯೂನ್ಡ್ ಫಾರ್ ದ್ಯಾಟ್, ಯು ಡೂ ಇಟ್ ಆಟೋಮ್ಯಾಟಿಕಲಿ ಈವನ್ ವೆನ್ ಇಟ್ಸ್ ನಾಟ್ ಎ ನೆಸೆಸಿಟಿ, ಆರ್ ನೀವು ಅದನ್ನು ತುಂಬ ಯೋಚನೆ ಮಾಡಿ ಎಫರ್ಟ್ ಹಾಕಿ ಮಾಡೋದು ಬೇಕಾಗಲ್ಲ. ಸೊ ಬುಕ್ಸ್ ಡೆಫಿನೆಟ್ಲಿ, ಬಟ್ ನಾಟ್ ಎವ್ರಿ ಒನ್ ಬುಕ್ಸ್ ವರ್ಕ್ಸ್. ಸೊ ನೀವು ನೋಡಬೇಕು ನಿಮ್ಗೆ ಏನು ವರ್ಕ್ ಆಗುತ್ತೆ ಅಂತ. ಇಟ್ಸ್ ಜಸ್ಟ್ ಅವಾಯ್ಡಿಂಗ್ ಸ್ಕ್ರೀನ್ ಈಸ್ ಮೋರ್ ಇಂಪಾರ್ಟೆಂಟ್. ಅವಾಯ್ಡ್ ಫುಲ್ ಕಲರ್ಫುಲ್ ಲೈಟ್ಸ್, ಆರ್ ತುಂಬ ಊಟನೂ ಬೇಗ ಮಾಡ್ಬೇಕು. ಸ್ಲೀಪ್ ಹೈಜೀನಲ್ಲಿ ಅದು ಒಂದು ವಿಚ್ ಐ ಫಾರ್ಗಾಟ್ ಟು ಟೆಲ್ ದಟ್ ಟೈಮ್. ಅಟ್ಲೀಸ್ಟ್ 30 ಆರ್ ನಾಟ್ ಇವನ್ 30, ಆ್ಯಕ್ಚುಲಿ ದೇ ಸೇ 1.5 hour ಮುಂಚೆ. ಎಸ್, ಬಿಕಾಸ್ ಸ್ಟಮಕ್ ಫುಲ್ ಇದ್ದಾಗ ಡಿಸ್ಕಂಫರ್ಟ್ ಇರುತ್ತೆ ಅಂತ ಹೇಳ್ತಾರೆ. ಯು ಮೈಟ್ ಫೀಲ್ ಡ್ರೌಸಿ, ಬಟ್ ಗೋಯಿಂಗ್ ಟು ಸ್ಲೀಪ್ ಕ್ಯಾನ್ ಬಿಕಮ್ ಡಿಸ್ಕಂಫರ್ಟ್. ಸೊ ಇಟ್ ಈಸ್ ಗುಡ್ ಬೋತ್ ಫಾರ್ ವೇಟ್ ಕಂಟ್ರೋಲ್ಗೂ ಮತ್ತು ನಿದ್ದೆಗೂ. ಇಟ್ ಈಸ್ ಬೆಟರ್ ಅಟ್ಲೀಸ್ಟ್ ಫಾರ್ 1 hour 1.5 hour ಬಿಫೋರ್ ಸ್ಲೀಪ್ ಟು ಹ್ಯಾವ್ ಫುಡ್. ಕರೆಕ್ಟ್. ನೀವು ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ರಿ ಜಸ್ಟ್. ಸೊ ಇನ್ನೊಂದು ಕ್ವಶನ್ ಬಂತು ತಲೆಯಲ್ಲಿ. ಹ್ಯಾಬಿಟ್ಸ್ ಅಂತ ಬಂದಾಗ ಜನರಲಿ ಇಟ್ ಕ್ಯಾನ್ ಬಿ ಎನಿ ವೆರಿ ಸ್ಮಾಲ್ ಹ್ಯಾಬಿಟ್ ಆಲ್ಸೋ. ಈ ನನ್ನ ಮನೇಲಿ ನಾನು ವಾಟರ್ ಬಾಟಲ್ ಇಲ್ಲೇ ಇಡ್ತೀನಿ, ನನ್ನ ಡೆಸ್ಕ್ ಕ್ಲೀನೇ ಇರಬೇಕು ಯಾವಾಗಲೂ. ದಿಸ್ ಕಮ್ಸ್ ಬ್ಯಾಕ್ ಟು ಅಗೇನ್ ಕ್ವೆಶನ್ ಫಾರ್ OCD. ಹ್ಯಾಬಿಟ್ಸ್ ಯಾವ ಥರ ಡೈಲಿ ರೂಟೀನ್ ಆಗಿಬಿಟ್ಟಿರುತ್ತೆ ಅವರಿಗೆ ಅಂದರೆ ದೇ ಕಾಂಟ್ ಲಿವ್ ವಿದೌಟ್ ಡೂಯಿಂಗ್ ಇಟ್. ಅದು ಮಾಡಲೇಬೇಕು, ಇದು ಇಲ್ಲೇ ಇರಲೇಬೇಕು, ಹಾಗೆ ಇರಬೇಕು. ಈಗ OCD ಅನ್ನೋದು ಎಷ್ಟು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಜನರಲಿ ಈ ನನ್ನ ಫ್ರೆಂಡ್ಸೇ ಆಗಲಿ, ಫ್ಯಾಮಿಲಿ ಆಗಲಿ, ಯಾರೇ ಆಗಲಿ, ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ನಾನು ಐ ಆಮ್ OCD, ಅದಕ್ಕೆ ನನಗೆ ಇದು ಇಲ್ಲಿರ್ಬೇಕಪ್ಪ. ಬಟ್ ದಟ್ ಶುಡ್ ನಾಟ್ ಬಿಕಮ್ ಅ ನಾರ್ಮಲ್ ಥಿಂಗ್ ಅಲ್ವಾ? ಆ್ಯಂಡ್ ಹೌ ಡು ಪೀಪಲ್ ರೆಕಗ್ನೈಸ್? ಯಾವಾಗ ನನಗೆ OCD ಇದೆ, ಇದು ಸೀರಿಯಸ್ ಇಲ್ನೆಸ್ ಅಂತ ಗೊತ್ತಾಗುತ್ತೆ? ಯಾವ ಸ್ಟೇಜಿಗೆ ಬಂದಾಗ ನಾನು ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು? ಇದು OCD ಅನ್ನೋದು ಈಗ ಒಂಥರ ಏನು ಹೇಳ್ತೀರಾ, ರೆಗ್ಯುಲರ್ ಟರ್ಮ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಏನಾಗ್ಬಿಡತ್ತೆ, ನಿಜವಾಗ್ಲೂ ಇರೋರು ಮಿಸ್ ಆಗ್ಬಿಡ್ತಾರೆ ಒಂದೊಂದ್ಸತಿ. ವಿ ಆರ್ ಪ್ಯಾಥಾಲಜೈಸಿಂಗ್ ಅಂತ ಎವ್ರಿಥಿಂಗ್ ಅಂತ. ಕ್ಲೀನ್ ಆಗಿರೋರಿಗೆಲ್ಲ OCD ಅನ್ನಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, OCD is again obsessive compulsive disorder. Disorder doesn't mean normal. Okay, and there is something called personality. If I touch on that, ನಿಮಗೆ ತುಂಬ ಐಡಿಯಾ ಬರುತ್ತೆ. ಎಲ್ಲರಿಗೂ ಒಂದೊಂದು ಪರ್ಸ್ನಾಲಿಟಿ ಟೈಪ್ಸ್ ಅಂತ ಇರುತ್ತೆ. ನಾವು ಏನು ಹೇಳ್ತೀವಿ, ಸ್ವಭಾವ ಅಂತ ಹೇಳ್ತೀವಿ ಕನ್ನಡದಲ್ಲಿ, ನಾರ್ಮಲ್ ಭಾಷೆ ಅಂತ ಹೇಳ್ಬೋದು. ನಾವು ಬೆಳವಣಿಗೆಯಿಂದ ಬಂದಾಗಿಂದ ಒಂದು ಸ್ವಭಾವ ಇರುತ್ತೆ. ಒಬ್ಬೊಬ್ರು ಜಾಸ್ತಿ ಮಾತಾಡ್ತಾರೆ, ಒಬ್ಬೊಬ್ರು ಕಡಿಮೆ. ಈಗ ನೀವು ಹೆಂಗೆ ಇಂಗ್ಲೀಷಲ್ಲಿ ಹೇಳ್ತೀರಾ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅಂತ, ದಟ್ಸ್ ಅ ವೆರಿ ಬಿಗ್ ಟರ್ಮ್, ಬಟ್ ದೆರ್ ಆರ್ ವೆರಿ ಟ್ರೇಟ್ಸ್ ಆಫ್ ಇಟ್. ಜಾಸ್ತಿ ಮಾತಾಡ್ತೀವಿ, ಕಡಿಮೆ. ಇಲ್ಲ ಹೊಸಬ್ರ ಜೊತೆ ಬೇಗ ಬೆರಿತೀವಿ, ಒಬ್ಬೊಬ್ರು ಬೇಗ ಬೆರೆಯಲ್ಲ. ಒಬ್ಬೊಬ್ಬರು ಬೇಗ ಗಾಬರಿ ಆಗ್ತೀವಿ. ನಾಳೆ ಎಕ್ಸಾಮ್ ಇದ್ದರೆ, ಅಥವಾ ಯಾರೋ ಒಬ್ಬರು ಹೆಣ್ಮಕ್ಳಿಗೆ ಯಾರೋ ಮನೆಗೆ ಅಡುಗೆ ಮಾಡಬೇಕು, ಯಾರೋ ಬರ್ತಾರೆ, ಇಲ್ಲ ಫಂಕ್ಷನ್ ಇತ್ತು, ಇಲ್ಲ ದೊಡ್ಡವ್ರಿಗೆ ಮಕ್ಕಳು ಮದುವೆ ಇತ್ತು, ಇಲ್ಲ ಅಂದರೆ ಮಕ್ಕಳು ಎಕ್ಸಾಮ್ ಇದ್ರೂ ತಂದೆ ತಾಯಿಗೆ ಆ್ಯಂಗ್ಸೈಟಿ. ಸೊ ಗಾಬರಿ ಅಂತ ಏನು ಹೇಳ್ತೀವಿ, ಇದು ಒಂದು ಟ್ರೇಟು. ಕೆಲವೊಬ್ಬರಿಗೆ ತುಂಬ ಅನುಮಾನಾಸ್ಪದವಾಗಿರ್ತಾರೆ, ಬೇಗ ನಂಬಲ್ಲ ಜನನ. ದಿಸ್ ಈಸ್ ಆಲ್ಸೋ ಒನ್ ಟ್ರೇಟ್. ಟ್ರೇಟ್ ಅಂದರೆ ನಿಮ್ಮ ಸ್ವಭಾವದ ಒಂದು ಭಾಗ. ಟ್ರೇಟ್ಸ್ ಆರ್ ನಾರ್ಮಲ್. ಎವ್ರಿ ಪರ್ಸನ್ ಹ್ಯಾಸ್ ಅ ಪರ್ಸ್ನಾಲಿಟಿನೇ ಅಬ್ನಾರ್ಮಲ್ ಅಲ್ಲ. ದೇ ಕ್ಯಾನ್ ಬಿ ಅ ಪರ್ಸ್ನಾಲಿಟಿ ಡಿಸಾರ್ಡರ್, ಬಟ್ ಎವ್ರಿ ಒನ್ ಹ್ಯಾಸ್ ಅ ಪರ್ಸ್ನಾಲಿಟಿ. ಸೊ ಸ್ವಭಾವ ಅನ್ನೋದು ನಾರ್ಮಲ್. ಆ ಸ್ವಭಾವದಲ್ಲಿ ಇವೆಲ್ಲ ಬರ್ಬೋದು. ಒಬ್ಬೊಬ್ಬರು ಸ್ವಲ್ಪ ಗಾಬರಿ ಸ್ವಭಾವದವ್ರು ಇರ್ತಾರೆ. ಸೊ ದಟ್ ಈಸ್ ನಾಟ್ ಅಬ್ನಾರ್ಮ್ಯಾಲಿಟಿ. ದಟ್ ಬಿಕಮ್ಸ್ ಅಬ್ನಾರ್ಮ್ಯಾಲಿಟಿ ಅಗೇನ್ ದ ಸೇಮ್ ಪಾಯಿಂಟ್ ವೆನ್ ಇಟ್ ಗೋಸ್ ಬಿಯಾಂಡ್ ತುಂಬ. ಎಸ್, ಆ ಲಿಮಿಟ್ಸ್ ಮತ್ತು ಪರ್ಸಿಸ್ಟೆಂಟಾಗಿ ಅದರಿಂದ ಅವರು ದಿನನಿತ್ಯ ಜೀವನಕ್ಕೆ ಧಕ್ಕೆ ಬರೋಕ್ಕೆ ಶುರು ಆಯಿತು. ದೆನ್ ಇಟ್ ಬಿಕಮ್ಸ್ ಅ ನ್ಯೂ. ಸೊ ಗಾಬರಿ, ಆಂಗ್ಸೈಟಿ ಟ್ರೇಟ್ಸ್, ಟೈಪ್ A, ಟೈಪ್ B, ಟೈಪ್ C ಪರ್ಸ್ನಾಲಿಟಿ. ದಿಸ್ ಈಸ್ ಅ ವೇಗ್ ಡಿಫ್ರೆನ್ಸಿಯೇಷನ್. ನವಡೇಸ್ ಇಟ್ಸ್ ಅಗೇನ್ ಚೇಂಜಿಂಗ್ ಟೆಕ್ನಿಕಲಿ ನೋಡೋದು. ಸೊ ನಿಮಗೆ ಜನರಲಿ ಜನಕ್ಕೆ ಅರ್ಥ ಆಗಲಿ ಅಂದರೆ, ಟೈಪ್ A ಅಲ್ಲಿ ನಾನು ಹೇಳಿದ್ನಲ್ಲ ಪ್ಯಾರನಾಯ್ಡ್ ಅಂತ ಇರ್ತಾರೆ, ಇಲ್ಲ ಸ್ಕಿಝಾಯ್ಡ್ ಅಂತ ಇರ್ತಾರೆ. ದೀಸ್ ಆರ್ ಆಲ್ ಟೆಕ್ನಿಕಲ್ ಟರ್ಮ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಅನುಮಾನಾಸ್ಪದವಾಗಿ, ಇಲ್ಲಾಂದರೆ ಮ್ಯಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು ಸ್ಕಿಝಾಯ್ಡ್. ಈಗ ನೀವೆಲ್ಲ ಮಾರ್ವೆಲ್ ಮೂವೀಸ್ ನೋಡ್ತೀರಾ, ಸ್ಕೈಫೈ ಮೂವೀಸ್ ನೋಡ್ತೀರಾ. ಸೊ ದೀಸ್ ಆರ್ ಆಲ್ ಮ್ಯಾಜಿಕಲ್ ಥಿಂಕಿಂಗ್. ದೇ ಡು ನಾಟ್ ಬಿಕಮ್ ಸೈಕೋಸಿಸ್ ಆರ್ ಡಿಸಾರ್ಡರ್. ಅವ್ರು ಮಾಡಿದವರೆಲ್ಲ ಅಲ್ಲ. ದೇ ಹ್ಯಾವ್ ಮ್ಯಾಜಿಕಲ್ ಥಿಂಕಿಂಗ್. ಸೊ ಇಟ್ಸ್ ಅ ಟ್ರೇಟ್ ಇನ್ ದಿಯರ್ ಪರ್ಸ್ನಾಲಿಟಿ. ದೇ ಲೈಕ್ ಟು ಬಿಲ್ಡ್ ಅ ವರ್ಲ್ಡ್ ವಿಚ್ ಇಸ್ ಅವೇ ಫ್ರಮ್ ದಿಸ್ ಇನ್ ದ ಮ್ಯಾಜಿಕಲ್ ವರ್ಲ್ಡ್ ಆ್ಯಂಡ್ ಮ್ಯಾಜಿಕಲ್ ಥಿಂಕಿಂಗ್. ಸೊ ದ್ಯಾಟ್ಸ್ ಒನ್ ಟೈಪ್ A ಪರ್ಸ್ನಾಲಿಟಿ. ಟೈಪ್ B ಅಲ್ಲಿ ಏನು ಬರ್ತಾರೆ ಅಂತಂದರೆ, ಈಗ ಬಾರ್ಡರ್ ಲೈನ್ ಪರ್ಸ್ನಾಲಿಟಿ ಅಂತ ಬರ್ತಾರೆ, ನಾರ್ಸಿಸಿಸ್ಟಿಕ್ ಅಂತ ಬರ್ತಾರೆ, ಇಮೋಷ್ನಲಿ ಅನ್ಸ್ಟೇಬಲ್. ಸೊ ಬಾರ್ಡರ್ ಲೈನ್ ಅಂದರೆ, ಈಗ ಒಬ್ಬೊಬ್ರು ಇರ್ತಾರೆ ತುಂಬ ಮಾತಾಡ್ತಾರೆ, ತುಂಬ ಕ್ಲೋಸ್ ಆಗಿಬಿಡ್ತಾರೆ ಸಡನ್ನಾಗಿ. ಒಂದೇನಾದರೂ ಅವ್ರಿಗೆ ಇಷ್ಟ ಇಲ್ಲದೆ ಇರೋದು ಆಗ್ಬಿಟ್ಟ ತಕ್ಷಣ
ದೇ ವಿಲ್ ಬಿ ಲೈಕ್ ನಾನು ಮಾತಾಡೋದೇ ಇಲ್ಲ ಈ ಮನುಷ್ಯನ ಜೊತೆ. ಸೊ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿನಾಮಿನಾ ಅಂತ ಹೇಳ್ತೀವಿ. ದೆನ್ ಎಮೋಷ್ನಲಿ ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ದೆನ್ ವಿ ಕಾಲ್ ನಾರ್ಸಿಸಿಸ್ಟಿಕ್ ಟ್ರೇಟ್ಸ್. ನಾನು ಮಾಡಿದ್ದೆ ಕರೆಕ್ಟು, ನನಗೆಲ್ಲ ಗೊತ್ತು, ಯೂಶ್ವಲಿ ಐ ಆಮ್ ಮೋಸ್ಟ್ ಇಂಪಾರ್ಟೆಂಟ್ kind of. So these are all traits which I'm saying. But once when it becomes too much, it becomes a disorder. That's also a disorder. We call it all those things as personality disorders. Type C comes to your question. Type C alli ivaru ಏನೇನು ಇರ್ತಾರೆ, ಆಂಕ್ಷಿಯಸ್ ಪರ್ಸ್ನಾಲಿಟಿ, then dependent personality, then obsessive compulsive personality traits. So these are all traits. Trait becomes normalcy. ಈಗ ನನ್ನ ಕೇಳಿದ್ರೆ ನಾನು ಐ ಆಲ್ಸೋ ಬಿಲಾಂಗ್ ಟು ಸಮ್ ಆಫ್ ದಿ ಆಂಕ್ಷಿಯಸ್. ಆಂಗ್ಸೈಟಿ ಇಟ್ ಸೆಲ್ಫ್ ಇಸ್ ನಾಟ್ ಅಬ್ನಾರ್ಮಲ್. ಇನ್ಫ್ಯಾಕ್ಟ್ ದ್ಯಾಟ್ ಹೆಲ್ಪ್ಸ್ ಹ್ಯೂಮನ್ ಟು ಅಚೀವ್ ಮೋರ್. ಅದು ಗಾಬರಿ ಅನ್ನೋದು ಒಂದು ನಾರ್ಮಲ್ ಸ್ವಭಾವ. ಅದರಿಂದ ನಾವು ಜಾಗೃತರಾಗಿರ್ತೀವಿ, ನಾವು ಚೆನ್ನಾಗಿ ಮಾಡ್ತೀವಿ ಅಥವಾ ಒಳ್ಳೇದು ಮಾಡ್ತೀವಿ, ಜಾಸ್ತಿ ಮಾಡಬೇಕು ಅಂತ ಇಚ್ಛೆ ಪಡ್ತೀವಿ. ಸಿಮಿಲರ್ಲಿ ಆಬ್ಸೆಸಿವ್ ಕಂಪಲ್ಸಿವ್ ಟ್ರೇಟ್ಸ್ ಇಸ್ ನಾರ್ಮಲ್. ಕ್ಲೀನಾಗಿರೋದು ಅಥವಾ ತುಂಬ ಈಗ ಮಡಿ ಮೈಲ್ಗೆ ಅಂತ ಮಾಡ್ತಾಯಿದ್ರು ಹೆಣ್ಮಕ್ಳಲ್ಲಿ, ಅದು ಬರುತ್ತೆ. ಕಿಚನ್ ಕ್ಲೀನಾಗಿಡೋದು, ಮಡಿ ಮೈಲ್ಗೆ ಮಾಡೋದು, ಅಥವಾ ತುಂಬ ಏನು ಹೇಳ್ತಾರೆ ಸ್ಪಿರಿಚುವಲ್, ತುಂಬ ಪೂಜೆ ಪುನಸ್ಕಾರ ಮಾಡೋದು. ಸೊ ಇಟ್ಸ್ ನಾಟ್ ಅಬ್ನಾರ್ಮಲ್. ದೀಸ್ ಆರ್ ದ ಟ್ರೇಟ್ಸ್ ವಿಚ್ ಕಮ್ಸ್ ಇನ್ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ. All of us will have certain traits of it. So it is normal. That doesn't make you OCD, that doesn't make you paranoid personality, or that doesn't make you psychosis or schizophrenia. ಆಯಿತಾ? ಸೊ ಈಗ ಇದು ಕ್ಲೀನಾಗಿಡೋದು, ಈಗ ನೀವು ವೆನ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್, ಐ ವಿಲ್ ಗಿವ್ ಯು ಎಕ್ಸಾಂಪಲ್. ವೆನ್ ಇಟ್ ಬಿಕಮ್ಸ್ OCD, ಈಗ ನೀವು ಕ್ಲೀನಾಗಿ, ಈಗ ನೀವೊಂದು ಕೆಲ್ಸಕ್ಕೆ ಹೋಗ್ತೀರಾ, ನಿಮ್ಮ ಕೆಲಸ 10 ಗಂಟೆಗಿದೆ, ನೀವು ಹೌ ಪರ್ಟಿಕ್ಯುಲರ್ ಯು ಆರ್ ಟು ಕ್ಲೀನ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಎವ್ರಿಥಿಂಗ್, ದಟ್ ಡೈಲಿ ಯು ಆರ್ ಡಿಲೇಯಿಂಗ್ ಟು ಗೋ ಟು ವರ್ಕ್. ಕೆಲಸ ಲೇಟ್ ಆದರೂ ಪರವಾಗಿಲ್ಲ, ನಾನು ಇನ್ನೊಂದು ಸತಿ 10 ಸತಿ ಕೈ ತೊಳ್ಕೊಳ್ತೀನಿ, ಇಲ್ಲ ಬಾತ್ರೂಮ್ ಕ್ಲೀನ್ ಮಾಡಿಬಿಟ್ಟೆ. ದೇ ವಿಲ್ ಹ್ಯಾವ್ ಅ ರಿಚುವಲ್. ಫಸ್ಟ್ ನಾನು ಐ ಆಮ್ ಗಿವಿಂಗ್ ಎಕ್ಸಾಂಪಲ್ಸ್ ಆಫ್ ಲೈವ್ ಪೇಷಂಟ್ಸ್. ಐ ಹ್ಯಾಡ್ an MBBS ಸ್ಟೂಡೆಂಟ್ ಹೂ ಇಸ್ ಅ ಪೇಷಂಟ್ ಹೂ ಇಸ್ ವೆರಿ ಬ್ರೇನಿ, ತುಂಬ ಇಂಟೆಲಿಜೆಂಟು, ಎಲ್ಲ ಮೆರಿಟ್ ಸೀಟಲ್ಲಿ ತೊಗೊಂಡ್ಬಿಟ್ಟು. ದೆನ್ ಸೆಕೆಂಡ್ ಇಯರಿಂದನೇ ಹಿ ಹ್ಯಾಡ್ ಸಿಮ್ಟಮ್ಸ್ ಆಫ್ ಕ್ಲೆನ್ಲಿನೆಸ್ ಆ್ಯಂಡ್ ಚೆಕ್ಕಿಂಗ್, ಲಾಕ್ ಚೆಕ್ ಮಾಡೋದು, ಅದು ಚೆಕ್ ಮಾಡೋದು. ಬಟ್ ದೇ ಬಿಕಮ್ ಸ್ಲೋ ಆಗಿಬಿಡ್ತಾರೆ ಆ್ಯಕ್ಟಿವಿಟೀಸಲ್ಲಿ, OCDಯಲ್ಲಿ. ಬೇಕಂದರೆ ಮತ್ತೆ ಈ ಆಬ್ಸೆಷನ್ ಅಂದರೆ ಥಾಟು, ಕಂಪಲ್ಷನ್ ಅಂದರೆ ಆ್ಯಕ್ಷನ್. ಸೊ ಈಗ ನಾನು ಇದು ಲಾಕ್ ಮಾಡಿದ್ದೀನೋ ಇಲ್ಲೋ ಅಂತ ಥಾಟ್ ಬರುತ್ತೆ, ದ್ಯಾಟ್ಸ್ ಆಬ್ಸೆಷನ್. ಕಂಪಲ್ಷನ್ ಅಂದರೆ ಮತ್ತೆ ಹೋಗಿ ಚೆಕ್ ಮಾಡೋದು, ಲಾಕ್ ಮಾಡೋದು. ದಿಸ್ 1 or 2 times ಎವ್ರಿಬಡಿ ಡಸ್. ವೆನ್ ಇಟ್ ಬಿಕಮ್ಸ್ ಸಮ್ 10 times 12 times, ಆರ್ ಈಗ ನಾನು ಗಾಡಿಯಲ್ಲಿ ಹೋಗಿದ್ದೀನಿ ಮನೆ ಲಾಕ್ ಮಾಡ್ಕೊಂಡು, ಮಧ್ಯ ನನಗೆ ಥಾಟ್ ಬಂತು, ನಾನು ಚೆಕ್ ಮಾಡಿ, ಎಸ್ ದೇ ಕಮ್ ಬ್ಯಾಕ್. ಸೊ ಅದು ಚೆಕ್ ಮಾಡೋವರೆಗೂ ಅವ್ರಿಗೆ ಅದು ದೇ ಕೆನಾಟ್ ಥಿಂಕ್ ಬಿಯಾಂಡ್ ಇಟ್. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಸೊ ದೇರ್ ಆರ್ ಅದರ್ ಆಬ್ಸೆಷನ್ಸ್ ಆಲ್ಸೋ, ನಾಟ್ ಜಸ್ಟ್ ಚೆಕಿಂಗ್ ಬಿಹೇವಿಯರ್, ಕ್ಲೀನಿಂಗ್ ಬಿಹೇವಿಯರ್. ಒಬ್ಬೊಬ್ಬರು ಸ್ನಾನ ಮಾಡೋಕ್ಕಿಂತ ಮುಂಚೆ ಫುಲ್ ಬಾತ್ರೂಮ್ ಕ್ಲೀನ್ ಮಾಡಿಬಿಟ್ಟೇ ಮಾಡಬೇಕು, ಇಲ್ಲ ಈ ಕೆಲಸ ಆದಮೇಲೆ ಇದನ್ನು ಮಾಡಬೇಕು, ಈ ಜಾಗದಲ್ಲೇ ಇದನ್ನು ಇಡಬೇಕು, ಆರ್ಡರ್ ಚೇಂಜ್ ಆದ್ರೂ ಇದಾಗುತ್ತೆ. ದೀಸ್ ಆರ್ ಸಮ್ ಆಫ್ ದಿ OCD. ಸಮ್ ಅದರ್ಸ್ ಆರ್ ಆಲ್ಸೋ ದೇರ್ ಲೈಕ್ ರಿಲೇಟೆಡ್ ಟು ಸ್ಪಿರಿಚುಯಾಲಿಟಿ, ಅಂದರೆ ದೇವ್ರ ಬಗ್ಗೆ, ಅಂದರೆ ಮ್ಯಾಜಿಕಲ್ ಥಿಂಕಿಂಗು ಬಂದ್ಬಿಡುತ್ತೆ. ನಾನು ದೇವ್ರನ್ನ 10 ಸತಿ ಪೂಜೆ ಮಾಡಲಿಲ್ಲ ಅಂದರೆ ನನಗೇನೋ ಕೆಟ್ಟಾಗ್ಬೋದು. ದಟ್ ಕೋರಿಲೇಷನ್. ದೀಸ್ ಆರ್ ಆಲ್ ದ OCD. ಇದು ವಾಟ್ಸಪ್ ಫಾರ್ವರ್ಡ್ ಮಾಡ್ತಲ್ಲ ಅವರು, ಅದೇ ಇಶ್ಯೂ. ಎಸ್ ಎಸ್ 20 ಜನ ಫಾರ್ವರ್ಡ್ ಮಾಡಿದ್ರೆ ಏನೋ ಆಗುತ್ತೆ ಅಂತ. ಅಯ್ಯೋ, ವಾಟ್ಸ್ಆ್ಯಪ್ ಫಾರ್ವರ್ಡ್ಸಿಂದ ನಮಗೆ ತುಂಬ ತೊಂದರೆ ಆಗುತ್ತೆ. ಬಿಕಾಸ್ ದೇ ಸ್ಟಾರ್ಟ್ ಥಿಂಕಿಂಗ್ ದಿಸ್ ಇಸ್ ಇಲ್ನೆಸ್ ಆರ್ ದಿಸ್ ಇಸ್ ನಾಟ್ ಇಲ್ನೆಸ್ ಅಂತ. ಈಗ ನೀವು ಹೇಳಿದ್ರೆ ನಿಮಗೆಲ್ಲ OCD ಅಂತಾರೆ ಅಂತ ಹೇಳಿ. ಸೊ ದಟ್ ಈಸ್ ಸಮಥಿಂಗ್ ಅವೇರ್ನೆಸ್ ಜನಕ್ಕೆ ಗೊತ್ತಾಗಬೇಕು. ಡೋಂಟ್ ನಾರ್ಮಲೈಸ್ ದ ಇಲ್ನೆಸ್. ಕರೆಕ್ಟ್. ನೀನು ತುಂಬ ಕ್ಲೀನಪ್ಪ, ನೀನು OCD ತರಹ ಅನ್ನೋದಕ್ಕೂ OCD ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒನ್ ಯು ಆರ್ ಸ್ಟಿಗ್ಮಟೈಸಿಂಗ್ ದಟ್ ಪರ್ಸನ್. ಸ್ಟಿಗ್ಮಾ ಅನ್ನೋದು ನಮ್ಮ ಸೈಕ್ಯಾಟ್ರಿಯಲ್ಲಿ ತುಂಬ ಇದೆ. ಅಂದರೆ ಒಟ್ಟು ಒಂಥರ ಹೆಸಿಟೇಷನ್ ಹೋಗೋಕ್ಕೆ, ಅಥವಾ ಸೈಕ್ಯಾಟ್ರಿಕ್ ಇಲ್ನೆಸ್. ನಂಗೆ ಕ್ಯಾನ್ಸರ್ ಇದ್ದರೂ ಎಷ್ಟೊಂದು ಜನ ನನ್ನ ಪೇಷಂಟ್ ಹೇಳ್ತಾರೆ, ನಂಗೆ ಕ್ಯಾನ್ಸರ್ ಬಂದರೂ ಪರವಾಗಿಲ್ಲ, OCD ಯಾಕೆ ಬಂತು ಅಂತ ಹೇಳಿ. ದ ಸೇಮ್ ಬಾಯ್ ವಿಚ್ ಐ ಹ್ಯಾಡ್ ಗಿವೆನ್ ಎಕ್ಸಾಂಪಲ್, MBBS ಸ್ಟೂಡೆಂಟ್, ವೆಲ್ ಎಜುಕೇಟೆಡ್, he tells, he's very intelligent, third year 4th year ವರ್ಗೂ ಬಂದಿದ್ದಾನೆ. ಬಟ್ ಹಿ ಥಿಂಕ್ಸ್ ನನಗೆ ದೇವ್ರ ಕ್ಯಾನ್ಸರ್ ಆದರೂ ಕೊಡಬೇಕಿತ್ತು, ಇದು ಯಾಕೆ ಕೊಟ್ಟ. ಆರ್ ದ ಥಿಂಕಿಂಗ್ ಗೋಸ್ ದಟ್ ನಾನು ಮುಂದೆ ಡಾಕ್ಟರ್ ಇರಲಿಲ್ಲ ಅಂತಂದರೆ ನನಗೆ ಈ ಇಲ್ನೆಸ್ ತೊಂದರೆ ಆಗ್ತಿರ್ಲಿಲ್ಲ, ನಾನು ಪೇಷಂಟ್ಸ್ ಟ್ರೀಟ್ ಮಾಡೋವಾಗ ಏನಾದ್ರು ತೊಂದರೆ ಆಗ್ಬೋದು. ಸೊ ಗಿಲ್ಟ್ ದಟ್ ವಿಲ್ ಬಿ ದೇರ್. ಬಟ್ ಇಲ್ನೆಸ್ ಕ್ಯಾನ್ ಕಮ್ ಟು ಎನಿ ಒನ್. ಒಂದು ಸೆಕ್ಯೂರಿಟಿಗೂ ಬರ್ಬೋದು OCD,
ಕೆಲ್ಸದವ್ರಿಗೂ ಬರ್ಬೋದು ಅಥವಾ ಹೈ ಪ್ರೊಫೈಲ್ ಸ್ಕಿಲ್ಡ್ ವರ್ಕರ್ಗೂ ಬರ್ಬೋದು. ಇಲ್ನೆಸ್ ಡಸಂಟ್ ಸಿ ಯುವರ್ ಪ್ರೊಫೈಲ್. ಡಿಪ್ರೆಷನ್ ಆಲ್ಸೋ ಸಿಮಿಲರ್, ಕ್ಯಾನ್ ಕಮ್ ಟು ಎನಿ ಒನ್. ಓಕೆ, ಲೈಫಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಬರ್ಬೋದು. ಎಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಯು ಹ್ಯಾವ್ ಆಸ್ಡ್. ಎಷ್ಟೊಂದು ಜನ ಬರ್ತಾರೆ, ನಮಗೆ ಲೈಕ್ ಪೋಸ್ಟ್ ಪಾರ್ಟಮ್ ಇರ್ಬೋದು, ಇಲ್ಲ ಬೇರೇನು ಎಲ್ಲ ಚೆನ್ನಾಗಿದೆ, ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಫೀಮೇಲ್ಸ್ ಆಗಲಿ ಇಲ್ಲಾಂದರೆ ಮೇಲ್ ಬಂದ್ರೂ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಮಕ್ಕಳು ಇದೆ, ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ, ಬಟ್ ಸ್ಟಿಲ್ ಐ ಆಮ್ ಅನೇಬಲ್ ಟು ಡೂ ಸರ್ಟನ್ ಥಿಂಗ್ಸ್ ಆರ್ ಐ ಆಮ್ ಅನೇಬಲ್ ಟು ಡೂ ವಿತೌಟ್ ಎನಿ ಫ್ಯಾಕ್ಟರ್ ಆಲ್ಸೋ ಇಟ್ ಕ್ಯಾನ್ ಕಮ್. But now that you have told what are the factors for mental illness, before you ask I am telling, ತುಂಬ ಜನ ಇದನ್ನು ನನಗೆ ಒ ಪಿ ಡಿಯಲ್ಲಿ ಕೇಳ್ತಾರೆ, ಇದು ಯಾಕೆ ಬಂತು ಮೇಡಮ್ ನಮಗೆ ಇಲ್ನೆಸ್. ಎಸ್, ವೈ ಮೀ ಆರ್ ವೈ ಲೈಕ್ ಫ್ಯಾಮಿಲಿ ಆಲ್ಸೋ ಆಸ್ಕ್, ಇವ್ರಿಗೆ ಯಾಕೆ ಬಂತು, ಇವ್ರು ಊಟ ಚೆನ್ನಾಗಿ ಮಾಡಲಿಲ್ಲ ಅದಕ್ಕೆ, ಇಲ್ಲ ಚಿಕ್ಕವರಿದ್ದಾಗ ಎಲ್ಲೊತ್ತೆ ಮೇಲಿಂದ ಕೆಳಗಡೆ ಬಿದ್ದಿದ್ರು ಅದಕ್ಕೆ, ಇಲ್ಲಾಂದರೆ ಒಬ್ಬೊಬ್ಬರಿಗೆ ಡಿವೋರ್ಸ್ ಆಯಿತು ಅಂತ ಹೇಳಿ ಡಿವೋರ್ಸ್ ಆಗಿದ್ದಕ್ಕೆ ಬಂತ, ಇಲ್ಲಾಂದರೆ ಅಪ್ಪ ಅಮ್ಮಂದು ಏನೋ ತೊಂದರೆ ಇಲ್ಲ, ಅಪ್ಪ ಇಲ್ಲ ಅಮ್ಮ ತೀರೋದ್ರು ಅದಕ್ಕೋಸ್ಕರ ಬಂತ. ದೇ ಆರ್ ಮೆನಿ ಕ್ವೆಶ್ಚನ್ಸ್. ಇಲ್ನೆಸ್ ಯಾಕಾಗತ್ತೆ ಅನ್ನೋದು ಸೈಕ್ಯಾಟ್ರಿಯಲ್ಲಿ ಇಟ್ಸ್ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. 1-to-1 ರಿಲೇಷನ್ ಇಲ್ಲ. ಈಗ ಹೆಂಗೆ ಟಿ ಬಿ ಬರುತ್ತೆ, ಯಾಕಂದರೆ ಟಿ ಬಿ ಮೈಕೋಬ್ಯಾಕ್ಟೀರಿಯಮ್ ಇದ್ದಾಗ ಅದು ಬರುತ್ತೆ. ಸೊ 1-to-1 ರಿಲೇಷನ್ ಸೈಕ್ಯಾಟ್ರಿಯಲ್ಲಿ ಇರಲ್ಲ. ಇಟ್ ಈಸ್ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ತುಂಬ ಫ್ಯಾಕ್ಟರ್ಸ್ ಆ್ಯಕ್ಟ್ ಮಾಡಿದಾಗ ಮತ್ತು ಪರ್ಸ್ನಾಲಿಟಿಯಲ್ಲೂ ಆ ಥರ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಹಂಗಿದ್ದಾಗ ಆಗ್ಬೋದು. ಬಟ್ ಐ ಕೆನಾಟ್ ಪಿನ್ ಪಾಯಿಂಟ್ ಆ್ಯಂಡ್ ಸೇ ಇಫ್ 10 ಡಿಪ್ರೆಷನ್ ಪೇಷಂಟ್ಸ್ ಐ ಸಿ ಇನ್ ದ ಒ ಪಿ ಡಿ, 10 ಡಿಪ್ರೆಷನ್ ಪೇಷಂಟ್ಸ್ಗೆ ಈ ಕಾರಣ ಅಂತ ಹೇಳೋಕ್ಕಾಗಲ್ಲ. ಇದಿದ್ದು ಕಾರಣ ಅಂತ ನಾವು ವಿ ಕ್ಯಾನ್ ಓನ್ಲಿ ಜಸ್ಟ್ ಪಾಯಿಂಟ್ ಔಟ್ ಆ್ಯಂಡ್ ಸೇ ಪ್ರಾಬಬಿಲಿಟೀಸ್ ಹೇಳ್ಬೋದು ಅಷ್ಟೇ. ಬಟ್ ಹೌ ಟು ಪ್ರೊಸೀಡ್ ವಿ ಕ್ಯಾನ್ ಸೇ, ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ಬೋದು. ಬಟ್ ಫ್ಯಾಕ್ಟರ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ದೆರ್ ಇಸ್ ಜೆನೆಟಿಕ್ ಫ್ಯಾಕ್ಟರ್, ಫ್ಯಾಮಿಲಿಯಲ್ ಫ್ಯಾಕ್ಟರ್ ಇಸ್ ದೇರ್. ಫ್ಯಾಮಿಲಿಯಲ್ಲಿದ್ದಾಗ ಚಾನ್ಸಸ್ ಆರ್ ಮೋರ್, ಲೈಕ್ ಹೌ ಅದರ್ ಇಲ್ನೆಸಸ್ ಆರ್ ಫ್ಯಾಮಿಲಿಯಲ್, ಫ್ಯಾಮ್ಲಿಯಲ್ಲಿ ಜೀನ್ಸ್ ಥ್ರೂ ಬರೋದು. ಬಟ್ 1-to-1 ಇಲ್ಲ. ಈಗ ಅಪ್ಪನಿಗೆ ಡಿಪ್ರೆಷನ್ ಇದ್ದರೆ ಮಕ್ಳಿಗೂ ಎಲ್ಲರಿಗೂ ಬರಲೇಬೇಕು ಅಂತ ಇಲ್ಲ. ದಟ್ ಈಸ್ ಜೆನೆಟಿಕ್ಸ್. ಸೆಕೆಂಡ್, ಅದರ್ ಫಿಸಿಕಲ್ ಇಲ್ನೆಸ್ ಲೈಕ್ ಕ್ರಾನಿಕ್ ಇಲ್ನೆಸ್, ಅಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಕ್ರಾನಿಕ್ ಬೆಡ್ ರಿಡನ್ ಸ್ಟ್ರೋಕ್ ಪೇಷಂಟ್ಸು, ಇಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಆರ್ ಎನಿ ಕ್ರಾನಿಕ್ ಇಲ್ನೆಸ್ ಪೇಷಂಟ್ಸ್, ಡಿಮೆನ್ಷಿಯಾ ಪೇಷಂಟ್ಸ್ ಅಂತ ಹೇಳ್ತೀವಿ, ಅರಳು ಮರು ಇರೋ ಏಜ್ ಇರೋ. ಸೊ ಇಂಥವ್ರಿಗೆಲ್ಲ psychiatric illness are more common. Depression, anxiety and even psychosis, these are all more common compared to general population. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ನಾವು ಬೆಳೆದು ಬಂದ ಎನ್ವಿರಾನ್ಮೆಂಟ್, ಚೈಲ್ಡ್ಹುಡಲ್ಲಿ ಆಗಿರೋದು, ಇಲ್ಲ ದೊಡ್ಡೋರಾದ್ಮೇಲೂ ಅಡಲ್ಟ್ಹುಡ್ಡಲ್ಲಿ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ ಡೆಫಿನೆಟ್ಲಿ ಇಟ್ ಕ್ಯಾನ್ ಕಾಸ್. ಬಟ್ ಅದು ಒಂದೇ ಫ್ಯಾಕ್ಟರ್ ಆಗೋಕ್ಕಾಗಲ್ಲ. ಇಟ್ ಈಸ್ ಲೈಕ್ ಆಲ್ರೆಡಿ ಇರುತ್ತೆ ರಿಸ್ಕ್ ಫ್ಯಾಕ್ಟರ್ ಆ್ಯಂಡ್ ಇಟ್ ಹ್ಯಾಸ್ ಹ್ಯಾಪನ್. ಇವಾಗಿಲ್ಲ ಅಂದರೆ ಮೇ ಬಿ ಸಮ್ ಅದರ್ ಟೈಮ್ ಇನ್ ದ ಲೈಫ್ ಟೈಮ್ ಇಟ್ ಮೈಟ್ ಹ್ಯಾಪನ್, ಆ ಥರ ಅಂತ ಹೇಳ್ಬೋದು. ದೀಸ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್ ವಿಚ್ ಆರ್ ದೇರ್. ಓಕೆ, ಈಗ ಇದು ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ರಲ್ಲ, ಅದರಲ್ಲಿ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಈಗ ಹಸ್ಬೆಂಡ್ ವೈಫ್ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಷ್ಟೊಂದು ಸಲ ಲೆಟ್ಸ್ ಹಸ್ಬೆಂಡ್ ಏನೋ ವರ್ಕ್ ಸ್ಟ್ರೆಸ್ ಇದೆ, ಏನೋ ಇದೆ, ಬಟ್ ಇಟ್ ಹ್ಯಾಸ್ ಲೈಕ್ ಮೇ ಬಿ ಇಟ್ ಈಸ್ ಇಂಪ್ಯಾಕ್ಟಿಂಗ್ ದ ರಿಲೇಷನ್ಶಿಪ್. Again, definitely it will impact either of the spouse when they are stressed, whether they are working or were not working. So definitely it will impact the relationship. ಈಗ ರಿಲೇಷನ್ಶಿಪ್ ಕೌನ್ಸಿಲರ್ಸ್ ಅಂತ ಸಪ್ರೇಟ್ ಇರ್ತಾರೆ. Yes, ಅವ್ರದ್ದು ಏನು ಡಿಗ್ರಿ ಮಾಡ್ಕೊಂಡಿರ್ತಾರೆ, ಐ ಮೀನ್ ರಿಲೇಷನ್ಶಿಪ್ ಕೌನ್ಸಿಲರ್ಸ್ ಹತ್ರ ಯಾವಾಗ ಹೋಗಬೇಕು? ಬಿಕಾಸ್ ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ರಲ್ಲ, ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ, ಅವರು ಹೆವಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ, ಮೇ ಬಿ ನಂದು ವರ್ಕ್ ಸ್ಟ್ರೆಸ್ ಎಲ್ಲ ಶಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಅವ್ರು ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಮೇ ಬಿ ಐ ಆಮ್ ನಾಟ್ ಏಬಲ್ ಟು ರೆಸ್ಪಾಂಡ್ ಬ್ಯಾಕ್ ಇನ್ ಅ ಪಾಸಿಟಿವ್ ವೇ. ಮೇ ಬಿ ನನಗೆ ಗೊತ್ತು ಅವರೆಲ್ಲ ಕರೆಕ್ಟ್ ಮಾಡ್ತಿದ್ದಾರೆ, ಶಿ ಸಪೋರ್ಟಿಂಗ್ ಮೀ, ಬಟ್ ಸ್ಟಿಲ್ ಮೇ ಬಿ ಸಮ್ಟೈಮ್ಸ್ ನಾನು ಏನು ಮಾಡ್ತೀನಿ, ಓವರ್ ರಿಯಾಕ್ಟ್ ಮಾಡೋದು, ಸ್ವಲ್ಪ ಜಾಸ್ತಿ ವಾಯ್ಸಲ್ಲಿ ಮಾತಾಡೋದಾಯ್ತಾ ಇರಲಿ, ಮೇ ಬಿ ಅವರಿಗೆ ಹೇಗಿದೆ ಅಂತ ನಾನು ಕೇಳಲ್ಲ, ಬಟ್ ನನಗೆ ಗೊತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಸೊ ಅವಾಗ ನಂದು ವರ್ಕ್ ಏನಾರು ಇಶ್ಯೂಸ್ ಬಗ್ಗೆ ನಂಗೆ ಆ ಥರ ಆಗ್ತಾ ಇದೆಯಾ, ನಾನು ರಿಲೇಷನ್ಶಿಪ್ ಕೌನ್ಸಿಲರ್ ನೋಡಬೇಕಾ, ಇಲ್ಲ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾ, ಈ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ನಾನು ಯಾವಾಗ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇದೆ ಅಂತ ಅವ್ರ ಹತ್ರ ಹೋಗಬೇಕು, ಇಲ್ಲಪ್ಪ ನನ್ನ ಹತ್ರನೇ ಇಶ್ಯೂ ಇದೆ ಅಂತ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು. ಎನಿ ಕೌನ್ಸಿಲಿಂಗ್ ಇಟ್ಸ್ ದ ಸೇಮ್ ಕಾನ್ಸೆಪ್ಟ್ ವಿಚ್ ಐ ಸೆಡ್. ಸೈಕಾಲಜಿಸ್ಟ್ ಅಂತ ಹೇಳಿದ್ನಲ್ಲ, ಪ್ರಿಡಾಮಿನೆಂಟ್ಲಿ ನೀವು ಓನ್ಲಿ ಈ ಥರ ಏನಾದರೂ ಮೈನರ್ ಇಶ್ಯೂಸ್ ಇತ್ತು, ಕಮ್ಯುನಿಕೇಷನ್ ಆಗ್ತಾಯಿಲ್ಲ ಅಥವಾ ಏನಂದರೆ ಯು ಕ್ಯಾನ್ ಗೋ ಟು ಸೈಕಾಲಜಿಸ್ಟ್. ಬಟ್
ನಿಮಗೆ ಇಲ್ಲ, ಇಟ್ ಈಸ್ ಬಿಕಮಿಂಗ್ ಸ್ಲೀಪ್ ಆಗ್ತಾ ಇಲ್ಲ, ಈ ಫಿಸಿಕಲ್ ಸಿಮ್ಟಮ್ಸ್ ವಿಚ್ ಐ ಸೆಟ್ ವಿಚ್ ಆರ್ ವೆರಿ ಕಷ್ಟ ಆಗ್ತಾ ಇದೆ ಡೈಲಿ ರೂಟೀನ್ಗೆ, ಆವಾಗ ನೀವು ಫಸ್ಟ್ ಸೈಕ್ಯಾಟ್ರಿಸ್ಟ್ಗೆ ಹೋಗೋದು. ಬಿಕಾಸ್ ಈವನ್ ದೇ ವಿಲ್ ಆಲ್ಸೋ ಡೈರೆಕ್ಟ್ ಯು ಟು ಸೈಕಾಲಜಿಸ್ಟ್ ಸೇಯಿಂಗ್ ದಟ್ ನನ್ನ ಪ್ರಕಾರ ಮೆಡಿಕೇಷನ್ಸ್ ಏನು ನೆಸೆಸಿಟಿ ಇಲ್ಲ, ನೀವು ಅಲ್ಲಿ ಹೋಗ್ಬೋದು. ಸೈಕಾಲಜಿಸ್ಟ್ ವೆದರ್ ಇಟ್ಸ್ ರಿಲೇಷನ್ಶಿಪ್, ಇಂಡಿವಿಜುವಲ್ ಆರ್ ಚೈಲ್ಡ್, ಇಟ್ಸ್ ದ ಸೇಮ್ ಡಿಗ್ರಿ. ದೆನ್ ಸ್ಪೆಸಿಫಿಕ್ ಸ್ಪೆಷಲೈಸೇಷನ್ಸ್ ಲೇಟರ್. ಸೊ ಕ್ಲಿನಿಕಲ್ ಸೈಕಾಲಜಿಸ್ಟೇ ಮಾಡೋದು. ದೆನ್ ದೇ ಬಿಕಮ್ ಕೌನ್ಸಿಲರ್ಸ್ ಆಲ್ಸೋ. ಸೋಷಿಯಲ್ ವರ್ಕರ್ಸ್ ಆಲ್ಸೋ ವರ್ಕ್ ಆಸ್ ಫ್ಯಾಮಿಲಿ ಥೆರಪಿಸ್ಟ್ಸ್ ಆರ್ ಕಪಲ್ ಕೌನ್ಸಿಲರ್ಸ್ ಆಫ್ಟರ್ ಡೂಯಿಂಗ್ ಸರ್ಟನ್ ಟ್ರೈನಿಂಗ್ ಇನ್ ದ ಕಪಲ್ ಕೌನ್ಸಿಲಿಂಗ್. ಟ್ರೈನಿಂಗ್ ಮಾಡಿದ್ಮೇಲೆ ದೇ ಕ್ಯಾನ್, similar to how MBBS and other specializations, similarly once basic psychology ಇದು ಮಾಡಿದ್ಮೇಲೆ then they can choose their specialization. So in your case, if you are hesitant, ನಿಮಗೆ ಸೈಕ್ಯಾಟ್ರಿಸ್ಟ್ ಅಥವಾ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಹೆಸಿಟೇಷನ್ ಇದ್ದರೆ, ಯು ಕ್ಯಾನ್ ಆಲ್ವೇಸ್ ಗೋ ಟು ಎನಿ ಆಫ್ ದ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ದಟ್ ಇಸ್ ಕೌನ್ಸಿಲರ್, ಸೈಕಾಲಜಿಸ್ಟ್ ಆಲ್ಸೋ, ಆ್ಯಂಡ್ ದೇ ವಿಲ್ ಅಸೆಸ್. ಅವ್ರಿಗೆ ಅನಿಸ್ತು ಇಲ್ಲ ಒಂದು ಸತಿ ಸೈಕ್ಯಾಟ್ರಿಸ್ಟನ್ನು ನೋಡೋದು, ಮೆಡಿಕೇಷನ್ಸ್ ಮೈಟ್ ಬಿ ರಿಕ್ವೈರ್ಡ್. ಈಗ ಪ್ಯಾನಿಕ್ ಅಟ್ಯಾಕ್ ಬಂದಾಗ ನಾನು ಸೈಕಾಲಜಿಕಲ್ ಮೆಥಡ್ಸ್ ಹೇಳೋಕ್ಕಾಗಲ್ಲ. ಈಗ ಪ್ಯಾನಿಕ್ ಅಟ್ಯಾಕ್ ಫುಲ್ಲು ಅವ್ರಿಗೆ ಪ್ಯಾಲ್ಪಿಟೇಷನ್ಸು, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿದೆ, ತುಂಬ ಕೈಕಾಲೆಲ್ಲ ನಡ್ಕ ಬರ್ತಾಯಿದೆ, ಆವಾಗ ನಾನು ಬ್ರೀದಿಂಗ್ ಮಾಡು ಅಂತ ಹೇಳ್ಕೊಡೋಕ್ಕಾಗಲ್ಲ. ದಟ್ ಟೈಮ್ ಮೆಡಿಕೇಷನ್ ಓನ್ಲಿ ವಿಲ್ ವರ್ಕ್. ಸೊ ಫಾರ್ ಸರ್ಟನ್ ಅಗೇನ್ ನಾನು ಅದು ಕನ್ಸಲ್ಟ್ ಮಾಡಿದ್ಮೇಲೆ ಬರುತ್ತೆ. Yes. No, I'm just telling you what is the difference. So we should know that difference can be made out by psychologist also. So ಅವರು ನಮಗೆ ಕಳಿಸ್ಬೋದು, ಮ್ಯೂಚುವಲ್. Psychiatrist also can send to psychologist ಬೇಸ್ಡ್ ಆನ್ ದ ನೆಸೆಸಿಟಿ. ಎಷ್ಟೊಂದು ಜನ ನನ್ನ ಹತ್ರ ಎಕ್ಸಾಂಪಲ್ ಕೊಡ್ತೀನಿ, ನನಗೆ ಸೈಕಾಲಜಿಸ್ಟ್ ಫ್ರೆಂಡ್ಸು ಇರ್ತಾರೆ, ಯಾಕಂದರೆ ನಿಮ್ಮ ಹ್ಯಾಂಡ್ಸಲ್ಲಿ ಸೈಕಾಲಜಿ ಡಿಗ್ರಿನೂ ಇದೆ. ಸೊ ವಾಟ್ ದೇ ಡು, ಒಂದು 8 ಸೆಷನ್ಸ್ ಏನೋ ಮಾಡ್ತಾ ಇರ್ತಾರೆ ಥೆರಪಿಸ್ಟ್ ಅವ್ರ ಇಂಡಿವಿಜುವಲ್ ಥೆರಪಿ. ದೆನ್ ದೇ ವಿಲ್ ಫೀಲ್ ದಟ್ ಇಲ್ಲ, ಯಾಕೋ ನಾನ್ ಫಾರ್ಮಕಾಲಜಿಕಲ್ ಮೆಥಡ್ಸ್ ಅಂತ ಹೇಳ್ತೀವಿ, ಮಾತ್ರೆ ಇಲ್ಲದೆ ಹೇಗೆ ಇವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋ ಮೆಥಡ್ಸ್, ಟೆಕ್ನಿಕ್ಸು. ಇದು ಕೌನ್ಸಿಲಿಂಗಿಗೆ ಕನ್ನಡದಲ್ಲಿ ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಸೊ ಎಷ್ಟೊಂದು ಸೆಷನ್ ಆದಮೇಲೆ ಏನು ಹೇಳ್ತಾರೆ, ಇಲ್ಲ ನೀವು ಒಂದ್ಸತಿ ಸೈಕಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಸಿಮ್ಟಮ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ, ನೆಸೆಸಿಟಿ ಇದೆ. ಒಂದೊಂದು ಸತಿ ಡಿಪ್ರೆಷನ್ ಮೈಲ್ಡ್ಗಿದ್ದಾಗ ನಾವು ಬರೀ ಕೌನ್ಸಿಲಿಂಗು ಕೊಡ್ಬೋದು. ಮಾಡ್ರೇಟ್ ಸಿವಿಯರ್ ಹೋದಾಗ ವೆನ್ ದೇ ಸಿ ದಟ್ ಓಕೆ ಏನೋ ಒಂದು ಸಿವಿಯರ್ ಹೋಗ್ತಾ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ದೇ ವಿಲ್ ಸೆಂಡ್ ಟು, ಇಲ್ಲ ಇಲ್ಲಿ ಹೋಗಿ ಬನ್ನಿ, ಯು ನೀಡ್ ದಟ್ ಅಂತ ಹೇಳಿ ದೇ ಆಲ್ಸೋ ಸೆಂಡ್. ಆ್ಯಂಡ್ ವಿ ಆಲ್ಸೋ ಸೆಂಡ್ ವೆನ್ ಸೇಯಿಂಗ್ ದಟ್ ಸಮ್ಟೈಮ್ಸ್ ಕಂಬೈನ್ಡ್ ಟ್ರೀಟ್ಮೆಂಟ್ ಹ್ಯಾಸ್ ಶೋನ್ ಬೆಸ್ಟ್ ಇನ್ ದ ರಿಸರ್ಚ್. ಮೆಡಿಕೇಷನ್ಸ್ ವಿತ್ ಥೆರಪಿ ಆರ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಲ್ಲ, ದಟ್ ಹ್ಯಾಸ್ ಶೋನ್ ದ ಬೆಸ್ಟ್ ರಿಸರ್ಚ್ ಫಾರ್ ಮೋಸ್ಟ್ ಆಫ್ ದ ಇಲ್ನೆಸ್ಸಸ್. ಫಾರ್ ಸಮ್ ಇಲ್ನೆಸ್ಸಸ್ ಇಟ್ಸ್ ಓನ್ಲಿ ಮೆಡಿಸಿನ್ಸ್. ಸೊ ಯು ಕ್ಯಾನ್ ಗೋ ಟು ಸೈಕಾಲಜಿಸ್ಟ್. ಕೆಲವೊಬ್ಬರಿಗೆ ಹೋಗೋಕ್ಕೆ ಒಂಥರ ಮುಜುಗರ ಇರುತ್ತೆ. ಫಸ್ಟ್ ಥಿಂಗ್ ಇಸ್, ಫಸ್ಟ್ ನಿಮ್ಗೆ ಏನಾದ್ರು ಆಫೀಸಲ್ಲಿ ಕೌನ್ಸಿಲರ್ ಇದ್ದರೆ ಯು ಕ್ಯಾನ್ ಗೋ ದೇರ್. ಆರ್ ಇಫ್ ಯು ಫೀಲ್ ದಟ್ ಯು ಆರ್ ಪ್ರಿವಿಲೇಜ್ಡ್ ಇನಫ್, ಆರ್ ನಿಮಗೆ ಆ್ಯಕ್ಸಸ್ ಇದೆ ಪ್ರೈವೇಟ್ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಹತ್ರ ಹೋಗೋಕ್ಕೆ, ದೆನ್ ಪ್ಲೀಸ್ ಗೋ ಹೆಡ್. ಆ್ಯಂಡ್ ಆಲ್ವೇಸ್ ಟೇಕ್ ಯೋರ್ ಫ್ಯಾಮಿಲಿ ಮೆಂಬರ್, ದಟ್ ಆಲ್ವೇಸ್ ಹೆಲ್ಪ್ಸ್. ಒಂದು, ಅವ್ರಿಗೂ ಗೊತ್ತಾಗುತ್ತೆ ನೀವು ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿರ್ತೀರಾ ಅಂತ. ಸೆಕೆಂಡ್, ಈವನ್ ದ ಡಾಕ್ಟರ್ ಆರ್ ದ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ವಿಲ್ ಗೆಟ್ ಟು ನೋ ದೇರ್ ಸೈಡ್ ಆಫ್ ಸ್ಟೋರಿ ಆಲ್ಸೋ. ಆ್ಯಂಡ್ ಟ್ರೀಟ್ಮೆಂಟ್ ವಿಲ್ ಆಲ್ಸೋ ಬಿ ಬೋತ್ ವೇ. ಈಗ ನೀವು ಈ ಥರ ರಿಯಾಕ್ಟ್ ಮಾಡಿದಾಗ ಇನ್ನೊಬ್ರು ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಕೇಳೋಕ್ಕೂ ಅವ್ರಿಗೂ ಗೊತ್ತಾಗಲ್ಲ. ಆ್ಯಕ್ಚುಲಿ ಮೇನ್ ಕ್ವಶನ್ ಇದ್ದಿದೆ ಅದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ನನ್ನ ಫ್ರೆಂಡ್ ಇರ್ಬೋದು, ಏನೋ ಫ್ಯಾಮಿಲಿಲಿ ಯಾರೋ ಒಬ್ಬರು ಆಂಗ್ಸೈಟಿ ಅಟ್ಯಾಕ್ ಏನೋ ಆಯಿತು, ಹಾರ್ಟ್ ಬೀಟ್ ನಂಗೆ ಜಾಸ್ತಿ ಆಗ್ತಾ ಇದೆ, ಐ ಆಮ್ ಸ್ವೆಟ್ಟಿಂಗ್ ಅ ಲಾಟ್. ಅವಾಗ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಆರ್ ಲೆಟ್ಸ್ ಎ ಫ್ರೆಂಡ್, ನಾನು ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಏನು ಹೇಳ್ಬೇಕು ಅವ್ರಿಗೆ, ಬಿಕಾಸ್ ಆಬ್ವಿಯಸ್ಲಿ ನನಗೆ ಗೊತ್ತಾಗಲ್ಲ. ಏನು ನೋಡಿದ್ದೀರಾ ನೀವು ಕಾಮನ್ಲಿ? ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ, ನಂಗೆ ಗೊತ್ತಾಗ್ತಿಲ್ಲ, ನಂಗೇನೋ ಸೊ ನೀವು ಬೇರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ ನನಗೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಹೇಳ್ಬೋದು. ಈಗ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡ್ಬೇಕು ಅಂತ. ಈಗ ನಾನು ಆಬ್ವಿಯಸ್ಲಿ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಅನ್ಕೊಳ್ಳಿ, ನೀವೇನ್ ಮಾಡ್ತೀರಾ ಅವಾಗ? ಮೆನಿ ಪೀಪಲ್ ಡೋಂಟ್ ನೋ ಹೌ ಟು ರೆಸ್ಪಾಂಡ್ ಟು ಪ್ಯಾನಿಕ್ ಆರ್ ಆಂಗ್ಸೈಟಿ. ಏನ್ ಹೇಳ್ತಾರೆ, ಏನಾಗಲ್ಲ ಕುಂತ್ಕೊಳ್ಳೋ, ಹೊರಗೋಣ, ನೀರು ಕುಡಿ, ಅದಂತೂ ಬೇಸಿಕ್, ನೀರು ಕುಡಿಬಿಡು ಅಂತ ಹೇಳಿ. ಎಸ್. ಸೊ ಕಾಮನ್ಲಿ ಏನು ಹೇಳ್ತಾರೆ, ಏನಾಗಲ್ಲ ಬಿಡು, ಏನಾಗಲ್ಲ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಏನಾಗಲ್ಲ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಫಸ್ಟ್ ಅಸೆಸ್, ಓಕೆ ಯು ಆರ್ ಗೋಯಿಂಗ್ ಥ್ರೂ ಸಮಥಿಂಗ್, ಫಸ್ಟ್ ಸಿಟ್, ಮೇಕ್ ದೆಮ್ ಸಿಟ್ ಸೊ ದಟ್ ದೇ ಶುಡ್ ನಾಟ್ ಹಾರ್ಮ್ ದೆಮ್ ಸೆಲ್ಫ್. ಏನು ಹಾರ್ಮ್ ಆಗಬಾರ್ದು, ಅವ್ರಿಗೂ ಆಗಬಾರ್ದು, ಅವರಿಂದ ಬೇರೆಯವ್ರಿಗೂ ಆಗಬಾರ್ದು ಅನ್ನೋ ಥರ ಫಸ್ಟ್ ಎಲ್ಲರೂ ಆಚೆ ಇದ್ದರೆ ಒಂದು ಕಡೆ ಕೂರಿಸಿ. ದೆನ್ ಸೆಕೆಂಡ್, ಇಟ್ ಈಸ್ ಆಲ್ವೇಸ್ ಪ್ಯಾನಿಕ್ ಅಟ್ಯಾಕ್ ಅನ್ನೋದು, ಆಂಗ್ಸೈಟಿ ಅಟ್ಯಾಕ್ ಅನ್ನೋದು, ಇಟ್ಸ್ ಆಲ್ವೇಸ್ ಟೈಮ್ ಬೌಂಡ್. ಒಂದು 10 minutes ಇರ್ಬೋದು, ಹಾಫ್ ಆನ್ ಅವರ್ ಇರ್ಬೋದು, ಇಟ್ ವಿಲ್ ಡೆಫಿನೆಟ್ಲಿ ಪಾಸ್ ಆನ್. ಬಟ್ ಆ ಪಾಸ್ ಆನ್ ಆಗೋವರೆಗೂ ನನ್ನ ಜೀವನನೇ ಮುಗ್ದೋಯ್ತು ಅನ್ನೋ ಫೀಲಿಂಗ್ ಇರುತ್ತೆ ಪ್ಯಾನಿಕ್ ಅಟ್ಯಾಕಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಟ್ರೂ ಫೀಲಿಂಗ್.
ತುಂಬ ಜನ ಜೊತೆಗಿರೋರು ಹೇಳ್ತಾರೆ, ಅಯ್ಯೋ ನಿಂಗೆ ಹಂಗೆ ಅನಿಸ್ತಾ ಇದೆ, ನಿಂಗೆ ಹಂಗೆ ಅನ್ನಿಸ್ತಾ ಇದೆ. ದ್ಯಾಟ್ ವಿಲ್ ಮೇಕ್ ದೆಮ್ ಫೀಲ್ ಈವನ್ ಬ್ಯಾಡ್. ಸೊ ನೆವರ್ ಸೇ ದಟ್. ಡೋಂಟ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ದೇರ್. ಅಲ್ಲಿ ಅದನ್ನು ಕಡಿಮೆ ಮಾಡೋದು ಏನು ಬೇಕಾಗಿಲ್ಲ. ಜಸ್ಟ್ ಬಿ ವಿತ್ ದೆಮ್, ಮೇಕ್ ಶ್ಯೂರ್ ದೇ ಆರ್ ಸೇಫ್. ಓಕೆ, ಆ್ಯಂಡ್ ದೆನ್ ಏನಾದರೂ ತಿಂದಿಲ್ಲ ಅಂತಂದರೆ ಅದು ಒಂದು ಫ್ಯಾಕ್ಟ್ರ್ ಇರುತ್ತೆ ತಲೆ ಸುತ್ತ ಬರೋಕ್ಕೆ. ಸೊ ಯು ಕ್ಯಾನ್ ಗಿವ್ ಸಮ್ ಶುಗರ್ ಆರ್ ಸಮಥಿಂಗ್ ಟು ಡ್ರಿಂಕ್, ಡಿಹೈಡ್ರೇಷನ್ ಇದ್ದರೆ. ಆ್ಯಂಡ್ ವೇಟ್. ಇಫ್ ದೇ ಆರ್ ಆಲ್ರೆಡಿ ಆನ್ ಆಂಗ್ಸೈಟಿ ಪೇಷಂಟ್, ವಿಲ್ ಗಿವ್ ಸಮಥಿಂಗ್ ಕಾಲ್ಡ್ ಆಸ್ SOS ಮೆಡಿಸಿನ್. SOS ಅಂದರೆ ತುಂಬ ಗಾಬರಿ ಆದಾಗ, ಪ್ಯಾನಿಕ್ ಅಟ್ಯಾಕ್ ಬಂದಾಗ ಒಂದು ಮೆಡಿಸಿನ್ ತೊಗೊಳ್ಳಿ ಅಂತ ಹೇಳಿ ಕೊಟ್ಟಿರ್ತೀವಿ ನಾವು. ಸೊ ಇಫ್ ದೇ ಹ್ಯಾವ್, ಮೇಕ್ ದೆಮ್ ಈಟ್ ದಟ್. ಯೂಶ್ವಲಿ ಸಬ್ಲಿಂಗ್ವಿಲ್ ಕೊಡ್ತೀವಿ ನಾವು, ಅಂದರೆ ನಾಲ್ಗೆ ಕೆಳಗಡೆ ಇಟ್ಕೊಂಡ್ಬಿಟ್ರೆ ಕರಗಿಬಿಡುತ್ತೆ. ಆ ಟೈಮಲ್ಲಿ ನುಂಗಕ್ಕೂ ಪೇಷನ್ಸ್ ಇರಲ್ಲ, ಪ್ಲಸ್ ಫಾಸ್ಟರ್ ಆ್ಯಕ್ಷನ್ ಇರುತ್ತೆ. ಆ್ಯಂಡ್ ಫೋರ್ತ್ ಥಿಂಗ್ ವಿಚ್ ಯು ಹ್ಯಾವ್ ಟು ಡೂ ಇಸ್ ವೇಟ್ ಟಿಲ್ ಇಟ್ ಪಾಸಸ್ ಆನ್. ಡೋಂಟ್ ಟ್ರೈ ಟು ಮೇಕ್ ಎನಿ ಡಿಸಿಷನ್ ಆವಾಗಲೇ ಏನೋ ಮಾಡಿಬಿಡ್ಬೇಕು, ಅಥವಾ ಈಗ ಟ್ರಾವೆಲ್ ಮಾಡ್ತಾ ಇರ್ತೀರಿ, ಪೋಸ್ಟ್ಪೋನ್ ಮಾಡಿ ಸ್ವಲ್ಪ ಹೊತ್ತಿಗೆ. ಆದರೆ ಓಕೆ, ಸಮ್ ಪೀಪಲ್ ಹ್ಯಾವ್ ಫೋಬಿಯಾ ಅಬೌಟ್ ಫ್ಲೈಟ್ಸ್ ಆ್ಯಂಡ್ ಏರ್ಪ್ಲೇನ್ಸ್. ಸೊ ಅಂಥ ಕೆಲವೊಂದು ಸಿಚುವೇಷನಲ್ಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವಾಗ ಅವ್ರಿಗೆ ಏನು ಹೇಳ್ತೀವಿ, ಮುಂಚೆನೇ ಗೊತ್ತಿದ್ದರೆ ವಿಲ್ ಟೆಲ್ ದೆಮ್ ಟು ಟೇಕ್ ಪರ್ಟಿಕ್ಯುಲರ್ ಮೆಡಿಸಿನ್. ಆರ್ ಮೆನಿ ಆಫ್ ದೆಮ್ ಹೂ ಆಲ್ರೆಡಿ ನೋ, ಇಲ್ಲ ನನಗೆ ಈ ಥರ ಇದೆ ಅಂದರೆ ದೇ ಕ್ಯಾನ್ ಪ್ರಾಕ್ಟಿಸ್ ಸಮಥಿಂಗ್ ಕಾಲ್ಡ್ ಬ್ರೀದಿಂಗ್ ಟೆಕ್ನಿಕ್ಸ್ ಟು ರೆಡ್ಯೂಸ್ ದಟ್ ಆ್ಯಂಗ್ಸೈಟಿ ಆರ್ ಟು ಟ್ಯೂನ್ ಯುವರ್ ಮೈಂಡ್. ಇಲ್ಲ ನಾನು ಈಗ ಹೋಗ್ತೀನಿ, ಆಗಬಹುದು ಈಗ ಗಾಬರಿ, ಸೊ ನಾನು ಮೆಂಟ್ಲಿ ಪ್ರಿಪೇರ್ ಇರ್ತೀನಿ ಅಂತ ಹೇಳಿ. ಸೊ ಬೋತ್ ದ ಮೆಥಡ್ಸ್ ಆರ್ ಯೂಸ್. ಸೊ ದ್ಯಾಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ಈಗ ಆ ಥರ ಅಟ್ಯಾಕ್ ಆದಾಗ, ಫಾರ್ ಎಕ್ಸಾಂಪಲ್ ಇಟ್ಸ್ ಎಕ್ಸಾಂಪಲ್ ಏನೋ ಆಯ್ತು ನಿನಗೆ, ಸೊ ಆಬ್ವಿಯಸ್ಲಿ ಅವ್ನು ನಾನು ಜೊತೆಗಿದ್ದರೆ ನಾನು ಕೇಳ್ತಾನೆ, ಈಗ ಏನು ಮಾಡಲಿ, ನಾನು ಹಿಂಗೆ ಅನಿಸಿದೆ, ಏನು ಮಾಡಲಿ ಅಂತ. ಈಗ ನನಗೆ ಗೊತ್ತು ನಾನು ಬರೀ ಜೊತೆಗಿದ್ರೆ ಸಾಕು ಅಂತ. ಬಟ್ ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ರೈಟ್? ಅವ್ರು ಮೇ ಬಿ ಹೂವರ್ ಇಸ್ ವಿತ್ ಮೀ, ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವ್ನು ಏನೋ ನಂಗೆ ಸೊಲ್ಯೂಷನ್ ಕೊಡ್ತಾನೆ ಈಗ, ಅದರಿಂದ ನನಗೆ ಇಮಿಡಿಯೇಟಾಗಿ ನಾರ್ಮಲ್ ಆಗಿಬಿಡ್ತೀನಿ ಅಂತ. ಬಟ್ ಆ ಎಕ್ಸ್ಪೆಕ್ಟೇಷನ್ ನಾನು ಲೈಕ್ ಅದನ್ನು ಹೇಳಲಿಲ್ಲ ಅಂದರೆ, ಏನು ರೆಸ್ಪಾನ್ಸ್ ಕೊಡಲಿಲ್ಲ ಅಂತಂದರೆ, ಐ ಡೋಂಟ್ ನೋ, ಅದು ಜಾಸ್ತಿನೂ ಆಗ್ಬೋದು, ಗೊತ್ತಿಲ್ಲ. ಯೂಶ್ವಲಿ ನೋ, ಆ ಥರ ಪರ್ಪೆಚುಯೇಟ್ ಆಗಲ್ಲ. ಈಗ ಏನೋ ಒಂದು ಟ್ರಿಗರಿಂದ ಇದ್ದರೆ, ಈಗ ನಾನು ಫ್ಲೈಟಿಂದ ಎಕ್ಸಾಂಪಲ್ ಕೊಟ್ಟೆ, ಇಲ್ಲ ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳಿದೆ, ಕ್ಲೋಸ್ಡ್ ಸ್ಪೇಸಸ್. ಕೆಲವೊಬ್ಬರಿಗೆ ಲಿಫ್ಟಲ್ಲಾಗುತ್ತೆ ಪ್ಯಾನಿಕ್ ಅಟ್ಯಾಕ್. ಸೊ ಆವಾಗ ನಾವು ಏನು ಹೇಳ್ತೀವಿ, ಸ್ಪೆಸಿಫಿಕ್ ಫೋಬಿಯಾ ಇದ್ದಾಗ ಆ ಸಿಚುವೇಷನಿಂದ ಆಚೆ ತೊಗೊಂಬನ್ನಿ ಅಂತ ಹೇಳ್ತೀವಿ. ಲೈಕ್ ಈಗ ಲಿಫ್ಟ್ ಇತ್ತು, ಕ್ಲೋಸ್ ಸ್ಪೇಸಸ್ ಇತ್ತು, ಓಪನ್ ಏರ್ ಸ್ಪೇಸಸ್ಗೆ ಬ್ರೀದ್ ಮಾಡೋದ್ರಿಂದ ಬೆಟರ್ ಆಗುತ್ತೆ. ಬಟ್ ನಾಟ್ ಆಲ್ವೇಸ್ ವಾಟ್ ಯು ಟಾಕ್ ಕ್ಯಾನ್ ಇನ್ಕ್ರೀಸ್ ದ ಪ್ಯಾನಿಕ್ ಅಟ್ಯಾಕ್ ಆರ್ ರೆಡ್ಯೂಸ್. ಬಟ್ ಡೆಫಿನೆಟ್ಲಿ ಇಟ್ ಕ್ಯಾನ್ ಮೇಕ್ ದೆಮ್ ಫೀಲ್ ಬೆಟರ್ ಅಂತ ಹೇಳ್ಬೋದು. ಬಟ್ ಅದು ಇಮಿಡಿಯೇಟ್ ಆಗಲ್ಲ. ಯು ಶುಡ್ ವೇಟ್ ಟಿಲ್ ಇಟ್ ಕಮ್ಸ್ ಡೌನ್. ನೀವೇನು ಮಾತಾಡಿದ್ದು ರಿಜಿಸ್ಟರ್ ಆಗಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಥಿಂಗ್, ಲಾಜಿಕಲ್ ಮೈಂಡ್ ಇಸ್ ಆಫ್. ಸೊ ದಟ್ ಟೈಮ್ ಯು ಕಾಂಟ್ ಗಿವ್ ಲಾಜಿಕಲ್ ರೀಸನ್. ಆವಾಗ ಲಾಜಿಕಲ್ ರೀಸನ್ ಕೊಟ್ಬಿಟ್ಟು ಹಿಂಗೆ ಮಾಡೋಕ್ಕಾಗಲ್ಲ. ಸೊ ಡೋಂಟ್ ಟ್ರೈ ಟು ಎಕ್ಸ್ಪ್ಲೇನ್ ಆರ್ ಟೆಲ್ ಎನಿಥಿಂಗ್ ದಟ್ ಟೈಮ್ ಆಲ್ಸೋ. ಯು ಶುಡ್ ಲೆಟ್ ದ ಪ್ಯಾನಿಕ್ ಅಟ್ಯಾಕ್. Just support them emotionally. Yes. That time it's just be there. It's more of physical objectivity-ನೇ. ಎಮೋಷ್ನಲಿನೂ ಆ ಟೈಮ್ ಏನೂ ಮಾತಾಡೋಕ್ಕಾಗಲ್ಲ ಅವ್ರು. ಒನ್ಸ್ ದಟ್ ಕಮ್ಸ್ ಡೌನ್, ದೆನ್ ಟಾಕ್ ಟು ದೆಮ್ ಇಮಿಡಿಯೇಟ್ಲಿ ಇಫ್ ದೇ ಆರ್ ರೆಡಿ. ಆವಾಗ ಅವ್ರು ರೆಡಿ ಇಲ್ಲ ಅಂದ್ರೂ ಮೇಕ್ ಶ್ಯೂರ್ ಯು ಟೇಕ್ ದೆಮ್ ಟು ಅ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್. ಮೆನಿ ಎ ಟೈಮ್ಸ್ ಆ ಹೆಸಿಟೆನ್ಸಿ ಇರುತ್ತೆ, ಹೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ದೇರ್ ಈಸ್ ನಥಿಂಗ್ ರಾಂಗ್ ಟು ಗೋ ಆ್ಯಂಡ್ ವಿಸಿಟ್ ಒನ್ಸ್. ಫಿಸಿಕಲ್ ಹೆಲ್ತ್ ಡಾಕ್ಟ್ರ್ ಹತ್ರ ಎಷ್ಟೊಂದು ಸತಿ ಸುಮ್ಮನೆ ಹೋಗ್ತಾ ಇರ್ತೀವಿ, ಚೆಕಪ್ಪಿಗೆ ಹೋಗ್ತಾ ಇರ್ತೀವಿ. ಸೊ ದೇರ್ ಇಸ್ ಆ ಸ್ಟಿಗ್ಮಾ ಅನ್ನೋದೊಂದು ಇರಬಾರ್ದು. ಇಲ್ಲಪ್ಪ ಸೈಕ್ಯಾಟ್ರಿಸ್ಟ್ ಹತ್ರ ಹುಚ್ಚರಷ್ಟೇ ಹೋಗ್ತಾರೆ. ದಿಸ್ ಈಸ್ ಅ ವೆರಿ ಕಾಮನ್ ಟರ್ಮ್ ಯೂಸ್ಡ್, ನಾಟ್ ಜಸ್ಟ್ ಇನ್ ಅನ್ಎಜುಕೇಟೆಡ್ ಪೀಪಲ್, ಎಜುಕೇಟೆಡ್ ಪೀಪಲ್. ಮೆಡಿಕಲ್ ಪ್ರೊಫೆಷ್ನಲ್ಸಲ್ಲೂ ಅಲ್ಲೇ ನಮ್ಮ ಜೊತೆನೇ ಕೆಲಸ ಮಾಡೋ ಬೇರೆ ಬ್ರಾಂಚ್ ಅವರು, ಇಟ್ ಟೇಕ್ಸ್ ದೆಮ್ ಸೋ ಮಚ್ ಟೈಮ್ ಆ್ಯಂಡ್ ಎಫರ್ಟ್ ಟು ಕಮ್ ಆ್ಯಂಡ್ ಮೀಟ್ ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್. ಈಗ ಇದು ಜೊತೆಗಿದ್ದಾಗ ಓಕೆ, ಬಟ್ ನನಗಾಯ್ತು ಆ ಥರ ಸಿಚುವೇಶನ್. ನೀವು ಹೇಳಿದ್ರಿ ಲಾಜಿಕಲ್ ಮೈಂಡ್ ನಂದು ಆಫ್ ಆಗಿದೆ ಅಂತ. ಈಗ ನಾನು ಒಬ್ಬನೇ ಇದ್ದಾಗ ನನಗೆ ಆ ಥರ ಆದರೆ, ನನ್ನ ಲಾಜಿಕಲ್ ಮೈಂಡ್ ಆಫ್, ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ಎಸ್, ಸೊ ದಟ್ ಟೈಮ್ ಬೆಸ್ಟ್ ಥಿಂಗ್ ಇಸ್ ನಿಯರೆಸ್ಟ್ ಹೆಲ್ಪ್ ಎಲ್ಲಿರುತ್ತೆ. ಈಗ ಇಫ್ ಯು ಆರ್ ಇನ್ ಪಬ್ಲಿಕ್ ಸ್ಪೇಸಸ್, ಸಿಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಯಾರು ಇದ್ದರೆ ಇವ್ರಿಗೆ ಯಾರಾದರೂ ಫೋನ್ ಡೇಂಜರ್ ಇತ್ತಂದರೆ ಫೋನ್ ಮಾಡೋಕ್ಕೆ ಹೇಳಿ, ನಿಮ್ಮ ನಿಯರೆಸ್ಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೆ ಫೋನ್ ಮಾಡೋಕ್ಕೆ ಹೇಳಿ, ಆರ್ ಗೋ ಟು ನಿಯರೆಸ್ಟ್ ಹಾಸ್ಪಿಟಲ್. ದ್ಯಾಟ್ ವುಡ್ ಬಿ ಬೆಸ್ಟ್. ದೇ ವಿಲ್ ಮ್ಯಾನೇಜ್ ಯುವರ್ ಪ್ಯಾನಿಕ್ ಅಟ್ಯಾಕ್ ದಟ್ ಟೈಮ್. ಅಂದರೆ ಎಮರ್ಜೆನ್ಸಿ ಹತ್ರ ಅಥವಾ ನಿಯರೆಸ್ಟ್ ಕ್ಲಿನಿಕ್ ಆರ್ ಹಾಸ್ಪಿಟ್ಲ್ ಹತ್ರ ಹೋದರೆ ದೇ ವಿಲ್ ಮ್ಯಾನೇಜ್ ಯುವರ್ ಪ್ಯಾನಿಕ್ ಅಟ್ಯಾಕ್ ಆ್ಯಂಡ್ ದೆನ್ ಯು ಕ್ಯಾನ್ ಟಾಕ್ ಅಬೌಟ್ ದ ಇಶ್ಯೂಸ್ ವಿಚ್ ಕಾಸ್ ದ ಪ್ಯಾನಿಕ್ ಅಟ್ಯಾಕ್ ಲೇಟರ್. We are not here to solve the panic attack now. We are here to support and ಏನೋ ಒಂದು ಆಗಬಾರ್ದು, ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗಬಾರ್ದು ಪ್ಯಾನಿಕ್ ಅಟ್ಯಾಕ್ ಟೈಮ್ಗೆ ಅಂತ ಹೇಳಿ. ಸೊ ಈಗ ತುಂಬ ಜನ ಪ್ಯಾನಿಕ್ ಅಟ್ಯಾಕ್ಗೋಸ್ಕರ ಕಾರ್ಡಿಯಾಲಜಿಸ್ಟ್ ಹತ್ರ ತುಂಬ ಸತಿ ಹೋಗ್ತಾರೆ, ಚೆಸ್ಟ್ ಪೇನ್, ಹಾರ್ಟ್ ಅಟ್ಯಾಕ್ ಅಂತ ಹೇಳಿ.
ಆ್ಯಂಗ್ಸೈಟಿಯಲ್ಲಿ ಇದು ಒಂದು ಥರ ಹೆಲ್ತ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಪ್ರತಿ ಸತಿ ಈ ಥರ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಅಥವಾ ಚೆಸ್ಟ್ ಪೇನ್ ಏನೋ ಬಂದಾಗ ಆಗ್ತಾ ಇದೆ ಅನ್ನೋ feeling. ಎಸ್ ದೀಸ್ ಕ್ಯಾನ್ ಟ್ರಿಗರ್ಡ್. ಐ ಮೀನ್ ಐಲ್ ಗಿವ್ ಯು ಒನ್ ಎಕ್ಸಾಂಪಲ್. ಪುನೀತ್ ರಾಜ್ಕುಮಾರ್ ತೀರೋದಾಗ ದೇವರ್ ಅ ಲಾಟ್ ಆಫ್ ಪೀಪಲ್ ಹೂ ಹ್ಯಾಡ್ ಆ್ಯಂಗ್ಸೈಟಿ. ನಾವು ಇದನ್ನೆಲ್ಲ ಮಾಸ್ ಲೆವೆಲ್ಗೆ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ತುಂಬ ಜನಕ್ಕೆ ಅದೊಂದು ಹಾರ್ಟ್ ಅಟ್ಯಾಕ್ದು ಭಯ ಬಂದ್ಬಿಡ್ತು. ಒಂದು ಈ ಮಾಸ್ ಮೋರ್ನಿಂಗ್ ಇದ್ದಾಗ ಏನಾಗುತ್ತೆ ಅಂತಂದರೆ ಲಾಸ್ ಅನ್ನೋದೊಂದು ಗ್ರೀಫ್ ಅಂತ ಹೇಳ್ತೀವಿ. ದ್ಯಾಟ್ಸ್ ಆಲ್ಸೋ ಅ ಹ್ಯೂಜ್ ಟಾಪಿಕ್ ಇನ್ ಸೈಕ್ಯಾಟ್ರಿ. ಒಬ್ಬರನ್ನ ಕಳ್ಕೊಂಡಿದ್ದು ಬಿಕಾಸ್ ಹಿ ಹ್ಯಾಡ್ ಫ್ಯಾನ್ಸ್ ಆ್ಯಂಡ್ ಸಡನ್ ಲಾಸ್ ಇದ್ದಾಗ ಅದು ಒಂದು ಇರುತ್ತೆ. ಇನ್ನೂ ಒಂದು ಯಾವ ಕಾರಣದಿಂದ ಹೋದರೂ ಅದು ನಮಗೂ ಆಗಬಹುದು ಅನ್ನೋದೊಂದು ಭಯ. ಒನ್ ಎಕ್ಸಾಂಪಲ್ ಕೊಡ್ತೀನಿ. ದೇ ವಾಸ್ 40-year-old female, was a mother of 2 and was very well disciplined, very healthy lifestyle and everything, who was affluent society ಅಂತ ಹೇಳ್ಬೋದು. ಅವರು ಪುನೀತ್ ರಾಜ್ಕುಮಾರ್ ಜೊತೆನೆ she used to work out in the same gym, so occasionally. ಸೊ ಅದಾದಮೇಲಿಂದ she became so conscious about health. Every calorie which she eats, ತಿನ್ನೋದು ಅಥವಾ ಇದು ಮಾಡೋದು, ನಾನು ಹೋಗ್ಬಿಟ್ರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ. ಸ್ಲೀಪ್ಲೆಸ್ನೆಸ್ ಶುರು ಆಯಿತು, ಪ್ಯಾನಿಕ್ ಅಟ್ಯಾಕ್ಸ್ ಶುರು ಆಯಿತು. ರಿಕರೆಂಟ್ಲಿ ಚೆಕಿಂಗ್ ಅಪ್, ಕಾರ್ಡಿಯಾಕ್ ಹತ್ರ ಹೋಗೋದು, ECG ಮಾಡಿಸೋದು, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗೋದು. ಅದು ಆವಾಗ ಸಮಾಧಾನ ಆಗುತ್ತೆ, ಮತ್ತೆ ವಾಪಸ್ ಅದೇ ಕ್ವೆಶ್ಚನ್ ಬರುತ್ತೆ ನೆಕ್ಸ್ಟ್ ಟೈಮ್ ಆದಾಗ. ಸೊ ಪೀಪಲ್ ಡೋಂಟ್ ವಾಂಟ್ ಟು ಆಕ್ಸೆಪ್ಟ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ಆ್ಯಂಗ್ಸೈಟಿ. ಈವನ್ ವೆನ್ ದೇ ನೋ. ಫಸ್ಟ್ ಆಫ್ ಆಲ್ ನೋ ಅಂತ ಗೊತ್ತು ಮಾಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಟೈಮ್ ಆಗುತ್ತೆ. ಮತ್ತು ಬೇರೆ ಸ್ಪೆಷಲಿಸ್ಟ್ ಸಜೆಸ್ಟ್ ಮಾಡಿದಾಗೂ ಟು ಕಮ್ ಟು ಸೈಕ್ಯಾಟ್ರಿಸ್ಟ್ ಆಲ್ಸೋ ದೆರ್ ಇಸ್ ಅ ಗ್ಯಾಪ್. ಎಷ್ಟೊಂದು ಜನ ಈಗ ಕೆಲವೊಬ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಫಿಸಿಷಿಯನೋ ಇಲ್ಲ ಸರ್ಜನೋ, ಈ ಥರ ಮೇಡಮ್ ನಿಮಗೆ ಒಂದು ಪೇಷಂಟ್ ಕಳಿಸಿದ್ದೀನಿ ಅಂತ. ಅವರು ಒಂದೊಂದು ಸತಿ 3 ತಿಂಗಳಾದ್ಮೇಲೆ ಬಂದಿರ್ತಾರೆ. ಬಿಕಾಸ್ ಇಟ್ಸ್ ನಾಟ್ ಎನ್ ಎಮರ್ಜೆನ್ಸಿ ಆರ್ ಇಟ್ಸ್ ಹೆಸಿಟೇಷನ್. ಅಯ್ಯೋ ನನಗೆ ಸೈಕ್ಯಾಟ್ರಿಸ್ಟ್ಗೆ ಹೋಗೋ ಥರ ಏನಾಗಿಲ್ಲ ಮೇಡಮ್, ನನಗೇನಾಗಿಲ್ಲ, ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ, ಅವ್ರು ಈಗ ನಿಜವಾಗ್ಲೂ ಕಾರಣ ಇದೆ ಅದಕ್ಕೋಸ್ಕರ ಆಗಿದೆ ಅಂತ ಹೇಳಿ. ಸೊ ಈಗ ಪುನೀತ್ ರಾಜ್ಕುಮಾರ್ ತೀರೋದಾಗ ಎಷ್ಟೊಂದು ಜನ ಅದಕ್ಕೆ ಎಕ್ಸ್ಪೋಸ್ ಆಗಿದ್ದರು, ಬಟ್ ನಾಟ್ ಎವ್ರಿ ಒನ್ ರಿಯಾಕ್ಟೆಡ್ ಇನ್ ದ ಸೇಮ್ ವೇ. ಸೊ ನಿಮ್ಮ ಓನ್ ಪರ್ಸ್ನಲ್ ಫ್ಯಾಕ್ಟರ್ಸ್, ನಿಮ್ಮ ಪರ್ಸ್ನಾಲಿಟಿ ಏನಿರುತ್ತೆ, ದೇ ಆ್ಯಕ್ಟ್ ಆಸ್ ರಿಸ್ಕ್ ಫ್ಯಾಕ್ಟರ್. ಸೊ ಎಲ್ಲರೂ ಒಂದೇ ಥರ ರೆಸ್ಪಾಂಡ್ ಮಾಡಲ್ಲ. ಅದಕ್ಕೆ ನಿಮ್ಗೇನಾಗ್ತಿದೆ ಅದ್ರ ಮೇಲೆ ನೀವು ಹೆಲ್ಪ್ ತೊಗೋಬೇಕು ಹೊರತು ಇನ್ನೊಬ್ರಿಗೆ ಏನಾಗ್ತಿದೆ ಅದ್ರದ್ದು ಇಂಪಾರ್ಟೆಂಟ್ ಅಲ್ಲ.